ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಮತ್ತೊಂದು ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಈ ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮದ ಉದ್ದೇಶ ಬಹಳ ಸರಳ. ಆಕರ್ಷಣೆಯ ನಿಯಮದ ಬಗ್ಗೆ, ನಮ್ಮ ಅಚೇತನ ಮನಸ್ಸಿಗಿರುವ ಶಕ್ತಿಯ ಬಗ್ಗೆ, ನಮ್ಮ ನಂಬಿಕೆಗಳು, ಭಾವನೆಗಳು, ಆಲೋಚನೆಗಳು ಮತ್ತೆ ಅಭ್ಯಾಸಗಳಿಗೆ ಇರುವ ಮಹತ್ತರ ಶಕ್ತಿಯ ಬಗ್ಗೆ ನಾನೊಬ್ಬನೇ ಮಾತಾಡದೆ. ಇದರ ಬಗ್ಗೆ ನಮ್ಮ ಕನ್ನಡದಲ್ಲಿಯೇ ಬಹಳಷ್ಟು ಅದ್ಭುತವಾದ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಈ ಎಲ್ಲಾ ವಿಷಯಗಳನ್ನು ಹತೋಟಿಗೆ ತೆಗೆದುಕೊಂಡು ಅದ್ಭುತವಾದ ಪವಾಡಗಳನ್ನ ತಮ್ಮ ಜೀವನದಲ್ಲಿ ಮಾಡ್ತಾ ಇದ್ದಾರೆ. ಅಂತವ್ರನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಅವರ ಜೀವನದ ಬಗ್ಗೆ, ಅವರ ಸಾಧನೆಯ ಬಗ್ಗೆ, ಅವರ ಅನುಭವಗಳ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದಾಗ ನಿಮ್ಮೆಲ್ಲರಿಗೂ ಈ ಎಲ್ಲಾ ವಿಷಯಗಳ ಬಗ್ಗೆ ಇನ್ನಷ್ಟು ನಂಬಿಕೆ ಹೆಚ್ಚಾಗತ್ತೆ. ಮತ್ತೆ ನೀವು ಕೂಡ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಕೂಡ ನಿಮ್ಮ ಜೀವನದಲ್ಲಿ ಗೆಲ್ಲೋದಕ್ಕೆ ಒಂದು ಅವಕಾಶ ಸೃಷ್ಟಿಯಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ಅದೇ ಪೈಕಿಯಲ್ಲಿ ಇವತ್ತು ಮತ್ತೊಬ್ಬ ಅದ್ಭುತವಾದ ವ್ಯಕ್ತಿಯನ್ನ ನಾವು ಅತಿಥಿಯಾಗಿ ಕರ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ಮುಖ್ಯ ಅತಿಥಿ ಮಿಸ್ಟರ್ MD ಕೌಶಿಕ್ ರವರು. MD ಕೌಶಿಕ್ ರವರು ಅಂದ್ರೆ ನನಗೆ ಬಹಳ ಇವ್ರನ್ನ ಇವತ್ತು ಅತಿಥಿಯಾಗಿ ಬರಮಾಡ್ಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷ ಇದೆ. ಯಾಕಂದ್ರೆ ಮೂಲತಃ ಇವರು ನಮ್ಮ ರಂಗ, ಚಿತ್ರರಂಗದ ಒಬ್ಬ ಕಲಾವಿದ, ಚಿತ್ರರಂಗದ ಒಬ್ಬ ಗಣ್ಯ. ಅದಷ್ಟೇ ಅಲ್ಲದೆ 50 ವರ್ಷದವರೆಗೂ ಚಿತ್ರರಂಗದಲ್ಲಿ ಅದ್ಭುತವಾಗಿ ಕೆಲಸ ಮಾಡಿ 50 ವರ್ಷದ ನಂತರ ಇನ್ನೊಂದು ಅದ್ಭುತವಾದ ಕಲೆಯನ್ನ ಕಲಿತಾರೆ. ಅದೇನಪ್ಪಾ ಅಂದ್ರೆ ಮ್ಯಾಜಿಕ್ ಶೋ. ಎಷ್ಟೊಂದ್ ಜನ 50, 55, 60 ಕಡೆ ಹೋಗ್ತಾ ಇದ್ದಂಗೆ ಜೀವನಾನೇ ಮುಗ್ದೋಯ್ತು ಅನ್ನೋ ತರ ಯೋಚಿಸ್ಬೇಕಾದ್ರೆ ಇವರು 50ರಲ್ಲಿ ಮ್ಯಾಜಿಕ್ ಶೋ ಕಲಿತು ಇವತ್ತು 1000ಕ್ಕೂ ಹೆಚ್ಚು ಮ್ಯಾಜಿಕ್ ಶೋಗಳನ್ನ ಬರೀ ಭಾರತದಲ್ಲಿ ಅಲ್ಲ, ಅಮೆರಿಕ, ಕೆನಡಾ, UK, ಬ್ರಿಟನ್, ಹಾಂಗ್ಕಾಂಗ್, ದುಬೈ, ಮಾಲ್ಡೀವ್ಸ್, ಜರ್ಮನಿ, ಈಜಿಪ್ಟ್, ಚೈನಾ, ಈ ರೀತಿ ಬಹಳಷ್ಟು ದೇಶಗಳಲ್ಲಿ ಮ್ಯಾಜಿಕ್ ಶೋ ಮಾಡಿದ್ದಾರೆ. ಬಹಳಷ್ಟು ಕಾರ್ಪೊರೇಟ್ ಕಂಪನಿಗಳಲ್ಲಿ ಮ್ಯಾಜಿಕ್ ಶೋ ಮಾಡಿದ್ದಾರೆ. ಇವರು ಮ್ಯಾಜಿಕ್ ಶೋ ಮಾಡುವಾಗ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಬರೀ ಮ್ಯಾಜಿಕ್ ಶೋ ಮಾಡಲ್ಲ, ಮ್ಯಾಜಿಕ್ ಶೋನಲ್ಲಿ ಆಧ್ಯಾತ್ಮಿಕತೆ ಮತ್ತೆ ನಮ್ಮ ಪರ್ಸನಾಲಿಟಿಯನ್ನ ಹೇಗೆ ಡೆವಲಪ್ ಮಾಡೋದು, ಮತ್ತೆ ಅದ್ಭುತವಾದ ಸಾಹಿತ್ಯ, ಭಗವದ್ಗೀತೆ ಆಗಿರ್ಬೋದು, DVG ಅವರ ಮಂಕುತಿಮ್ಮನ ಕಗ್ಗ ಆಗಿರ್ಬೋದು, ಬೈಬಲ್, ಕುರಾನ್, ಈ ರೀತಿ ಎಲ್ಲ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಹೇಳಿರುವ ಸಾರಾಂಶವನ್ನು ಕೂಡ ಜಾದೂಗರಿ ಮುಖಾಂತರ ಜನಕ್ಕೆ ತಲುಪಿಸ್ತಾ ಇದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರದಿಂದ ಕೆಂಪೇಗೌಡ ಪ್ರಶಸ್ತಿ ಸಿಕ್ಕಿದೆ, ಕನ್ನಡ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದೆ, ಅದು ಮ್ಯಾಜಿಕ್ಗಾಗಿಯೇ. ಡಾಕ್ಟರೇಟ್ ಸಿಕ್ಕಿದೆ ಮತ್ತು ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ಎಂಬ ಬಿರುದು ಕೂಡ ಸುವರ್ಣ ಟಿವಿಯಿಂದ ಸಿಕ್ಕಿದೆ. ಅಂತಹ ಒಬ್ಬ ಅದ್ಭುತವಾದ ವ್ಯಕ್ತಿಯನ್ನ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷ ಇದೆ. ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ? ನೀವು ಅಂತ ಟೈಪ್ ಮಾಡಬಹುದು ಚಾಟ್ ಬಾಕ್ಸ್ ನಲ್ಲಿ. MD ಕೌಶಿಕ್ ರವರ ಮಾತುಗಳನ್ನು ಕೇಳಲು ಎಷ್ಟು ಜನ ಉತ್ಸಾಹದಿಂದ ಕಾಯ್ತಾ ಇದ್ದೀರಾ? ಹಾಗಾದ್ರೆ ತಡ ಯಾಕೆ, ಈಗ್ಲೇ ಅವ್ರನ್ನ ಬರಮಾಡ್ಕೊಳ್ಳೋಣ. ಒಂದು ನಿಮಿಷ ಸರ್, ನಿಮ್ಮ ವಿಡಿಯೋನ ಟರ್ನ್ ಆನ್ ಮಾಡ್ಕೋಬಹುದಾ? ಕೌಶಿಕ್ ಸರ್, ನಿಮ್ಮ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ, ಮತ್ತೆ ಆಡಿಯೋ ಕೂಡ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈಗ ಮಾಡ್ಕೊಂಡಿದ್ದೀನಿ. ನಿಮ್ಮ ಆಡಿಯೋ ಕೇಳಿಸ್ತಾ ಇದೆ, ವಿಡಿಯೋ ಬರ್ತಾ ಇಲ್ಲ. ಆ ಮೈಕ್ ಪಕ್ಕ ಒಂದು ವಿಡಿಯೋ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಒಂದ್ಸತಿ. ಎಸ್, ಪರ್ಫೆಕ್ಟ್. ಸೊ ಕೌಶಿಕ್ ಸರ್ ಎಲ್ರಿಗೂ ಕಾಣ್ತಾ ಇದ್ದಾರಾ, ಕೇಳಿಸ್ತಾ ಇದ್ದಾರಾ? ಸರ್ ನಮಸ್ಕಾರ. ನಮಸ್ಕಾರ. ಸೊ ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮಕ್ಕೆ ನೀವು ಬಂದಿರೋದು ನಮ್ಮೆಲ್ಲರಿಗೂ ಬಹಳ ಖುಷಿ. ಸೊ ಈ ವಿಡಿಯೋವನ್ನ ಈಗ ಲೈವ್ ಆಗಿ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ ಮತ್ತೆ ಮುಂದೆ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಅವರೆಲ್ಲರಿಗೂ ನಿಮ್ಮ ಒಂದು ಜೀವನದ ಒಂದು ತುಣುಕು, ನಿಮ್ಮ ಅನುಭವಗಳ ಒಂದು ತುಣುಕನ್ನ ಹಂಚ್ಕೊಳ್ಳೋದಕ್ಕೆ ನಾನು ಬಹಳ ಉತ್ಸಾಹದಿಂದ ಕಾಯ್ತಾ ಇದ್ದೀನಿ. ಸೊ ಮೊದಲಿಗೆ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಸೊ ಕೌಶಿಕ್ ಸರ್, ನಿಮ್ಮ ಬಗ್ಗೆ ನಾನು ಒಂದು ಸಣ್ಣ ಇಂಟ್ರಡಕ್ಷನ್ ಕೊಟ್ಟೆ, ಆದ್ರೆ ನಿಮ್ಮ ಬಗ್ಗೆ ನೀವೇ ಸ್ವಲ್ಪ ಜನರ ಜೊತೆ ಹಂಚ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಸೊ ಸರ್, ಓವರ್ ಟು ಯು. ಥ್ಯಾಂಕ್ ಯು ವಿಹಾನ್. ಆಕ್ಚುಲಿ ಯಾವುದೋ ಒಂದು ಜಿಮ್ ಅಲ್ಲಿ ಇಬ್ರು ಎಕ್ಸರ್ಸೈಸ್ ಮಾಡ್ತಿರ್ಬೇಕಾದ್ರೆ ಒಬ್ರಿಗೊಬ್ರು ಪರಸ್ಪರ ಭೇಟಿ ಆಯ್ತು. ನಿಮ್ ಲೈಕಿಂಗ್ಸು ನನ್ ಲೈಕಿಂಗ್ಸು ಒಂದೇ ಆಗಿತ್ತು. ಹಾಗಾಗಿ ಸ್ವಲ್ಪ ಆತ್ಮೀಯತೆ ಬೆಳೆದು ಸ್ನೇಹ ಬೆಳೆಸಿದ್ವಿ.
ಇವತ್ತು ಈ ಹಂತಕ್ಕೆ ಬಂದು ನಿಂತು ನಿಮ್ಮ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮ ಸ್ನೇಹಿತರನ್ನ ಮತ್ತೆ ಕನ್ನಡಿಗರನ್ನ ತಲುಪೋ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಐ ವಾಂಟೆಡ್ ಟು ಥ್ಯಾಂಕ್ ಯು ಫಾರ್ ದಟ್, ಅಂಡ್ ಇಟ್ಸ್ ರಿಯಲಿ ಎ ಪ್ಲೆಷರ್ ಒನ್ ದಟ್ ಐ ಕ್ಯಾನ್ ಮೀಟ್ ಯುವರ್ ಪೀಪಲ್ ಥ್ರೂ ಯುವರ್ ಚಾನಲ್. ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಸೊ ಕೌಶಿಕ್ ಸರ್, ನಿಮ್ಮನ್ನ ನೋಡಿದಾಗೆಲ್ಲ ನನಗೆ ಬಹಳ ಸ್ಫೂರ್ತಿ ಬರುತ್ತೆ. ಏನಕ್ಕೆ ಅಂದ್ರೆ ಅಫ್ಕೋರ್ಸ್ ನಾವು ಸಿಕ್ಕಿದ್ದೆ ಜಿಮ್ ಅಲ್ಲಿ. ನಾನು ಜಿಮ್ ಅಲ್ಲಿ 6 ಪ್ಯಾಕ್ ಪಯಣ ನಡೆಸುತ್ತಾ ಇರ್ಬೇಕಾದ್ರೆ ಕೌಶಿಕ್ ಸರ್ ಪರಿಚಯ ಆಗಿದ್ದು. ಸೊ ಅದಾದ್ಮೇಲೆ ನಾವು ಒಂದೇ ಫೀಲ್ಡ್ ಅಲ್ಲಿ ಬೇರೆ ಇರೋದ್ರಿಂದ, ಸಿನಿಮಾ ರಂಗದಲ್ಲಿ ಇರೋದ್ರಿಂದ ಅವರು ಅದೇ ಆ ಆತ್ಮೀಯತೆ ಬೆಳೀತಾ ಹೋಯ್ತು. ಆದ್ರೆ ನಾನು ಕೌಶಿಕ್ ಸರ್ನ ಗಮನಿಸ್ತಾ ಬಂದಿದ್ದೀನಿ. ಅವರು ಮ್ಯಾಜಿಕ್ ಅನ್ನ ಬಹಳ ಲೇಟ್ ಆಗಿ ಕಲ್ತು ಅದನ್ನ ಬಹಳ ಅದ್ಭುತವಾಗಿ ಕಲ್ತು ಇವತ್ತು ಪ್ರಪಂಚದಾದ್ಯಂತ ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಬರೀ ಮ್ಯಾಜಿಕ್ ಅಲ್ಲ, ಆ ಮ್ಯಾಜಿಕ್ ಅಲ್ಲಿ ಈ ಭಗವದ್ಗೀತೆ, ಕುರಾನ್, ಬೈಬಲ್ ಈ ಎಲ್ಲಾ ವಿಷಯಗಳನ್ನು ಹೇಳೋದು ಅನ್ನೋದಿದೆಯಲ್ಲ, ಅದು ಬಹಳ ವಿಭಿನ್ನ ಮತ್ತು ಬಹಳ ಅದ್ಭುತವಾದ ಒಂದು ವಿಷಯ. ಅಷ್ಟೇ ಅಲ್ಲ, ಕೌಶಿಕ್ ಸರ್ ಈ ವಯಸ್ಸಲ್ಲಿ ಸ್ಕೇಟಿಂಗ್ ಕಲಿಯೋ ವಿಡಿಯೋಗಳನ್ನ ನಾನು ನೋಡಿದೀನಿ. ಮತ್ತೆ ಬಹಳ ಒಂದು ಚಿರಯುವಕ ಅಂತ ಹೇಳ್ಬೋದು. ಆ ಒಂದು ಮಗುವಿನಂತ ಒಂದು ಆ ಕ್ಯೂರಿಯಾಸಿಟಿ ಏನಿರುತ್ತೆ ಅದು ನನಗೆ ಬಹಳ ಇಷ್ಟ. ಯಾಕಂದ್ರೆ ಯಾವ ವಯಸ್ಸಿನಲ್ಲೂ ಕಲಿಯೋದಕ್ಕೆ ವಯಸ್ಸು ಅನ್ನೋದು ಏನೂ ಇಲ್ಲ. ಯಾವ ವಯಸ್ಸಲ್ಲಿ ಕೂಡ ಏನನ್ನ ಬೇಕಾದ್ರೂ ಕಲಿಬಹುದು ಅಂತ ನಾವು ಕೂಡ ಈ ಆಕರ್ಷಣೆಯ ನಿಯಮವನ್ನ ಹೇಳ್ಬೇಕಾದ್ರೆಲ್ಲ ಹೇಳ್ತಿರ್ತೀವಿ. ಅದಕ್ಕೆ ಕೌಶಿಕ್ ಸರ್ ಒಂದು ಅದ್ಭುತವಾದ ಸಾಕ್ಷಿ, ಆಧಾರ. ಸೊ ಕೌಶಿಕ್ ಸರ್, ನಿಮ್ಮ ಪಯಣ ಹೇಗೆ, ಈ ಮ್ಯಾಜಿಕ್ ಹೇಗೆ ಶುರುವಾಯ್ತು, ಸಿನಿಮಾ ರಂಗದ ಪಯಣ ಹೇಗೆ ಶುರುವಾಯ್ತು, ಅದರ ಬಗ್ಗೆ ಸಣ್ಣದಾಗಿ ನಿಮ್ಮ ಮಾತಿನಲ್ಲಿ. ಓಕೆ ವಿಹಾನ್, ಏನಿಲ್ಲ, ನಾನು ಹುಟ್ಟಿದ್ ಮೈಸೂರಲ್ಲಿ. ನಮ್ಮ ತಂದೆಯವರು BSS ಕೌಶಿಕ್ ಅಂತ ಮೈಸೂರು ಅರಮನೆಯಲ್ಲಿ ವಿದ್ವಾಂಸರಾಗಿದ್ರು. ನಾವ್ 8 ಜನ ಮಕ್ಕಳು, ಐ ಆಮ್ ದ ಲಾಸ್ಟ್ ಒನ್. ಹಾಗಾಗಿ ನನಗೆ ಮುರಳೀಧರ ಅಂತ ಹೆಸರಿಟ್ರು. ಆಮೇಲೆ ಕಾರಣಾಂತರದಿಂದ ಅದು ಮುರಳೀಧರ್ ಕೌಶಿಕ್ ಅಂತ ಆಯ್ತು. ಆಮೇಲೆ SSLC ವರ್ಗು ಮೈಸೂರಲ್ಲಿ ಇದ್ದೆ. ಆಮೇಲೆ ಬೆಂಗಳೂರಿಗೆ ಬಂದು BCom LLB ಮಾಡಿದೆ. ಆಮೇಲೆ ಚಿತ್ರರಂಗಕ್ಕೆ ಸೇರ್ಬೇಕು ಅನ್ನೋ ಹುಚ್ಚು ನನ್ ಕಾಡಕ್ ಶುರುವಾಯ್ತು. ಸೊ ಲಾಯರ್ ಆಗಿದ್ರು ಕೂಡ ಆ ವೃತ್ತಿ ಕಡೆ ನನಗೆ ಮನಸ್ಸು ಹೋಗ್ಲೇ ಇಲ್ಲ. ನಮ್ಮ ಮನೆಯವರ ವಿರೋಧದ ನಡುವೆಯೂ ಕೂಡ ಚಿತ್ರರಂಗಕ್ಕೆ ಸೇರ್ಬೇಕು ಅನ್ನೋ ಆಸೆಯಿಂದ ಹಲವಾರು ಜನ ಡೈರೆಕ್ಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೆ. ಅದರಲ್ಲಿ ಜೋಸೈಮನ್ನು, AT ರಘು, ತಿಪ್ಟೂರ್ ರಘು, ವೇಣುಗೋಪಾಲ್, ಪುಟ್ಟಣ್ಣ ಕಣಗಾಲ್, ಹೀಗೆಲ್ಲರೂ ಇದ್ರು. ನನ್ನ ಅದೃಷ್ಟಕ್ಕೆ ಪುಟ್ಟಣ್ಣ ಕಣಗಾಲ್ ಅವ್ರ ಹತ್ರ ನನಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದಕ್ಕೆ 1982ನೇ ಇಸ್ವಿ ಅವಕಾಶ ಸಿಕ್ತು. ಆ ಚಿತ್ರ ಮಾನಸ ಸರೋವರ. ಆ ಚಿತ್ರದಲ್ಲಿ ನಾನು ಕ್ಲಾಪ್ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡೆ. ಅದೇ ಚಿತ್ರದಲ್ಲಿ ಪದ್ಮಾವಸಂತಿ ಅವರು ಪ್ರಥಮ ಬಾರಿಗೆ ಹೀರೋಯಿನ್ ಕೂಡ ಆದ್ರು. ಅದೊಂದು ಸುಂದರವಾದ ಜರ್ನಿ. 3 ತಿಂಗಳು ಸೊಂಡೂರಲ್ಲಿ ಶೂಟಿಂಗ್ ಇತ್ತು. ಆ ಪುಟ್ಟಣ್ಣ ಕಣಗಾಲ್ ಅನ್ನೋದೇ ಒಂದು ಮಿತ್ತು ಆಗಿನ ಕಾಲಕ್ಕೆ. ಯಾರ ವ್ಯಕ್ತಿ, ಯಾರ ಶಕ್ತಿ ಇನ್ನು ಇವತ್ತಿನ ಜನರೇಷನ್ ಪಾಪ ಪುಟ್ಟಣ್ಣ ಅವ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಪುಟ್ಟಣ್ಣ ವಾಸ್ ಎ ಪವರ್ಫುಲ್ ಎಲಿಮೆಂಟ್ ಇನ್ ದಿ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ಸ್ವಂತವ್ರ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ತು. ಅದಾದ್ಮೇಲೆ ಜೋಸೈಮನ್ ಅವ್ರ ಹತ್ರ ಸೇರ್ಕೊಂಡೆ, AT ರಘು ಅವ್ರ ಹತ್ರ ಸೇರ್ಕೊಂಡೆ. ಹೀಗೆ ವೇಣುಗೋಪಾಲ್ ಅಂತ ಇನ್ನೊಬ್ರು ಆತ್ಮೀಯರು ಡೈರೆಕ್ಟ್ರು, ಎಲ್ಲರ ಜೊತೆ ಕೆಲಸ ಮಾಡ್ತಾ 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 ಚಿತ್ರರಂಗದಲ್ಲಿ ಸಹಾಯಕ ನಿರ್ದೇಶಕನಾಗಿ ಬಂದೆ. ಬಟ್ ಜೊತೆಗೆ ಆಕ್ಟಿಂಗನ್ನು ಕಂಟಿನ್ಯೂ ಮಾಡ್ಕೊಂಡೆ. ಆಕ್ಟಿಂಗು ಮತ್ತೆ ಡೈರೆಕ್ಷನ್ ಎರಡು ಜೊತೆಲಿ ಇಟ್ಕೊಂಡು 1985ನೇ ಇಸ್ವಿನಲ್ಲಿ ನನ್ನ ಪ್ರಪ್ರಥಮ ಚಿತ್ರ ಮುಖವಾಡನ ಡೈರೆಕ್ಟ್ ಮಾಡಿದೆ. ಅದರಲ್ಲಿ ರಾಮಕೃಷ್ಣ ಮತ್ತೆ ತಾರಾ ಹೀರೋಯಿನ್ ಆಗಿದ್ರು. ಅಂಡ್ ಇಟ್ ವಾಸ್ ದ ಫಸ್ಟ್ ಡೆಬ್ಯೂ ಫಾರ್ ತಾರಾ. ಅದರ ಜಯಂತಿ ಅವರಿಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಬಂತು. ಅದು ಒಂದು ಸುಂದರವಾದ ಅನುಭವ. ಅದಾದ್ಮೇಲೆ ಜರ್ನಿ ಹಂಗೆ ಮುಂದುವರಿಯಿತು. ಬಟ್ ಚಿತ್ರರಂಗದಲ್ಲಿ ಸರ್ವೈವ್ ಆಗೋದು ಅಷ್ಟು ಸುಲಭ ಇರ್ಲಿಲ್ಲ ಆಗಿನ ಕಾಲದಲ್ಲಿ. ತಂದೆನೋ, ಚಿಕ್ಕಪ್ಪನೋ, ದೊಡ್ಡಪ್ಪನೋ ಚಿತ್ರರಂಗದಲ್ಲಿ ದೊಡ್ಡ ಸ್ಥಾನದಲ್ಲಿದ್ರೆ ಒಂದ್ ವ್ಯವಸ್ಥೆ ಆಗ್ತಿತ್ತು. ಇಲ್ಲಾಂದ್ರೆ ನಮ್ಮಂಥವ್ರು ಯಾವುದೇ ಹಿನ್ನೆಲೆ ಇಲ್ಲದೆ ಇರೋರು ಬಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಆಗ ನಮ್ಮನ್ನ ಕಾಪಾಡೋದಕ್ಕೆ ಬಂದಿದ್ದೆ ದೂರದರ್ಶನ. ಆ ದೂರದರ್ಶನ ಶುರುವಾಗಿದ್ರಿಂದ ನಮ್ಮಂತ ಅವಕಾಶ ವಂಚಿತರೆಲ್ಲ ಟಕ್ಕಂತ ದೂರದರ್ಶನ ಕಡೆ ವಾಲದ್ವಿ. ಅಲ್ಲಿ ಹೋಗಿ ಸಾಕ್ಷಿ ಚಿತ್ರಗಳು, ಆಮೇಲೆ ಫಿಲ್ಲರ್ಸು, ಡಾಕ್ಯುಮೆಂಟ್ರೀಸು, ಕಿರು ಚಿತ್ರಗಳನ್ನು ಮಾಡ್ಕೊಂಡು ನಮ್ಮ ಜೀವನ ರೂಪಿಸ್ಕೊಂಡ್ವಿ. ಆಮೇಲೆ ಮತ್ತೆ ಸ್ವಲ್ಪ ಹೊಸಬರಿಗೆ ಅವಕಾಶ ಸಿಗೋ ತರ ಆಯ್ತು. ಆ ಟೈಮಲ್ಲಿ ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಲೆಕ್ಚರರ್ ಆಗಿ ಸೇರಿದ್ದೆ. ಅವಾಗ ಇಟ್ ಇಸ್ ಮೈ ಪ್ರಿವಿಲೇಜ್ ಟು ಸೇ ವಿನು ಬಳಂಜ ಅಂತ ದೊಡ್ಡ ಡೈರೆಕ್ಟರ್ ಇದ್ದಾರೆ, ಹಿ ವಾಸ್ ಮೈ ಸ್ಟೂಡೆಂಟ್. ಅಂಡ್ ಗಣೇಶ್ ಮುಂಗಾರು ಗಣೇಶ್ ವಾಸ್ ಮೈ ಸ್ಟೂಡೆಂಟ್. ಈಗ ತುಂಬಾ ಜನ, ಆಮೇಲೆ ಅರಸು ಅನ್ನೋ ಚಿತ್ರದ ನಿರ್ದೇಶಕ, ಆತ ಕೂಡ ನನ್ನ ಸ್ಟೂಡೆಂಟು. ಹೀಗೆ ಹಲವಾರು ಜನ ಅದು ಚಿತ್ರರಂಗದಲ್ಲಿ ನನಗೆ ಫಿಲಂ ಇನ್ಸ್ಟಿಟ್ಯೂಟ್ ಅಲ್ಲಿ ಆತ್ಮೀಯರಾದ್ರು. ಮತ್ತೆ ಫಿಲಂ ಇನ್ಸ್ಟಿಟ್ಯೂಟ್ ಬಿಟ್ಟು ನಾನು ಮತ್ತೆ ಚಿತ್ರರಂಗಕ್ಕೆ ಬರ್ಬೇಕಾಯ್ತು. ಆಮೇಲೆ ಸತತವಾಗಿ 25 ವರ್ಷಗಳ ಕಾಲ ನನ್ನ ಜರ್ನಿ ನಡೀತು. ಟುಡೇ ಐ ಆಮ್ ವೆರಿ ಹ್ಯಾಪಿ. ಭಗವಂತ ಎಲ್ಲಾ ಕೊಟ್ಟಿದ್ದಾನೆ, ಯಾವುದೂ ಕೊಟ್ಟಿಲ್ಲ ಅನ್ನೋ ಒಂದು ಸ್ಥಿತಿನಲ್ಲಿ ಇದೀನಿ. ಯಾಕಂದ್ರೆ ಮನುಷ್ಯನ ಆಸೆಗೆ ಎಂಡೇ ಇಲ್ಲ. ಒಂದಾದ್ರೆ ಇನ್ನೊಂದ್ ಬೇಕು. ನನ್ ಚಿಕ್ಕ ಅನುಭವನೇ ಹೇಳ್ತೀನಿ. ಬಾಲ್ಯದಲ್ಲಿ ಯಾರು ಸೈಕಲ್ ಅಲ್ಲಿ ಹೋಗ್ತಿದ್ರೆ ನನಗೆ ಆಸೆ, ಅಯ್ಯೋ ನಾನು ನಡ್ಕೊಂಡು ಹೋಗ್ತಿದ್ದೀನಿ, ಸೈಕಲ್ ಇಲ್ವಲ್ಲ ಅಂತ. ಹಾಗೂ ಹೀಗೂ ಸೈಕಲ್ ಬಂತು. ಸೈಕಲ್ ಬಂದ್ಮೇಲೆ ಸ್ಕೂಟರ್ ಅಲ್ಲಿ ಹೋಗೋರು ನೋಡಿದ್ರೆ
ಏನಿದು ನಾನು ಸೈಕಲ್ ತುಳ್ಕೊಂಡು ಹೊಡಿಬೇಕು, ಸ್ಕೂಟರ್ ಚೆನ್ನಾಗಿ ತನಗ್ತಾನೆ ಹೋಗುತ್ತೆ, ಸ್ಕೂಟರ್ ಬೇಕು. ಸ್ಕೂಟರ್ ಬಂತು. ಸ್ಕೂಟರ್ ಅಲ್ಲಿ ಏನಿದೆ, 4 ವೀಲರ್ ಒಂದು ಕಾರ್ ಇದ್ರೆ ಚೆನ್ನಾಗಿರ್ತಿತ್ತು. ಆಗಿನ ಕಾಲಕ್ಕೆ ಒಂದು ಫಿಯೇಟ್ ಕಾರ್ ಬಂತು. ತಿರ್ಗಾ ಸಮಾಧಾನ ಇಲ್ಲ, ಅಯ್ಯೋ ಫಿಯೇಟ್ ಕಾರು, ಇಂಡಿಯನ್ ಕಾರು, ಯಾವ್ದಾದ್ರು ಇಂಪೋರ್ಟೆಡ್ ಕಾರ್ ಇದ್ರೆ ಚೆನ್ನಾಗಿರುತ್ತೆ. ಅವಾಗ ಅಂಬರೀಷ್ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಹೋಂಡಾ ಕಾರ್ ತಗೊಂಡೆ. ಅದು ತಗೊಂಡ್ಮೇಲೆ ಇದು ಓಲ್ಡ್ ಮಾಡ್ಲಾಗೋಯ್ತಲ್ಲ, ಯಾವ್ದಾದ್ರು ಹೊಸ ಕಾರ್ ತಗೋಬೇಕು. ಆಮೇಲೆ ಮತ್ತೆ ರೇಂಜ್ ರೋವರ್ ತಗೊಂಡೆ. ಈಗ ರೇಂಜ್ ರೋವರ್ ಇದೆ, ಈ ಬಟರ್ಫ್ಲೈ ತರ ಓಪನ್ ಆಗೋ ಕಾರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಈಗ ಆಸೆ. ನೆವರ್ ಎಂಡಿಂಗು. ಮನುಷ್ಯ ಇರೋವರೆಗೂ ಆಸೆ ಇರುತ್ತೆ. ಬಟ್ ಒಂದಂತೀನಿ, ಆಸೆ ಇದ್ರೇನೆ ಮನುಷ್ಯನ ಜೀವನ. ಕೆಲವರು ಹೇಳ್ತಾರೆ ಅತಿ ಆಸೆಯೇ ದುಃಖಕ್ಕೆ ಕಾರಣ ಅಂತ. ಅತಿ ಆಸೆ ಪಟ್ರೆ ತಾನೇ ನಾವೇನಾದ್ರು ಆ ಜಾಗಕ್ಕೆ ತಲುಪಕ್ಕಾಗೋದು. ಇಲ್ಲ ಇರೋ ಸಾಕು ಅಂತ ಇದ್ಬಿಟ್ರೆ ನಮಗೆ ಹೇಗಿದ್ ಬಿಡ್ತೀವಿ. ಹಾಗಾಗಿ ಎಲ್ಲ ಸಂದರ್ಭಕ್ಕೂ ಎಲ್ಲ ತತ್ವಗಳು ಎಲ್ಲ ಕಾಲಕ್ಕೂ ಅನ್ವಯ ಆಗಲ್ಲ. ದಟ್ ಇಸ್ ಮೈ ಪರ್ಸನಲ್ ಫೀಲಿಂಗ್. ಎವ್ರಿ ರೂಲ್ ಅಂಡ್ ಲಾ ಹ್ಯಾಸ್ ಅನ್ ಎಕ್ಸೆಪ್ಷನ್. ಸೊ ಆಸೆ ಪಡ್ಲೇಬೇಕು ಮನುಷ್ಯ. ಕೆಲವ್ರು ತಲುಪಕ್ಕಾಗತ್ತೆ, ಕೆಲವ್ರು ಕಾರಣ ಅಂತ ತಲುಪಕ್ಕಾಗಲ್ಲ. ಸೊ ಆಸೆಗಳನ್ನ ಇಟ್ಕೊಂಡಿರಿ, ಜೀವನದಲ್ಲಿ ಬೆಳೀತಾ ಹೋಗಿ. ನನ್ನ ಕನಸುಗಳಿತ್ತು. ನನ್ಗೆ ಯಾವಾಗಲೂ ಈ ಇಂಗ್ಲಿಷ್ ಫಿಲಮ್ಗಳು ನೋಡಿದ್ರೆ 30 ವರ್ಷದ ಹಿಂದೆ ನಾನು ಅಮೆರಿಕಾದಲ್ಲಿ ಹೋಗಿ ಒಬ್ಬ ಕಾಫಿ ಲೋಟ ಕೊಡೋನು ಅಥವಾ ಪ್ರೊಡಕ್ಷನ್ ಕೆಲಸ ಮಾಡ್ಕೊಂಡಾರು ಸರಿ, ಹಾಲಿವುಡ್ ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಅದು ದುರಾಸೆ ತಾನೇ ಲೆಕ್ಕ, ಬುದ್ಧನ ಪ್ರಕಾರ ಅತಿ ಆಸೆ. ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಹಾಲಿವುಡ್ ಅಲ್ಲಿ, ಅಮೆರಿಕಾದಲ್ಲಿ, ಲಾಸ್ ಏಂಜಲೀಸ್ ಅಲ್ಲಿ ಹೋಗಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡ್ರೆ ದುರಾಸೆ ತಾನೆ. ಆದ್ರೆ ಅದನ್ನು ಭಗವಂತ ಈಡೇರಿಸ್ಬಿಟ್ಟ. ಬಟ್ ನಾಟ್ ಆಸ್ ಎ ಪ್ರೊಡಕ್ಷನ್ ಬಾಯ್. ನ್ಯೂಯಾರ್ಕ್ ನ ವರ್ಲ್ಡ್ ಟ್ರೇಡ್ ಸೆಂಟರ್ ಮುಂದೆ 120 ಅಡಿ ಎತ್ತರದ ಕ್ರೇನ್ ಇಟ್ಕೊಂಡು, ಅದ್ರ ಮೇಲೆ ಒಂದು ಮೈಕ್ರೋಫೋನ್ ಇಟ್ಕೊಂಡು ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂತ ಹೇಳುವಂತ ದಿನಾನು ಭಗವಂತ ತಂದು ಕೊಟ್ಬಿಟ್ಟ. ಸೊ ಹಾಗಾಗಿ ಆಸೆ ಪಡಿ, ಆಸೆ ಪಟ್ಮೇಲೆ ಅದಕ್ಕೊಂದು ಟಾರ್ಗೆಟ್ ಇಟ್ಕೊಳ್ಳಿ. ಎಲ್ಲ ಸಂದರ್ಭದಲ್ಲೂ ಆಸೆ ಈಡೇರದಿರ್ಬೋದು, ಆದ್ರೆ ಆಸೆ ಖಂಡಿತ ಮನುಷ್ಯನಲ್ಲಿ ಈಡೇರುತ್ತೆ. ಅದಕ್ಕೆ ಒಂದು ಬಲವಾದ ನಂಬಿಕೆ, ನಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇರಬೇಕು, ಎಫರ್ಟ್ಸ್ ಇರಬೇಕು. ಇದಿದ್ರೆ ಯಾರು ಯಾವ ಹಂತ ಬೇಕಾದ್ರೂ ತಲುಪಬಹುದು. ಇದಕ್ಕೆ ಜಾತಿ, ಧರ್ಮ, ಮತ ಯಾವುದು ಅಡ್ಡಿ ಬರಲ್ಲ. ಸೊ ಜಸ್ಟ್ ಪುಟ್ ಯುವರ್ ಎಫರ್ಟ್ಸ್, ಗೋ ಆನ್ ದ ಪಾತ್, ಹ್ಯಾವ್ ಡೆಡಿಕೇಶನ್, ಯು ವಿಲ್ ರೀಚ್ ದ ಗೋಲ್. ದಟ್ ಈಸ್ ಮೈ ಒಪಿನಿಯನ್ ಡಿಯರ್ ವಿಹಾನ್. ಆಸಮ್. ಬಹಳ ಸ್ಫೂರ್ತಿದಾಯಕ ಮಾತುಗಳು ಸರ್. ಆಕ್ಚುಲಿ ಈ ಆಕರ್ಷಣೆಯ ನಿಯಮದ ಮೂಲ ತತ್ವನೇ ಮೊದಲು ನಾವು ಮಾಡ್ಬೇಕಾಗಿರೋದಲ್ಲ, ನಮ್ಗೆ ಏನ್ ಬೇಕೋ ಅದನ್ನ ಸ್ಪಷ್ಟವಾಗಿ ಪ್ರಕೃತಿಗೆ ಹೇಳೋದು. ಆಸೆನಲ್ಲಿ ಅದೇ ತುಂಬಾ ಜನಕ್ಕೆ ಆಸೆ ಬಗ್ಗೆನೆ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳಿದೆ. ಆಸೆ ಬಂದ್ರೆ ಅದು ದುಃಖಕ್ಕೆ ಮೂಲ, ಆಸೆ ಪಡಬಾರ್ದು ಮನುಷ್ಯ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು. ನೀವು ಹೇಳ್ದಂಗೆ ಎಲ್ಲಾ ತತ್ವಗಳಿಗೂ ಎಕ್ಸೆಪ್ಷನ್ಸ್ ಇರುತ್ತೆ. ಎಲ್ಲಾ ತತ್ವಗಳು ಎಲ್ಲಾ ಸಮಯದಲ್ಲೂ ಅನ್ವಯ ಆಗಲ್ಲ. ಸೊ ಮೊದಲು ಮನುಷ್ಯ ಆಸೆ ಪಟ್ರೇನೆ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಇವತ್ತು ನಾವ್ ಈ ರೀತಿ ಝೂಮ್ ಅಲ್ಲಿ ಕನೆಕ್ಟ್ ಆಗಿ ಇಷ್ಟು ಚೆನ್ನಾಗಿ ಎಲ್ಲರ ಜೊತೆ ಮಾತಾಡೋದಕ್ಕೆ ಆಗ್ತಿದೆ ಅಂದ್ರೆ ಯಾರೋ ಒಬ್ರು, ಒಂದು ಕಾಲದಲ್ಲಿ ಇದೆಲ್ಲ ಮಾಯೆ ತರ ಅನ್ನಿಸ್ತಾ ಇತ್ತು. ವೈಯಕ್ತಿಕವಾಗಿ ಭೇಟಿ ಮಾಡದೆ ನೀವೆಲ್ಲೋ ಕೂತ್ಕೊಂಡು ನಾನೆಲ್ಲೋ ಕೂತ್ಕೊಂಡು ಮಾಯಾ ಕನ್ನಡಿ ಮುಖಾಂತರ ಮಾತಾಡೋದು ಅಂತ. ಅದ ಯಾರೋ ಆಸೆ ಪಟ್ಟಿದ್ದಕ್ಕೆ ಇವತ್ತು ನಾವ್ ಈ ರೀತಿ ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದ್ಭುತ. ಸರಿ, ಮಾಯಾ ಕನ್ನಡಿ ಅಂದಾಗ ನನಗೆ ನೆನಪಾಗೋದು ಈ ಮ್ಯಾಜಿಕ್. ಹೇಗೆ ಈ ಮ್ಯಾಜಿಕ್ ನ ಒಂದು ಆಲೋಚನೆ ನಿಮಗ್ ಬಂತು, ಅದನ್ನ ಕಲಿಯೋ ಉತ್ಸಾಹ ನಿಮಗ್ ಬಂತು, ಮತ್ತೆ ಅದಕ್ಕೆ ಬೇಕಾಗಿರೋ ಬಹಳ ಪರಿಶ್ರಮ ಬೇಕಾಗತ್ತೆ, ಬಹಳ ಅದಕ್ಕೆ ಕಷ್ಟಪಟ್ಟು ಅದನ್ನ ಕಲಿಬೇಕಾಗತ್ತೆ. ಹೇಗ್ ಈ ಜರ್ನಿ ಹೇಗ್ ಶುರು ಆಯ್ತು ಸರ್? ಸಿನಿಮಾ ಇಂದ ಮ್ಯಾಜಿಕ್ ಶೋ ಹೇಗ್ ಆಯ್ತು? ನೀವು ಮಾತಾಡ್ತಾ ಒಂದು ಪದ ಯೂಸ್ ಮಾಡಿದ್ರಿ, ನಕಾರಾತ್ಮಕ ಗುಣ ಅಂತ. ಇಟ್ ಈಸ್ ಸಚ್ ಎ ಪವರ್ಫುಲ್. ಆಕ್ಚುಲಿ ಸಕಾರಾತ್ಮಕ ಗುಣ ಪವರ್ಫುಲ್, ಬಟ್ ನೀವು ನಕಾರಾತ್ಮಕ ಅನ್ನೋ ಒಂದು ಮಾತು ಹೇಳಿದ್ರಲ್ಲ, ಅರ್ಧ ಅದನ್ನ ನಾವೆಲ್ಲ ಮೈ ಬಿಡಿಸ್ಕೊಂಡ್ಬಿಟ್ಟು ಬೆಳೆಯಕ್ಕೆ ಆಗ್ತಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಒಂದು ಆಶ್ಚರ್ಯ ಆಗುತ್ತೆ, ನೀವು ಯಾವ್ದಾದ್ರು ಒಂದು ಸರ್ಕಸ್ ಹೋಗಿ, ಸರ್ಕಸ್ ಹೊರಗಡೆ ಒಂದು ದೊಡ್ಡ ಆನೆ ಕಟ್ಟಿರ್ತಾರೆ, ಅದನ್ನೊಂದು ಮೊಳೆ ನೆಟ್ಬಿಟ್ಟು ಅದ್ರ ಚೈನ್ ಅನ್ನು ತಗೊಂಡೋಗಿ ಆ ನೆಲದ ಮೇಲೆ ಹೊಡೆದಿರೋ ಮೊಳೆಗೆ ತಗಲ ಹಾಕಿರ್ತಾರೆ. ಆನೆ ಅಲ್ಲಿಂದ ಈ 3 ಅಡಿ ಅಲ್ಲಾಡಲ್ಲ, ಇಡೀ ದಿವಸ ಕಟ್ಟಾಕಿ ಅಲ್ಲೇ ಇರುತ್ತೆ. ಅದು ನನಗೊಂದು ಅರ್ಥ ಆಗ್ತಿಲ್ಲ. ಅಷ್ಟು ದೊಡ್ಡ ಆನೆ 5 ದಿಮ್ಮಿಗಳನ್ನ ಎಳೆಯುತ್ತೆ, ಮರಗಳನ್ನು ಬುದ್ಧಿ ಬೀಳಿಸುತ್ತೆ, ಬಟ್ ಆ ಚೈನಿಂದ ಯಾಕೆ ಬಿಡಿಸ್ಕೊಂಡು ಹೋಗಕ್ ಆಗ್ತಿಲ್ಲ ಅಂದ್ರೆ ಕಾರಣ ಇಷ್ಟೇ. ಆನೆ ಚಿಕ್ಕ ವಯಸ್ಸಲ್ಲಿದ್ದಾಗ ಮಾವುತ ಅದಕ್ಕೆ ಇದೇ ತರ ಒಂದು ಚೈನ್ ಹಾಕಿ, ಒಂದು ಮೊಳೆನ ಹಾಕಿ ಅದಕ್ಕೆ ಕಟ್ಬಿಟ್ಟಿರ್ತಾನೆ. ಅವಾಗ ಆನೆ ತುಂಬಾ ಟ್ರೈ ಮಾಡಿರುತ್ತೆ ಆ ಮೊಳೆಯಿಂದ ಬಿಡಿಸ್ಕೊಂಡು ಹೋಗ್ಬೇಕು ಅಂತ, ಬಟ್ ಅದ್ರ ವಯಸ್ಸಿಗೆ ಅದ್ರ ಶಕ್ತಿಗೆ ಅದಾಗಿರಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಫೀಡ್ ಆಗೋಯ್ತು. ನನಗೇನಾದ್ರು ಕತ್ತಕ್ಕೆ ಚೈನ್ ಹಾಕಿ ಅಥವಾ ಕಾಲಕ್ಕೆ ಚೈನ್ ಹಾಕಿ ಮೊಳೆಗೆ ತಗಲಾಕ್ಬಿಟ್ರೆ ನಾನು ಅಲ್ಲಾಡಕ್ಕಾಗಲ್ಲ ಅಂತ ಒಂದು ಸಾಫ್ಟ್ವೇರ್ ನ ಲೋಡ್ ಮಾಡ್ಕೊಂಡ್ಬಿಡುತ್ತದು. ಆ ಸಾಫ್ಟ್ವೇರ್ ಸಾಯೋವರೆಗೂ ವರ್ಕೌಟ್ ಆಗುತ್ತೆ ಅದಕ್ಕೆ. ದೊಡ್ಡ ಆನೆಗೆ ನೀವು ಒಂದು ಚೈನ್ ಹಾಕಿ ಲಾಕ್ ಮಾಡ್ಬಿಟ್ರೆ ಅದು ಅಲ್ಲಾಡಲ್ಲ. ಅದು ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಫೀಡ್ ಆಗೋಗಿದೆ, ನನಗೆ ಚೈನ್ ಹಾಕಿದ್ರೆ ಅಲ್ಲಾಡಕ್ಕಾಗಲ್ಲ ಅಂತ ಹಂಗೆ ಕೂತಿರುತ್ತೆ. ಮನುಷ್ಯನ ಹಣೆ ಬರೋನು ಹೀಗೆ ಆಗಿದೆ. ನಮ್ ಚಿಕ್ಕ ವಯಸ್ಸಲ್ಲಿ ಕೆಲವು ಹೆದರ್ಸ್ಬಿಡ್ತಾರೆ, ಪರಿಸರದಲ್ಲಿರೋರು, ಸ್ನೇಹಿತರು, ಹಿರಿಯರು, ತಂದೆ ತಾಯಿಗಳು. ಅದ್ ಮಾಡ್ಬೇಡ ಹಂಗಾಗ್ಬಿಡುತ್ತೆ, ಇದು ಮಾಡ್ಬೇಡ ಹಿಂಗಾಗ್ಬಿಡುತ್ತೆ, ಈಜೆ ಕಲಿಬೇಡ, ನೀರಲ್ಲಿ ಈಜ್ ಕಲಿಯಕ್ ಹೋದ್ರೆ ಮುಳುಗೋಗ್ತೀಯ, ಏನೇನು ಹೇಳಿ ನಮ್ಮ ನಕಾರಾತ್ಮಕ ಗುಣಗಳಿಂದ ಹಳ್ಳಕ್ ತಳ್ಬಿಡ್ತಾರೆ.
ಆ ನಕಾರಾತ್ಮಕ ಗುಣಕ್ಕೆ ಸಂಬಂಧಪಟ್ಟ ಒಂದು ಮ್ಯಾಜಿಕ್ ಮಾಡಿ ಆಮೇಲೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಖಂಡಿತ. ಹೇಗ್ ಶುರುವಾಯ್ತು ಮ್ಯಾಜಿಕ್ ಅಂತ ನೋಡಿ. ಇದು ನಮ್ಮ ಜೀವನ, ನಕಾರಾತ್ಮಕ ಜೀವನ. ದಿಸ್ ರೋಪ್ ಈಸ್ ಫ್ರಮ್ ಯುರೋಪ್, ಜಸ್ಟ್ ಐ ಆಮ್ ಕಿಡ್ಡಿಂಗ್. ನೋಡಿ, ಈ ಶಕ್ತಿಗೆ ಹಗ್ಗಕ್ಕೆ ಏನು ಶಕ್ತಿ ಇಲ್ಲ. ಇಟ್ಸ್ ಎ ವೀಕ್ ರೋಪ್. ನಮ್ಮ ನೇಣ ಹಾಕದೆ ಈ ಹಗ್ಗ ಜೀವನದಲ್ಲಿ. ಇಂಥ ಈ ಹಗ್ಗಕ್ಕೆ ಹಿಂಗ್ ಬಿಟ್ರೆ ಹಿಂಗ್ ಹೊಟ್ಟೋಗುತ್ತೆ, ಹಿಂಗ್ ಬಿಟ್ರೆ ಹಿಂಗ್ ಹೊಟ್ಟೋಗುತ್ತೆ. ಬಿಕಾಸ್ ಸಕಾರಾತ್ಮಕ ಗುಣ. ಜೀವನದಲ್ಲಿ ಚಿಕ್ಕ ವಯಸ್ಸಿನ ನನಗೆ ಏನು ಮಾಡಕ್ಕಾಗಲ್ಲ, ಆಗಲ್ಲ ಆಗಲ್ಲ ಅಂದ್ಬಿಟ್ಟಿದ್ದಾರೆ. ಅದ್ರ ಒಂದು ವಿಲ್ ಪವರ್ ಬೆಳೆಸ್ಕೊಂಡು ನಾವು ಕಷ್ಟ ಪಟ್ಬಿಟ್ರೆ ಜೀವನದಲ್ಲಿ ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ವಿ ಆರ್ ಸ್ಟ್ರಾಂಗ್ ಲೈಕ್ ದಿಸ್ ರೋಪ್. ದಿಸ್ ಇಸ್ ದ ಬ್ಯೂಟಿ ಆಫ್ ಲೈಫ್. ನೋಡಿ, ಒಂದು ಬಿದ್ದೋಗೋ ಹಗ್ಗಕ್ಕೆ ಎಷ್ಟು ಶಕ್ತಿ ಬಂದಿದೆ. ಸೊ ನಮ್ ಒಳಗಡೆ ಆಗ್ಬೇಕಾದ ಪಾಸಿಟಿವ್ ಎನರ್ಜಿ ಇದು. ನಾನು ಇದನ್ನ ಮಾಡ್ತೀನಿ, ಆಗುತ್ತೆ ಅನ್ಕೊಂಡ್ರೆ ಆಗುತ್ತೆ. ಇಲ್ಲ ಕಳ್ಕೊಂಡ್ಬಿಟ್ರೆ ಕಾನ್ಫಿಡೆನ್ಸ್ ನ, ನಮ್ ಲೈಫ್ ಮತ್ತೆ ನಕಾರಾತ್ಮಕ ಆಗುತ್ತೆ. ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. awesome. Thank you for that amazing trick, sir. So ಹೇಗ್ ಶುರುವಾಯ್ತು? ಹೇಳ್ತೀನಿ ಸರ್. ನಾನು ಯುದ್ಧ ಮತ್ತು ಸ್ವಾತಂತ್ರ್ಯ ಅಂತ ಒಂದು ಚಿತ್ರ ಮಾಡಿದೆ. ಆ ಚಿತ್ರ 2 ಕಾರಣಗಳಿಗೆ ಬಹಳ ನಂಗೆ ಇಂಪಾರ್ಟೆಂಟ್ ಆಗಿತ್ತು. ಒಂದು ಮಕ್ಕಳ ಚಿತ್ರ ಮಾಡ್ಬೇಕು ಅನ್ನೋ ಆಸೆ ತುಂಬಾ ವರ್ಷಗಳಿಂದ ಇತ್ತು, ಬಟ್ ಯಾರು ಪ್ರೊಡ್ಯೂಸರ್ ಸಿಕ್ಕಿರ್ಲಿಲ್ಲ. ಈ ಮಧ್ಯೆ ನನಗೆ ಉದಯ್ ಜಾದುಗಾರ್ ಅಂತ ಒಬ್ಬ ದೊಡ್ಡ ಮ್ಯೂಜಿಷಿಯನ್, ಈಸ್ ಅ ಲೆಜೆಂಡ್ ಇನ್ ಕರ್ನಾಟಕ ಮ್ಯಾಜಿಕ್ ಫೀಲ್ಡ್ ಅಲ್ಲಿ. ಅವ್ರೊಂದು ಸಿನಿಮಾ ಮಾಡಕ್ ಬಂದ್ರು. ಅವ್ರು ಫೋಟೋಗ್ರಫಿ ಬಗ್ಗೆ ತುಂಬಾ ಆಸೆ ಇತ್ತು. ನೋಡಿ, ಅಲ್ಲೂ ಅಷ್ಟೇ, ಒಬ್ಬ ಮನುಷ್ಯ ಏನೇನಾದ್ರು ರೂಢಿಸ್ಕೋಬೇಕು ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ಯಾರೋ ಬಂದು ಲೈಫ್ ಕೊಡ್ತಾರೆ ಅಂದ್ರೆ ಆಗಲ್ಲ. ನಾವು ಸ್ವಲ್ಪ ಮುಂದುವರೆದ್ರೆ ಮಾತ್ರ ನಮ್ಗೆ ಬೇಕಾದ ತಲುಪುತ್ತೆ. ಅದನ್ನ ಫೋಟೋಗ್ರಫಿ ಮಾಡೋ ಆಸೆ, ಆದ್ರೆ ಯಾರು ಪ್ರೊಡ್ಯೂಸರ್ ರೆಡಿ ಇಲ್ಲ. ನನಗೊಂದು ಸಿನಿಮಾ ಡೈರೆಕ್ಷನ್ ಮಾಡೋ ಆಸೆ ಮಕ್ಕಳದು, ನನಗೆ ಯಾರು ರೆಡಿ ಇಲ್ಲ. ನಾವಿಬ್ರು ಸೇರಿದ್ವಿ. ಅವ್ರು ಹೇಳಿದ್ರು, ಕೌಶಿಕ್, ನೀವು ಈ ಸಿನಿಮಾಗೆ ನನ್ನನ್ನು ಫೋಟೋಗ್ರಫಿ ಕ್ಯಾಮ್ರಾಮನ್ಗೆ ಹಾಕೊಂಡ್ರೆ ನಾನು ನಿಮ್ಮನ್ನ ಡೈರೆಕ್ಟರ್ ಆಗಿ ಹಾಕೋತೀನಿ, ಒಂದು ಸಿನಿಮಾ ಮಾಡೋಣ ಅಂದ್ರು. ಹಾಗೆ ಮಾಡಿದ್ವಿ. ಹಿ ಡಿಡ್ ದ ಕ್ಯಾಮ್ರಾ ವರ್ಕ್, ಐ ಡಿಡ್ ದ ಡೈರೆಕ್ಷನ್ ವರ್ಕ್. ಶಿವಗಂಗೆ ಬೆಟ್ಟದಲ್ಲಿ ಹೋಗಿ 1 ವಾರ ಇದ್ದು ಮಕ್ಕಳ ಚಿತ್ರ ಮುಗಿಸ್ಕೊಂಡ್ ಬಂದ್ವಿ. ಅದೃಷ್ಟಕ್ಕೆ ಆ ಸಿನಿಮಾಗೆ ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿ ಬಂತು. 10 ಲಕ್ಷ ರೂಪಾಯಿ ಸಬ್ಸಿಡಿನೂ ಬಂತು. ಒಂದ್ ದಿವಸ ಗುಂಡು ಹಾಕಕ್ ಕರ್ಕೊಂಡು ಹೋದ್ರು. ಗುಂಡು ಹಾಕಿದ್ಮೇಲೆ ಅದನ್ನ ಕೊಡ್ಬೇಕಾದ್ರೆ ರೆಮ್ಯುನರೇಷನ್ ಕೊಟ್ಟಾಗಿತ್ತು ಅವ್ರು. ಬಟ್ ಆದ್ರೂ ಖುಷಿ, ಒಂದ್ ಎಕ್ಸ್ಟ್ರಾ ಸಬ್ಸಿಡಿ ಬಂತಲ್ಲ ಅಂತ. ಕೌಶಿಕ್, ನಿಮ್ಗೆ ಏನ್ ಬೇಕು ಕೇಳ್ರಿ, ಐ ವಾಂಟ್ ಟು ಗಿವ್ 1 more lakh ಫಾರ್ ಯುವರ್ ಮನಿ ಅವಶ್ಯಕತೆಗೆ ಅಂದ್ರು. ನನಗೆ ಹೇಳಿದೆ, ಸರ್, ಒಂದ್ ಲೆವೆಲ್ ನನ್ನ ಹತ್ರ ಹಣ ಇದೆ, ನಂಗೆ ಹಣ ಬೇಡ, ನಂಗೆ ಮ್ಯಾಜಿಕ್ ಹೇಳ್ಕೊಡಿ ಹಿಂದೆ. ಅವ್ರದ್ಗೆ ಮ್ಯಾಜಿಕ್ 30 ವರ್ಷದ ತಪಸ್ಸು, ಅದನ್ನ ಹೇಳ್ಕೊಡಕ್ಕಾಗಲ್ಲ, ಬೇಕಾದ್ರೆ ನಾನು ಹಿಂಗ್ ದುಡ್ಡು ಕೊಡ್ತೀನಿ ಅಂದ್ರು. ಸರ್, ದುಡ್ಡು ಒಂದ್ ಲೆವೆಲ್ ನನ್ನ ಹತ್ರ ಇದೆ, ಕಂಟೆಂಟ್ಮೆಂಟ್ ಇದೆ ಸರ್, ನೀವು ಕಲ್ಸ್ಕೊಡಂದ್ರೆ ಮ್ಯಾಜಿಕ್ ಕಲ್ಸ್ಕೊಡಿ ಹಿಂದೆ. ಆಮೇಲೆ ಅವ್ರಿಗೆ ಏನ್ ಅನ್ನಿಸ್ತು ಏನೋ, ಬಾ ಅಂದ್ರು, ಮ್ಯಾಜಿಕ್ ಕಲ್ಸ್ಕೊಟ್ರು. ಆ ಮ್ಯಾಜಿಕ್ ಅಲ್ಲಿ ನನ್ಗೆ ಅಂತ ಏನ್ ಸಂಪಾದನೆ ಇಲ್ಲ. 1,000 ರೂಪಾಯಿ ಕೊಡೋರು ಒಂದ್ ಶೋಗೆ. ನಾನು ಅಲ್ಲಿ ಇಲ್ಲಿ ಮಾಡ್ಕೊಂಡು ಒಂದು 10-15 ಶೋ ಮಾಡಿದೆ. ಬಟ್ ಒಂದು ದಿವಸ ನನಗೆ ಶಾಕ್ ಆಯ್ತು. ಏನು, ನಂಗೆ ಯಾರೋ ಇದೇ ತರ ಮ್ಯಾಜಿಕ್ ಶೋ ಕರೆದಿದ್ರು. ನಾನು ಅವತ್ತು ಹೋಗಕ್ ಆಗ್ಲಿಲ್ಲ. ನಂಗೇನೋ ಒಂದು ಪರ್ಸನಲ್ ವರ್ಕ್ ಮೈಸೂರಲ್ಲಿ ಬಿದ್ಬಿಡ್ತು. ನಾ ಅವ್ರಿಗೆ ಸುಮ್ಮನೆ ಫೋನ್ ಮಾಡಿ, ಸರ್, ಇವತ್ತು ನಾನು ಮ್ಯಾಜಿಕ್ ಶೋ ಬರಕ್ ಆಗ್ತಿಲ್ಲ, ನಾನ್ ಮೈಸೂರ್ಗೆ ಹೋಗ್ಬೇಕು ಅಂದೆ. ಇನ್ನು ಮುಗಿಸೇ ಇಲ್ಲ ನನ್ ಮಾತು. ಹೌದಾ, ಇನ್ಯಾರು ಮ್ಯೂಜಿಷಿಯನ್ ಇದ್ರೆ ಕಳಿಸಿ, ಮಿಸ್ ಮಾಡ್ಬೇಡಿ, ಯಾರು ಬಂದು ಮ್ಯಾಜಿಕ್ ಮಾಡ್ಲೇಬೇಕು ಆಯ್ತಾ ಅಂತ ಫೋನ್ ಇಟ್ಬಿಟ್ರು. ನನಗ್ ತಲೆನ ಹುಳ ಬಿದ್ಬಿಡ್ತು. ಅಲ್ಲ, 50ನೇ ವಯಸ್ಸಿನ ನಾನು ಇಷ್ಟು ಕಷ್ಟಪಟ್ಟು ಮ್ಯಾಜಿಕ್ ಕಲ್ತಿದ್ದೀನಿ, ನಾನ್ ಬರಕ್ಕಾಗಲ್ಲ ಅಂದ್ರೆ ಒಂದ್ಸತಿನಾದ್ರು ಸರ್ ಟ್ರೈ ಮಾಡಿ ಅಂತನಾರು ಆ ಮನುಷ್ಯ ಅನ್ಬೇಕಲ್ಲ. ಆಯ್ತಾಯ್ತು, ಇನ್ನೊಬ್ರನ್ನ ಕಳಿಸಿ ಅಂದ್ರೆ ನಾನು ವಿದ್ಯೆ ಕಲ್ತಿಯ ನ್ಯೂಸು. ಇದ್ ಹೆಂಗೆ ಅಂದ್ರೆ, ಮದ್ವೆ ಗಂಡು ಹೆಣ್ಣು ತಾಳಿ ಕಟ್ಟೋ ಟೈಮ್ ಯಾರಾದ್ರೂ ಬರ್ಲಿ, ಮೃದಂಗ ಬಾರಿಸ್ಲಿ ಅಥವಾ ವಾಲ್ಗ ಊದಿರ್ಲಿ, ಮುಗಿದೋಯ್ತು ಅನ್ನೋ ತರ. ಸೊ ನನ್ನ ಅವಶ್ಯಕತೆ ಇಂಡಸ್ಟ್ರಿ ಇಲ್ಲ. ಐ ಆಮ್ ಜಸ್ಟ್ 1 in 1000. ಅವಾಗ ಅನ್ನಿಸ್ತು, ಇಲ್ಲ, ನಾನ್ ಮ್ಯಾಜಿಕ್ ಕಲ್ತಿದ್ ವೇಸ್ಟ್ ಆಗಿದೆ. ನಾನ್ ಬರಕ್ಕಾಗಲ್ಲ ಅಂದ್ರೆ ಒಂದ್ಸತಿನಾದ್ರು ಟ್ರೈ ಮಾಡಿ ಅನ್ಬೇಕು ನನಗೆ. ಸೊ ಅಲ್ಲಿ ನನ್ನ ಇಂಡಿವಿಜುವಾಲಿಟಿ ಇದ್ರೆ ಮಾತ್ರ ಕರೀತಾರೆ. ಇಲ್ಲ ನಾನು ಎಲ್ಲಾರ ತರ ಬಂದು ಹಗ್ಗ ಹಿಡ್ಕೋ, ಬಲೂನ್ ಬರ್ಸು, ಇನ್ನೊಂದೇನೋ ಮಾಡಿದ್ರೆ ಐ ಆಮ್ 1 in 1000. ಏನ್ ಮಾಡ್ಬೋದು ಅಂತ ನನ್ನ ತಲೆಗೆ ಅವಾಗ ಯೋಚನೆ ಬಂತು. ಆಗ ನಾನು ನನ್ನ ವೈಫ್ ಜೊತೆ ಹಾಗೆ ಯಾವ್ದೋ ಟ್ರಾವೆಲ್ ಮಾಡುವಾಗ ಡಿಸ್ಕಸ್ ಮಾಡಿದೆ. ಪುಟ, ಹೌ ಅಬೌಟ್ ಬ್ಲೆಂಡ್ ಅವರ್ ಫಿಲಾಸಫಿ ಇಂಟು ಮ್ಯಾಜಿಕ್ ಅಂದೆ. ಹೆಂಗ್ರಿ ಆಗತ್ತೆ, ಮ್ಯಾಜಿಕ್ ಬೇರೆ ಫಿಲಾಸಫಿ ಬೇರೆ ಅಂದ್ಲು. ಇಲ್ಲ, ನಂಗೆ ಬಾಲ್ಯದಿಂದ ಮಂಕುತಿಮ್ಮನ ಕಗ್ಗದ ಬಗ್ಗೆ ಅಪಾರವಾದ ಪ್ರೀತಿ ಇತ್ತು. ಮಂಕುತಿಮ್ಮನ ಕಗ್ಗ ಅಂತ ತಗೊಂಡು ಅದಕ್ಕೆ ಮ್ಯಾಜಿಕ್ ಬ್ಲೆಂಡ್ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು 4-5 ಸ್ವಲ್ಪ ಐ ಪುಟ್ ಎಫರ್ಟ್ಸ್. ರಿಯಲಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಹೇಗೆ ಸ್ಕ್ರೀನ್ ಪ್ಲೇ ಒದ್ದಾಡ್ತೀವೋ ಹಾಗೆ ಈ ಕಗ್ಗದ ಸಿನಿಮಾ ಮ್ಯಾಜಿಕ್ ಮಾಡೋದಕ್ಕೆ ಐ ಪುಟ್ ಸಮ್ ಎಫರ್ಟ್ಸ್. ಅಲ್ಟಿಮೇಟ್ಲಿ ನನಗೆ ಇಲ್ಲಿ ಸಿಕ್ಬಿಡ್ತು. ಯಾವ್ದೋ ಒಂದು ಪದ್ಯ ಹೇಳಿದ್ರೆ ಅದ್ರ ಜೊತೆಗೆ ಒಂದ್ ಮ್ಯಾಜಿಕ್ ಮಾಡಿದ್ರೆ 2 ಹೆಂಗ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಒಂದ್ ಕಡೆ ಒಂದ್ ಪದ್ಯ ಇದೆ, ಸರಕಾರ ಹರಿಗೋಲು ತೆರೆ ಸುಳಿಗಳತ್ತಿತ್ತ, ಸುರೆ ಕುಡಿದ ಕೆಲವರು ಹುಟ್ಟು ಹಾಕುತ್ತಿಹರು, ಹುಚ್ಚೆದ್ದು ಕುಣಿಯುತ್ತಿದೆ, ಬಿರುಗಾಳಿ ಬೀಸುತ್ತಿದೆ, ಆದರೂ ದೋಣಿ ಬೀಳದಿರುವುದು ಅಚ್ಚರಿಯೋ ಮಂಕುತಿಮ್ಮ. ಈ ಪದ್ಯಕ್ಕೆ ಏನ್ ಮ್ಯಾಜಿಕ್ ಮಾಡ್ಬೋದು? ನಾನು ಅಷ್ಟೊಂದು ಮ್ಯಾಜಿಕ್ ಕಲ್ತಿದ್ದೆ. ಏನು ಅಂದ್ರೆ, ಒಂದ್ ಗ್ಲಾಸ್ ಹಿಡ್ಕೊಳ್ಳೋದು, ಒಂದ್ ಪೆಪ್ಸಿ ಬಾಟ್ಲ್ ಹಿಡ್ಕೊಳ್ಳೋದು, ಆ ಪೆಪ್ಸಿ ಬಾಟ್ಲಿಂದ ಹೀಗೆ ನಾನು ಪೆಪ್ಸಿನ ಗ್ಲಾಸ್ಗೆ ಹಾಕ್ತಾ ಹಾಗೆ ಕೈ ಬಿಟ್ಬಿಡೋದು. ಬಿಟ್ರೆ ಪೆಪ್ಸಿ ಬಾಟ್ಲಿಂದ ಪೆಪ್ಸಿ ಬೀಳ್ತಾ ಇದೆ, ಗ್ಲಾಸ್ನ ಯಾರು ಹಿಡದೇ ಇಲ್ಲ, ಅದು ನೇತಾಡ್ತಾನೇ ಇದೆ.
ಹೇಗೆ? ಸರಕಾರ ಹರಿಗೋಲು ತೆರೆಸುಳಿಗಳ ಅತ್ತಿತ್ತ ಸುರೆ ಕುಡಿದ ಕೆಲವರು ಹುಟ್ಟು ಹಾಕುತ್ತಿಹರು, ಹುಚ್ಚೆದ್ದು ಕುಣಿಯುತ್ತಿದೆ ಬಿರುಗಾಳಿ ಬೀಸುತ್ತಿದೆ, ಆದರೂ ದೋಣಿ ಬೀಳದಿರುವುದಚ್ಚರಿಯೋ ಮಂಕುತಿಮ್ಮ. ನೋಡಿ ಹೇಗೆ ಈ ಗ್ಲಾಸಿನ ಓಡಾಡ್ಕೊಂಡಿದೆ, ಕೆಳಗ್ ಬಿದ್ದಿಲ್ವೋ ಹಾಗೆ ನಮ್ಮ ಪ್ರಜಾಪ್ರಭುತ್ವ ಉಳ್ಕೊಂಡಿದೆ. ಇಟ್ ಇಸ್ ರಿಯಲಿ ವಂಡರ್ ಅಂತ ಅಂದೆ. ಈ ತರದ ಸಣ್ಣ ಸಣ್ಣ ಪ್ರಯತ್ನಗಳು ನನಗೆ ತುಂಬಾನೇ ಹೆಲ್ಪ್ ಆಗ್ಬಿಡ್ತು. ಸೊ ಇದ್ರ ರಿಸಲ್ಟ್ ಏನು ಅಂತ ತಿಳ್ಕೊಳಕ್ ಅನ್ಸುತ್ತೆ. ಬೇಕು ಅಂತ ಸಮಾಜದ ಒಂದು 5-6 ಜನ ಗಣ್ಯರು, ಹಂಸಲೇಖ, ಆಮೇಲೆ ನಮ್ಮ ಇವರು ವಿಶ್ವೇಶ್ವರ ಭಟ್ರು, ಆಮೇಲೆ ನಮ್ಮ ಇವರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮತ್ತೆ ರಿಯಲ್ ಎಸ್ಟೇಟ್ ಅವ್ರು ಗೊತ್ತಿರ್ಬೇಕು ಡಾಕ್ಟರ್ ದಯಾನಂದ್ ಪೈ, ಕನ್ನಡ ಅಂಡ್ ಕಲ್ಚರ್ ಡೈರೆಕ್ಟರ್ ಮನು ಬಳಿಗಾರು, ಈಗ ಸುಮಾರು ಜನ ಕರೆದು ಕನ್ನಡ ಭವನದಲ್ಲಿ ಇದನ್ನೇ ಸುಮ್ಮನೆ 1 ಗಂಟೆ ಕಾಲ ನಾವು ಶೋ ಮಾಡಿದೆ, ಮಂಕುತಿಮ್ಮನ ಕಗ್ಗ ಥ್ರೂ ಮ್ಯಾಜಿಕ್ ಅಂತ. ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಅದಾದ್ಮೇಲೆ ನನ್ನ ಜರ್ನಿ ಶುರು ಆಯ್ತು. ಇದುವರೆಗೂ ನಿಂತಿಲ್ಲ ವಿಹಾನ್. ಅದನ್ನೇ ಹೇಳೋದು, ಪ್ರಯತ್ನಕ್ಕೆ ತಕ್ಕ ಫಲ ಇರುತ್ತೆ. ಅದು ಕೆಲವ್ರಿಗೆ ಬೇಗ ಸಿಗುತ್ತೆ, ಕೆಲವ್ರಿಗೆ ತಡವಾಗಿ ಸಿಗುತ್ತೆ. ಆದ್ರೆ ಸಿಗದೇ ಇರೋ ಸಾಧ್ಯತೆ ತುಂಬಾ ಕಡಿಮೆ. ಸೊ ಎವ್ರಿ ಒನ್ ಶುಡ್ ಪುಟ್ ದೇರ್ ಎಫರ್ಟ್ಸ್ ಅಂಡ್ ನೆಸೆಸಿಟಿ ಇಸ್ ಮದರ್ ಆಫ್ ಇನ್ವೆನ್ಷನ್. ನಿಮ್ಗೆ ಅವಶ್ಯಕತೆ ಬಿದ್ರೆ ಮಾತ್ರ ಏನನ್ನೋ ನೀವು ಜೀವನದಲ್ಲಿ ರೂಢಿಸ್ಕೋತೀರಾ, ಇಲ್ದೇ ಇದ್ರಿಲ್ಲ. ದಿಸ್ ಇಸ್ ಮೈ ಒಪಿನಿಯನ್. ಆಸಮ್ ಸರ್. ಸೊ ಇದರಲ್ಲಿ ಕೆಲವು ಪಾಠಗಳನ್ನ ನಾವು ತಗೋಬಹುದು ಅಂದ್ರೆ, ನಮಗೆ ಫಸ್ಟ್ ಕನಸುಗಳಿರ್ಬೇಕು, ದೊಡ್ಡ ದೊಡ್ಡ ಕನಸುಗಳಿರ್ಬೇಕು. ಆದ್ರೆ ಅದು ಹೇಗೆ ಬರುತ್ತೆ ಅನ್ನೋದು ನಮಗ್ ಗೊತ್ತಿಲ್ಲ. ಯಾರು ಅದನ್ನ ಯೋಚಿಸು ನೋಡೋದಕ್ಕಾಗಲ್ಲ. ಒಂದು ಸಿನಿಮಾ ನಟ ಒಂದು ಸಿನಿಮಾಗಾಗಿ ಇಬ್ರು ಒಟ್ಟಿಗೆ ಬಂದು ಆ ಸಿನಿಮಾ ಮುಖಾಂತರ ಅವ್ರು ಹಣ ಕೊಡ್ತೀನಿ ಅಂದ್ರು, ಇಲ್ಲ ಮ್ಯಾಜಿಕ್ ಮಾಡ್ಬೇಕು, ಮ್ಯಾಜಿಕ್ ಕಲಿಬೇಕು ಅಂತ ನೀವು ಕೇಳಿ ಆ ಮ್ಯಾಜಿಕ್ ನ ಮಾಡಿ ಆ ಪಯಣದಲ್ಲಿ ಇನ್ನೇನಾದ್ರೂ ಹೊಸತನ ತರಬೇಕು ಅಂತ. ಸೊ ಒಂದು ಕಡೆ ಪ್ರಕೃತಿ ನಿಮ್ಮನ್ನ ಒಂದು ದೊಡ್ಡ ಮಜಿಷಿಯನ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ, ಇನ್ನೊಂದು ಕಡೆ ನೀವು ಕೂಡ ನಿಮ್ಮ ಒಂದು ವಿಭಿನ್ನತೆ, ನಿಮ್ಮ ಒಂದು ಯುನೀಕ್ನೆಸ್ ನ ತರೋದಕ್ಕೆ ನಿಮ್ಮ ಒಂದು ಜ್ಞಾನ, ನಿಮ್ಮ ಒಂದು ಅನುಭವವನ್ನ ಬಳಸ್ಕೊಂಡು ಎರಡನ್ನೂ ಮಿಶ್ರಣ ಮಾಡಿ ಹೇಗೆ ನೀವು ಆ ಅದ್ಭುತವಾದ ಒಂದು ಹೊಸ ರೀತಿಯ ಮ್ಯಾಜಿಕ್ ಅನ್ನ ಸೃಷ್ಟಿಸಿದೀರಾ ಅನ್ನೋದು ಬಹಳ ರೋಮಾಂಚನಕಾರಿಯಾಗಿತ್ತು. ಕೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ ಸರ್. ಧನ್ಯವಾದಗಳು. ಮತ್ತೆ ನೀವು ಭಗವದ್ಗೀತೆನ ಆಧರಿಸಿನೂ ಬಹಳಷ್ಟು ಮ್ಯಾಜಿಕ್ ಮಾಡ್ತೀರಾ. ಆಕ್ಚುಲಿ ನಾನು ಈ ಆಕರ್ಷಣೆಯ ನಿಯಮ, ಈ ಸಕಾರಾತ್ಮಕ ಮನಸ್ಸಿನ ಸಕಾರಾತ್ಮಕ ಆಲೋಚನೆಗಳ ಶಕ್ತಿ, ನಕಾರಾತ್ಮಕ ಆಲೋಚನೆಗಳ ಶಕ್ತಿ, ಇದೆಲ್ಲದ್ರ ಬಗ್ಗೆ ಮಾತಾಡಿದಾಗ ಎಲ್ಲೋ ಪಾಶ್ಚಿಮಾತ್ಯ ಜ್ಞಾನದಿಂದ ಬಂದ ವಿಷಯ ಅಂತ ತುಂಬಾ ಜನ ಅನ್ಕೋತಾರೆ. ಆದ್ರೆ ಭಗವದ್ಗೀತೆನಲ್ಲಿ ಕೃಷ್ಣ ಏನೆಲ್ಲ ಹೇಳಿದಾನೋ ಅದರಲ್ಲೇ ಆಕರ್ಷಣೆಯ ನಿಯಮದ ಮೂಲ ತತ್ವಗಳು ಅಡಗಿವೆ ಅಂತ ಬಹಳಷ್ಟು ನಮ್ಮ ಪಂಡಿತರೆಲ್ಲ ಹೇಳಿದ್ದಾರೆ. ಯಾಕಂದ್ರೆ ನಮ್ಗೆ ಏನ್ ಬೇಕೋ ಅದನ್ನ ನಾವು ಅದನ್ನ ತಲೆನಲ್ಲಿ ಇಟ್ಕೊಂಡ್ರೆ ಒಂದ್ಸತಿ ಭಗವಂತನ್ಗೆ ಅದ್ ಹೇಳ್ಬಿಟ್ರೆ ಸಾಕು. ಆಮೇಲೆ ಅದ್ರ ಬಗ್ಗೆ ನಾವ್ ಏನು ಯೋಚಿಸ್ಬೇಕಾಗಿಲ್ಲ. ನಮ್ಮ ಕೆಲ್ಸವನ್ನ ನಾವು ಮಾಡ್ಕೊಂಡು ಹೋದ್ರೆ ತನ್ನಷ್ಟಕ್ಕೆ ತಾನೇ ನಮ್ಮ ಆಸೆಗಳೆಲ್ಲ ನಮ್ಮನ್ನ ಹುಡುಕೊಂಡು ಬರುತ್ತೆ. ನೀವು ಕೂಡ ಹೇಳಿದ್ರಿ, ನಾನ್ ಮೊದಲು ಸೈಕಲ್ ಬೇಕು ಅನ್ಕೊಂಡೆ, ಸೈಕಲ್ ಸಿಕ್ತು. ಆಮೇಲೆ ಗಾಡಿ ಬೇಕು ಅನ್ಕೊಂಡೆ, ಗಾಡಿ ಸಿಕ್ತು. ಸೊ ನೀವು ಕೂಡ ಬಹಳಷ್ಟು ವಿಷಯವನ್ನ ನಿಮ್ಮ ಜೀವನದಲ್ಲಿ ಆಕರ್ಷಿಸಿದೀರಾ. ಅದರಲ್ಲಿ 4 ವಿಷಯ ಇದೆ. ಆಲೋಚನೆ ಇತ್ತು, ಭಾವನೆಗಳಿತ್ತು, ಒಳ್ಳೆ ಸಕಾರಾತ್ಮಕ ಭಾವನೆಗಳಿತ್ತು, ಆಮೇಲೆ ಅದಕ್ಕೆ ಬೇಕಾದ ನಂಬಿಕೆಗಳಿತ್ತು, ಮತ್ತೆ ಪ್ರಯತ್ನನೂ ಇತ್ತು. ಅಲ್ಲಿ ನಿಮ್ಮ ಕೆಲಸನೂ ನೀವು ಮಾಡಿದ್ರಿ. ಸೊ ನಿಮ್ಮ ಭಗವದ್ಗೀತೆಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ಬಹಳ ನಿಮ್ಮ ಜೀವನದಲ್ಲಿ ಬಹಳ ಪ್ರಭಾವ ಬೀರಿದಂತಹ ಕೆಲವು ವಿಷಯಗಳನ್ನ ತಿಳಿಸ್ಬೇಕು ಅಂದ್ರೆ ಏನನ್ನ ಹೇಳ್ತೀರಾ ಸರ್? ಸರ್ ಏನಿಲ್ಲ, ನನಗೆ ಪ್ರಭಾವ ಬೀರಿದ್ದೆ ಒಬ್ಬ ಅಮೆರಿಕನ್ ಸೋಲ್ಜರ್. ನಾನು ಮುಂಚೆ ಏನ್ ಭಗವದ್ಗೀತೆ ಮ್ಯಾಜಿಕ್ ಮಾಡ್ತಿರ್ಲಿಲ್ಲ. ಈ ಶುಡು ಓನ್ಲಿ ಮಂಕುತಿಮ್ಮನ ಕಗ್ಗ ಮ್ಯಾಜಿಕ್. ಅದ್ರ ಮ್ಯಾಜಿಕ್ಗೆ ಅಂತ ನಾನು ಬಾಸ್ಟನ್ಗೆ ಹೋಗಿದ್ದೆ. ಬಾಸ್ಟನ್ ಅಲ್ಲಿ ನಾನು ಇಳ್ಕೊಂಡಿದ್ದ ಮನೆಯ ಹಿಂದ್ಗಡೆ ಒಂದು ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಇತ್ತು. ಅಲ್ಲೆಲ್ಲ ಮನೆಗಳಿಗೆ ಬಾಲ್ಕನಿನೇ ಇಲ್ಲ. ಆಲ್ಮೋಸ್ಟ್ ಆಲ್ ಅಮೆರಿಕಾದ 90% ಮನೆಗಳು ಎಲ್ಲ ಮೇಲ್ಗಡೆ ರೂಫ್ ಇರೋದು, ಇಳಿಜಾರಿನ ರೂಫಿನ ಮನೆಗಳೇ. ತುಂಬಾ ಅಪರೂಪಕ್ಕೆ ಸಿಟಿ ಸೆಂಟ್ರಲ್ಲಿ ಬಿಲ್ಡಿಂಗ್ ಗಳಿರುತ್ತೆ, ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರಷ್ಟೇ. ಸೊ ಹೀಗೆ ನಾನು ಆ ಫೀಲ್ಡ್ ಅಲ್ಲಿ ಹೋಗಿ ಒಂದ್ ದಿವಸ ಬೆಳಿಗ್ಗೆ ಸುಮ್ಮನೆ ನನ್ನ ವಿಡಿಯೋ ಕ್ಯಾಮ್ರಾದಲ್ಲಿ ಏನೋ ತೆಕ್ಕೋತಾ ಇದ್ದೆ. ಒಬ್ಬ ಸೋಲ್ಜರ್ ರನ್ನಿಂಗ್ ಮಾಡ್ತಾ ಇದ್ದ, ಅಮೆರಿಕನ್ ಸೋಲ್ಜರ್. ಅವನಾಗೆ ಬರ್ತಾ ಬರ್ತಾ ಬಂದ್ 2 ಜನ, ನಾನು ಎಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೆ ಆ ಜಾಗದಲ್ಲಿ ಹಿಂಗ್ ಪಾಸ್ ಆದ. ಅವ್ನ್ ಬೆನ್ ಮೇಲೆ ಒಂದು ಹಚ್ಚೆ ನೋಡಿದೆ ನಾನು. ಯು ಕಾಂಟ್ ಕಿಲ್ ಮೀ, ಯು ಕಾಂಟ್ ಬರ್ನ್ ಮೀ, ಯು ಕಾಂಟ್ ವೆಟ್ ಮೀ, ಯು ಕಾಂಟ್ ಡ್ರೈ ಮೀ, ದಟ್ ಈಸ್ ಮೀ ಅಂತ ಹಾಕಿದ್ದ. ನನಗೆ ಸ್ವಲ್ಪ ಕುತೂಹಲ ಆಯ್ತು. ತುಂಬಾ ಕಡಿಮೆ ಜನ ಇದ್ರು ಸೋಲ್ಜರ್ಸ್. ಹಿ ವಾಸ್ ಲಿಟಲ್ ಬಿಟ್ ಫ್ರೆಂಡ್ಲಿ. ಹಾಯ್, ವೆರಿ ನೈಸ್ ಟ್ಯಾಟೂ ಇನ್ ದ ಬ್ಯಾಕ್ ಅಂದೆ. ಎಸ್, ಥ್ಯಾಂಕ್ ಯು. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಅಂದೆ ನಾನು. ಅವ್ನ ಕಡೆ ಬಿಟ್ಟು, ಆರ್ ಯು ಇಂಡಿಯನ್? ಎಸ್ ಸರ್ ಅಂದೆ. ಓ, ದಿಸ್ ಇಸ್ ನಾಟ್ ಫೇರ್, ದಿಸ್ ಮೆಸೇಜ್ ಇಸ್ ಫ್ರಮ್ ಯುವರ್ ಕಂಟ್ರಿ ಇಂದ. ನನಗೆ ನಿಜಕ್ಕೂ ತುಂಬಾ ಒಂಥರ ಇರುಸುಮುರ್ಸಾಗೋಯ್ತು. ನಾನೇನೋ ತಿಳುವಳ್ಕೊಂಡ್ಬಿಟ್ಟಿದ್ದೀನಿ, ನಾನೇನೋ ಬುದ್ಧಿವಂತ ಅನ್ನೋ ಭ್ರಮೆನಲ್ಲಿದ್ದೆ ನಾನು ಯಾವ್ದೋ ಒಂದು ಇಂಗ್ಲಿಷ್ ಸ್ಲೋಗನ್ ನೋಡೋದು, ಏನು ಅಂದ್ರೆ ನಿಮ್ ದೇಶದ್ದು ಅಂತಾನೆ. ಆಮೇಲೆ ಹೇಳಿದೆ, ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಯು ಸ್ಪೇರ್ 5 minutes ವಿತ್ ಮೀ, ಐ ವಾಂಟ್ ಟು ಹ್ಯಾವ್ ಎ ಇಂಟರ್ವ್ಯೂ ಅಂದೆ. ನೋ ಪ್ರಾಬ್ಲಮ್ ಅಂತ ಬಂದ.
ವಿ ಹ್ಯಾಡ್ 2 minutes ಟಾಕ್. ಅವಾಗ ಅವನು ಹೇಳ್ತಾನೆ, ದಿಸ್ ಈಸ್ ಎ ಮೆಸೇಜ್ ಐ ಗಾಟ್ ಫ್ರಮ್ ರವಿಶಂಕರ್ ಗುರುಜಿ ಇನ್ ಆರ್ಟ್ ಆಫ್ ಲಿವಿಂಗ್ ಸೆಂಟರ್. ಹಿ ಯೂಸ್ ಟು ಟೆಲ್ ಅಬೌಟ್ ದಿಸ್ ಈಸ್ ಫ್ರಮ್ ಭಗವದ್ಗೀತಾ ಅಂದ. ಅವತ್ತು ತಲೆ ಹುಳ ಬಿತ್ತು. ಎಂತ ಅನ್ಯಾಯ, ನಾವೆಂತ ನಿಧಿನ್ ಬಿಟ್ಬಿಟ್ಟಿದೀವಿ ಭಾರತೀಯರು. ಯಾರು ವಿದೇಶಿಗರಿಗೆ ಅದು ಕೊಟ್ಟಿರೋ ಸ್ಫೂರ್ತಿ ನಮ್ಮಲ್ಲಿ ಯಾಕೆ ಯಾರಿಗೂ ಕೊಡ್ತಿಲ್ಲ? ಎಲ್ಲ ಒಳಗಡೆ ಮುಚ್ಚಿಟ್ಬಿಟ್ಟು, ಕಪ್ಪೆ ಚಿಪ್ ಒಳಗಡೆ ಮುಚ್ಚಿಟ್ಬಿಟ್ಟಿದೀವಿ. ನಮ್ ಭಂಡಾರ, ನಮ್ ವಿದ್ಯೆ, ನಮ್ಮ ಸೀಕ್ರೆಟ್ಸು, ನಮ್ ಸರ್ಕನ್ನೆಲ್ಲ. ಅದ್ ಬೇಜಾರಾಗಿ ಆಮೇಲೆ ಕನ್ನಡದ ಭಗವದ್ಗೀತೆ ರಾಮಕೃಷ್ಣ ಸ್ವಾಮೀಜಿಗಳು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದನ್ನ ಓದ್ತಾ ಹೋದೆ, ಅದ್ರಲ್ಲಿ ಕರೆಕ್ಟ್ ಆಗಿ ಸಿಕ್ತು. ಅದ್ರಲ್ಲಿ ಕೃಷ್ಣ ಹೇಳೋ ಮಾತದು ಏನಪ್ಪಾ ಅಂತಂದ್ರೆ, ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನಚೈವಂ ಕ್ಲೇದಯಂತ್ಯಾಪಹ ನಶೋಷೇತಿ ಮಾರುತಃ. ಅಂದ್ರೆ ನೀನ್ ನನ್ನಿಂದ ಖಡ್ಗದಿಂದ ಚುಚ್ಚಕ್ಕಾಗಲ್ಲ, ಬೆಂಕಿಯಿಂದ ಸುಡಕ್ಕಾಗಲ್ಲ, ನೀರಲ್ಲಿ ನೆನೆಸಕ್ಕಾಗಲ್ಲ, ಬಿಸಿಲಲ್ಲಿ ಒಣಸಕ್ಕಾಗಲ್ಲ. ಅದೇ ನಾನು. ಅದೇ ನಾನು ಅಂದ್ರೆ ದಟ್ ಈಸ್ ಆತ್ಮ, ಸೋಲ್. ದೇಹಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ. ಹಾಗಾಗಿ ಅವನು ಹೇಳಿರೋದು, ನೀನ್ ನನಗೆ ಕೊಲ್ಲಕ್ಕಾಗಲ್ಲ, ಸಾಯ್ಸಕ್ಕಾಗಲ್ಲ, ಸುಡಕ್ಕಾಗಲ್ಲ ಅಂತ. ಅವಾಗ ಅನ್ಕೊಂಡು ಇದನ್ನ ಮ್ಯಾಜಿಕ್ ಮುಖ ಮಾಡಿದ್ರೆ ಹೇಗಿರುತ್ತೆ? ಆಲ್ರೆಡಿ ನಮ್ಗೊಂದು ಮ್ಯಾಜಿಕ್ ಗೊತ್ತಿತ್ತು. ಏನದು? ದೊಡ್ಡ ಸ್ವೋರ್ಡ್ ತಗೊಂಡು, ನೀವು ನೋಡಿರ್ತೀರಾ ಸುಮಾರು ಶೋಗಳಲ್ಲಿ, ಹಾಲಿವುಡ್ ಶೋಗಳಲ್ಲೆಲ್ಲ, ಹಿಂಗ್ ಬಾಯಲ್ಲಿ ಹಾಕೊಂಡು ಪೂರ್ತಿ ಒಳಗ್ ತಗೋತಾರದ್ನ. ದೆನ್ ದೇ ವಿಲ್ ಟೇಕ್ ಇಟ್ ಔಟ್. ಅದನ್ನ ನಯನಂ ಚಿಂದಂತಿ ಶಸ್ತ್ರಾಣಿ ಹಿಂದೆ ನೋಡಿ, ಅಷ್ಟು ಉದ್ದ ಚಾಕು ನಾನು ಬಾಯಿಗೆ ಹಾಕೊಂಡ್ರು ಅದು ನನ್ನನ್ನ ಭೇದ್ಸಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ಒಂದು ಇದಕ್ಕೆ ಇದು ತಗೊಂಡೆ, ಏನು ಲೈಟ್ರು ನಾನು ಬಟ್ಟೆ ಮೇಲೆ ಇಟ್ಬಿಟ್ಟು ಹಿಂಗೆ ಹೇಳಿದ್ರೆ ಆ ಬಟ್ಟೆ ಹಚ್ಕೊಳ್ಳೋದೇ ಇಲ್ಲ. ಸೊ ಅಲ್ಲಿಗೇನು, ನಯನಂ ದಹತಿ ಪಾವಕಃ, ಸುಡಕ್ಕಾಗಲ್ಲ ನೀನು. ಆಮೇಲೆ ಒಂದು ಅದೇ ಕರ್ಚಿಪನ್ ತಗೊಂಡು ನೀರಲ್ಲಿ ನೆನೆಸಿ ಎದ್ದಿದ್ರೆ ಅದು ಒದ್ದೆ ಆಗಲ್ಲ, ಅದು ನೀವು ಒಣಗ್ಸಕ್ಕಾಗಲ್ಲ, ಅಥವಾ ಒದ್ದೆ ಮಾಡಕ್ಕಾಗಲ್ಲ. ಈ ತರದ ಅಂಶಗಳು ಇಟ್ಕೊಂಡು ಭಗವದ್ಗೀತೆ ಜೊತೆಗೆ ಅದನ್ನ ಕೂಡಿಸ್ಕೊಂಡು ಹೋದೆ. ಅದ್ರದ್ದು ಒಂದು ಮ್ಯಾಜಿಕ್ ಮಾಡಿ ಎಲ್ಲಿ ಇದನ್ನ ಮಾಡೋದು? ವೇರ್ ಇಸ್ ದ ಪ್ಲೇಸ್? ಈಗ ನೀವೇನೇ ಒಂದು ವಿದ್ಯೆ ಕಲ್ತರು ಅದಕ್ಕೊಂದು ಲಾಂಚಿಂಗ್ ಪ್ಯಾಡ್ ಬೇಕಲ್ಲ. ನಾನು ಎಲ್ಲೆಲ್ಲ ಹೋಗಿ ಇದನ್ನ ಮಾಡಿದ್ರೆ ಯಾರು ಕೇಳಲ್ಲ. ಅವಾಗ ನಂಗೆ ಅದೃಷ್ಟಕ್ಕೆ ಕೆನಡಾದಲ್ಲಿ ಅದ್ರ ನೆಕ್ಸ್ಟ್ ವೀಕ್ ಟ್ರಿಪ್ ಇತ್ತು ನನಗೆ, ಬಾಸ್ಟನ್ ಇಂದ. ಅಲ್ಲಿಗೆ ಡಿಸೈಡ್ ಮಾಡ್ಬಿಟ್ಟೆ, ಮಂಕುತಿಮ್ಮನ ಕಗ್ಗನ ಅರ್ಧ ಇಟ್ಕೊಂಡು ಕೆನಡಾದಲ್ಲಿ ಇನ್ನರ್ಧ ಭಗವದ್ಗೀತೆ ಮಾಡೋಣ ಅಂತ. ನನ್ನ ಅದೃಷ್ಟಕ್ಕೆ ಶಂಕರ ಮಠದಲ್ಲೇ ಮ್ಯಾಜಿಕ್ ಇತ್ತು. ಕೆನಡಾ ಶಂಕರ ಮಠದಲ್ಲಿ ಟೊರೆಂಟೋದಲ್ಲಿ ಶಂಕರ ಮಠ ಇದೆ, ಒಳ್ಳೆ 5 ಸ್ಟಾರ್ ಹೋಟ್ಲ್ ಇದ್ದಂಗಿದೆ, ತುಂಬಾ ಚೆನ್ನಾಗಿದೆ ಶಂಕರ ಮಠ. ಅದ್ರೊಳಗಡೆ ಹೋಗಿ ಮ್ಯಾಜಿಕ್ ಮಾಡಿದೆ. ಅಲ್ಲಿ ಅರ್ಚಕರು ಹಿ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಏನಪ್ಪಾ ಇದು ಭಗವದ್ಗೀತೆ ಮ್ಯಾಜಿಕ್ ಮಾಡೋದು ಅಂದ್ರೆ, ನಾನು ಫಸ್ಟ್ ನನ್ ಚಡ್ಡಿ ದೋಸ್ತ ಹತ್ರ ಮಾತಾಡ್ತೀನಿ ಅಂದ್ರು. ಇದು ನೀವು ಚಡ್ಡಿ ದೋಸ್ತನ ಪದ ಯೂಸ್ ಮಾಡ್ತಿದಾರಲ್ಲ ಅಂತ ನಂಗೆ ಶಾಕ್ ಆಯ್ತು. ಆಮೇಲೆ ಅವ್ರು ಹೇಳ್ತಾರೆ, ಅವ್ರಿಗೆ ವಯಸ್ಸಾಗಿತ್ತು, ಅವರಲ್ಲಿ ಪ್ರಧಾನ ಅರ್ಚಕರು, ಅವರು ಮತ್ತೆ ಶೃಂಗೇರಿ ಜಗದ್ಗುರುಗಳಿಬ್ರು ಜೊತೆನಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು, ಗುರುಕುಲದ ಸಹಪಾಠಿಗಳು. ನನ್ನ ಎದುರುಗಡೆನೆ ಫೋನ್ ಮಾಡಿದ್ರು. ಅವಾಗ ರಾತ್ರಿ 8-8:30 ಇರ್ಬೇಕು, ಇಂಡಿಯಾದಲ್ಲಿ ಬೆಳಿಗ್ಗೆ ಇರ್ಬೇಕು. ಸ್ವಾಮೀಜಿಗೆ ಫೋನ್ ಮಾಡಿ, ಏನು ಹುಡುಗ ಬಂದಿದ್ದಾನೆ, ಭಗವದ್ಗೀತೆ ಬಗ್ಗೆ ಮ್ಯಾಜಿಕ್ ಇದೆ, ನೀನ್ ದಯವಿಟ್ಟು ಅವ್ನು ಬೆಂಗಳೂರಿಗೆ ಬಂದ ತಕ್ಷಣ ನಾನು ನಿನ್ ನಂಬರ್ ಕೊಡ್ತೀನಿ, ಅಥವಾ ನಿಮ್ ಗೌರಿಶಂಕರ್ ನಂಬರ್ ಕೊಡ್ತೀನಿ ಅಡ್ಮಿನಿಸ್ಟ್ರೇಟರ್ದು, ನೀ ಮಾಡ್ಸು ಅಂದ್ರು ಸರ್. ಅವ್ರು ಹಾಕಿದ ಒಂದು ಮಾತು, ನಾನು ಬೆಂಗಳೂರಿಗೆ ಬರ್ತಿದ್ದಂಗೆ ನಂಗೆ ಶೃಂಗೇರಿ ಆಶ್ರಮದ ಅಡ್ಮಿನಿಸ್ಟ್ರೇಟರ್ ಗೌರಿಶಂಕರ್ ಅಂತ ಫೋನ್ ಮಾಡಿದ್ರು. ಸರ್ ಸ್ವಾಮೀಜಿ ನಿಮ್ಮನ್ನ ನೋಡ್ಬೇಕು ಅಂತಿದ್ದಾರೆ, ಬನ್ನಿ ಹಿಂದೆ. ಹೋದ್ರೆ ಅದೇನೋ ಭಗವದ್ಗೀತೆ ಮ್ಯಾಜಿಕ್ ಅಂತಲ್ಲಪ್ಪ, ನಮ್ಮ ಹುಡುಗರಿಗೆಲ್ಲ ಮಾಡು ಅಂದ್ರು. ನಾನು ಎತ್ಕೊಂಡೆ ರೆಡಿಯಾಗಿ ಹೋಗಿದ್ದೆ. ಅವತ್ತಲ್ಲಿ ಮಕ್ಕಳಿಗೆ ಅರ್ಧ ಗಂಟೆ ಭಗವದ್ಗೀತೆ ಬೇಸ್ ಮ್ಯಾಜಿಕ್ ಮಾಡಿದೆ. ಹಿ ವಾಸ್ ಸೋ ಇಂಪ್ರೆಸ್ಡ್. ತುಂಬಾ ಖುಷಿ ಆಯ್ತು. ಆಮೇಲೆ ಆ ವಿಷಯ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿಗೆ ಗೊತ್ತಾಯ್ತು. ಅವ್ರು ಅಲ್ಲಿ ಕರ್ಸಿದ್ರು. 9,000 ಜನ ಆಡಿಯನ್ಸ್ ಇದ್ರು ಅವತ್ತು. ನಂಗೆ ಇನ್ನು ನೆನ್ಸ್ಕೊಂಡ್ರೆ ಬೂಸ್ ಬಪ್ಪಲ್ತಾರಲ್ಲ, ಎಲ್ಲ ಕೂದಲೆಲ್ಲ ಎದ್ ನಿಂತ್ಕೊಳ್ಳುತ್ತೆ. ಅದ್ರಲ್ಲಿ ಇಸ್ರೇಲೀಸ್ ಇದ್ರು, ಇರಾನೀಸ್ ಇದ್ರು, ಬಹೇರಿಯನ್ಸ್ ಇದ್ರು, ಎಲ್ಲಾರು ಇದ್ದಂತ ಒಂದು ಸಭೆ. 9,000 ಜನ ಇದ್ರು ಕಮಲ ಭವನದ ಮುಂದೆ ಆರ್ಟ್ ಆಫ್ ಲಿವಿಂಗ್. ಅದೇ ಈ ಮ್ಯಾಜಿಕ್ ಶೋ ಮಾಡಿದೆ. ಹಿ ವಾಸ್ ಸೋ ಮಚ್ ಇಂಪ್ರೆಸ್ಡ್. ಅವ್ರು ನನ್ನನ್ನು ಆಮೇಲೆ ಜೆಕೋಸ್ಲೋವಾಕಿಯಾಗೆ, ಆಮೇಲೆ ಇಂಡಿಯಾನಾ ಪೊಲೀಸ್ಗೆ, ಆಮೇಲೆ ಶಿಕಾಗೋಗೆ ಎಲ್ಲ ಅವ್ರವ್ರೆಲ್ಲ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ಸ್ ಇದೆ, ಅಲ್ಲಿಗೆ ಕಳಿಸಿದ್ರು. ಹೀಗೆ ವಿಹಾನ್ ಜೀವನದಲ್ಲಿ ಯಾವ ಲೈಟ್ ಬಂದು ಅದು ದೊಡ್ಡದಾಗಿ ಬೆಳೆಯುತ್ತೆ ಅಂತ ಗೊತ್ತಾಗಲ್ಲ. ಸಣ್ಣದಾಗಿ ಮನೆಯಲ್ಲಿರೋ ಈ ಬಿಸಿಲು ಕೋಲು ಅಂತೀವಲ್ಲ, ಹಳ್ಳಿ ಮನೆಗಳಲ್ಲಿ ಸಣ್ಣದಾಗಿ ಸೂರ್ಯನ ಕಿರಣ ಒಳಗಡೆ ಬರ್ತಿರುತ್ತೆ. ಶುರುವಾಗುವಾಗ ಅದು ಸಣ್ಣ ಕಿರಣ, ಅದಕ್ಕೆ ಸ್ವಲ್ಪ ವ್ಯಾಪ್ತಿ ಕೊಟ್ಬಿಟ್ಟು ಎಫರ್ಟ್ಸ್ ಹಾಕ್ಬಿಟ್ರೆ ಅದು ಬೀಮ್ ಆಗ್ಬಿಡುತ್ತೆ. ಜಸ್ಟ್ ಲೈಕ್ ಹಿಮಾಲಯದಲ್ಲಿ ಹರಿಯೋ ಒಂದ್ ಸಣ್ಣ ಜರಿ ಇಲ್ಲೆಲ್ಲೋ ಬಂದು ಕಾವೇರಿ ನದಿಯಾಗಿ ಅಥವಾ ಗಂಗಾ ನದಿಯಾಗಿ ಸಮುದ್ರ ಸೇರುತ್ತಲ್ಲ, ಹಾಗೆ ಹೋಗ್ತಾ 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 ವಿಸ್ತರಿಸ್ಕೊಳತ್ತೆ. ನಿಮ್ಮ ಪ್ರತಿಯೊಂದು ಪ್ರಯತ್ನ ಸ್ಟ್ರೀಮ್ ಆಗಿ ಶುರುವಾಗುತ್ತೆ, ಸುನಾಮಿಯಾಗಿ ಎಂಡ್ ಆಗುತ್ತೆ. ಪ್ರೊವೈಡೆಡ್ ವಿ ಶುಡ್ ಹಾವ್ ಕಾನ್ಫಿಡೆನ್ಸ್ ಅಂಡ್ ಸಿನ್ಸಿಯಾರಿಟಿ. 3 ಇರ್ಬೇಕು: ಹಾರ್ಡ್ ವರ್ಕ್, ಸಿನ್ಸಿಯಾರಿಟಿ, ಕಮಿಟ್ಮೆಂಟ್. ಇದು 3 ಮಂತ್ರ ಬಿಟ್ರೆ ಇನ್ ಯಾವುದೇ ಮಾಯಾ ಮಂತ್ರ ಬೇಡ ಜೀವನದಲ್ಲಿ. These 3 mantras are enough to achieve in any field, not only ಸಿನಿಮಾ ಅಥವಾ ಮ್ಯಾಜಿಕ್ ಅಂತಲ್ಲ, ಎನಿ ಗಿವನ್ ಫೀಲ್ಡ್ ಕಮಿಟ್ಮೆಂಟ್ ಇರ್ಬೇಕು ವಿಹಾನ್. ದಟ್ ಈಸ್ ಲಕ್ಕಿಲಿ ನಂಗೆ ಭಗವಂತ ಅದನ್ನ ತುಂಬಾ ಕೊಡಕ್ಕಾಗಿದೆ, ಸ್ವಲ್ಪ ಕೊಟ್ಟ. ಐ ಆಮ್ ಏಬಲ್ ಟು ಅಚೀವ್ ಲಿಟಲ್ ಬಿಟ್ ಬಿಕಾಸ್ ಆಫ್ ಆಲ್ ದಿಸ್. ಸೂಪರ್ ಸರ್.
ನಿಮ್ಮ ಆಲೋಚನಾ ಕ್ರಮ ನನಗೆ ಬಹಳ ಸ್ಫೂರ್ತಿ ಕೊಡುವಂತ ವಿಷಯ. ಈಗ ನಾವು ಬಹಳಷ್ಟು ಜನರ ಜೊತೆ ಪ್ರತಿದಿನ ಮಾತಾಡ್ತಿರ್ತೀವಿ. ಲೈಫ್ ಕೋಚಿಂಗ್ ಅಲ್ಲಿ ಬರೋ ಜನ ಆಗಿರ್ಬೋದು ಅಥವಾ ಹೀಲಿಂಗ್ ಅಲ್ಲಿ ಬರೋದಾಗಿರ್ಬೋದು. ಬಹಳಷ್ಟು ಜನ, ಎಲ್ಲರಿಗೂ ಸಮಸ್ಯೆ ಇದೆ. ಎಲ್ಲರಿಗೂ ಹಣಕಾಸಿನ ಸಮಸ್ಯೆ ಇರುತ್ತೆ, ಅಥವಾ ಕೆಲಸ ಅವ್ರು ಅಂದ್ಕೊಂಡ ರೀತಿ ಕೆಲಸ ಸಿಗದೆ ಇರೋ ಸಮಸ್ಯೆಗಳಿರುತ್ತೆ, ಅಥವಾ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇರುತ್ತೆ. ಈ ಸಮಸ್ಯೆಗಳು ಬಂದಾಗ ಅವರು ಬಹಳ ಸಮಸ್ಯೆ ಮೇಲೆ ಗಮನ ಹರಿಸ್ತಾ ಹೋಗ್ಬಿಡ್ತಾರೆ, ಮತ್ತೆ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಆದ್ರೆ ಜೀವನ ಎಷ್ಟು ಅದ್ಭುತ ಅಂದ್ರೆ, ನೀವು ಹೇಳ್ದಂಗೆ ಒಂದು ಸಣ್ಣ ಕಿಡಿಯಾಗಿ ಬಂದಿದ್ದು ಒಂದು ದೊಡ್ಡ ಮಟ್ಟದಲ್ಲಿ ಕಾಡ್ಗಿಚ್ಚಿನ ತರ ನಮ್ಮ ಜೀವನವನ್ನೇ ಆವರಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಆದ್ರೆ ಈ ಸಮಸ್ಯೆಗಳಲ್ಲಿ ನಾವು ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗ್ಬಿಟ್ಟಾಗ ಅದು ನಮ್ ಕಣ್ಗೆ ಬೀಳಲ್ಲ. ನಮ್ಮ ಕಣ್ಮುಂದೆ ಬಂದಿರೋ ಅವಕಾಶಗಳನ್ನೇ ನಾವು ಮಿಸ್ ಮಾಡ್ಕೊಂಡ್ ಬಿಡ್ತೀವಿ. ಸೊ ನೀವು ನಿಮ್ಮ ಆಲೋಚನಾ ಕ್ರಮದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯಾವ ರೀತಿ ನೀವು ಸಮಸ್ಯೆಗಳೆಲ್ಲ ಬಂದಾಗ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ? ಮತ್ತೆ ಈ ತರ ಅವಕಾಶಗಳು ಬಂದಾಗ ಅದರ ಬಗ್ಗೆ ತುಂಬಾ ಭಯ ಆಗುತ್ತಾ ನಿಮ್ಗೆ, ಅಥವಾ ತುಂಬಾ ಸಂತೋಷವಾಗಿ ಈ ತರ ಸಿಕ್ಕಿದೆಯಲ್ಲ ಅಂತ? ಯಾಕಂದ್ರೆ ನಮ್ಮ ಆಕರ್ಷಣೆ ನಿಯಮದಲ್ಲಿ ನಾನೊಂದು ಮುಖ್ಯವಾಗಿ ಹೇಳೋದು, ಕೃತಜ್ಞತಾ ಭಾವ ಇರ್ಲಿ. ಏನಿದೆಯೋ ಅದಕ್ಕೆ ಕೃತಜ್ಞತೆ ಇರ್ಲಿ. ಏನ್ ಬೇಕೋ ಅದನ್ನ ಧೈರ್ಯವಾಗಿ ಆಸೆ ಪಡಿ. ಯಾಕಂದ್ರೆ ತುಂಬಾ ಜನ ಏನಿಲ್ವೋ ಅದರ ಬಗ್ಗೆ ತುಂಬಾ ಚಿಂತೆ ಪಡ್ತಿರ್ತಾರೆ. ಏನ್ ಬೇಕೋ ಅದರ ಬಗ್ಗೆ ಯೋಚಿಸೋದಕ್ಕೂ ಅವ್ರಿಗೆ ಸಮಯ ಇಲ್ಲ. ಹಾಗಾಗಿಯೇ ಎಲ್ಲಿದಾರೋ ಅಲ್ಲಿಯೇ ಸಿಕ್ಕಾಕೊಂಡ್ ಬಿಡ್ತಾರೆ. ಸೊ ನಿಮ್ಮ ಆಲೋಚನಾ ಕ್ರಮದ ಬಗ್ಗೆ ಈಗ ನಾನು ಏನ್ ಹಂಚ್ಕೊಂಡೆ ಆ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್, ಇದು ತುಂಬಾ ಅಂತರ್ಗತವಾದ ವಿಚಾರ ನೀವು ಕೇಳಿದ್ದು. ಅದು ಕಣ್ಣಿಗೆ ಕಾಣಿಸೋದಲ್ಲ ಮತ್ತು ವ್ಯಾಖ್ಯಾನಕ್ಕೆ ಸಿಗೋದಲ್ಲ. ಅದು ನಿಮ್ ಒಳಗಡೆ ನಡೆಯೋ ಒಂದು ಅದ್ಭುತವಾದ ಮೌನ ಕ್ರಿಯೆ. ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನೋಡಿ, ನಾನು ಮೊನ್ನೆ ಆಯ್ತು, ನಿಮ್ಗೆ ಗೊತ್ತು, ನಿಮ್ಗೆ ಗೊತ್ತಿರಾಗ ನಾನು ದೊಡ್ಡ ಬಡ್ಜೆಟ್ ಸಿನಿಮಾಗಳ ಕೈ ಹಾಕಲ್ಲ. ಯು ನೋ ದಟ್ ವಿ ಹಾವ್ ಡಿಸ್ಕಸ್ಡ್ ಒನ್ಸ್. ಈಗ ಈ 3 ದಿವಸದಿಂದ ನಂಗೊಬ್ರು ಬಂದು ಅವ್ರ ಮಗನ್ ಹೀರೋ ಮಾಡ್ಬೇಕು ಸರ್, 1 ಕೋಟಿ ರೂಪಾಯಿ ಒಂದು ಸಿನಿಮಾ ಮಾಡಿ ಅಂದ್ರು. ನಾನು ಇಲ್ಲ ಎದ್ರುಬಿಟ್ಟೆ. ನಾನು ಇಷ್ಟೆಲ್ಲ ಮಾತಾಡೋ ಕೌಶಿಕ್ ಅವ್ರು 1 ಕೋಟಿ ರೂಪಾಯಿ ಸಿನಿಮಾ ಅಂತ, ಸರ್ ದಯವಿಟ್ಟು ಬೇಡಿ ಸರ್, 15 ಲಕ್ಷದ ಒಳಗಡೆ ಸಿನಿಮಾ ಇದ್ರೆ ಹೇಳಿ, ನಾ ಮಾಡ್ತೀನಿ. ಯಾಕೆಂದ್ರೆ ನಮ್ಮಲ್ಲಿ ಅಪರಾಧ ಪ್ರಜ್ಞೆ, ತುಂಬಾ ಪಾಪ ಪ್ರಜ್ಞೆ ಇದೆ. ಅದು ಒಂದೊಂದ್ಸರಿ ಮೈನಸ್ ಪಾಯಿಂಟ್. ನನ್ ಮನ್ಸಲ್ಲಿ ಏನು, ಯಾರೋ 1 ಕೋಟಿ ರೂಪಾಯಿ ಸಿನಿಮಾ ಮಾಡ್ಬಿಡ್ತಾರೆ. ಆ ಸಿನಿಮಾ ಏನೋ ಕಾರಣಕ್ಕೆ ಚೆನ್ನಾಗಿ ಓಡಲ್ಲ. ಸಿ, ದಟ್ ವಿ ಶುಡ್ ಅಕ್ಸೆಪ್ಟ್. ಯಾರಿಗೂ ಗೆಲುವು ಅನ್ನೋದು ಗ್ಯಾರಂಟಿ ಇಲ್ಲ. ಇಟ್ಸ್ ಅದಕ್ಕೆ AVM ಒಂದು ಅವ್ರ ಡೈರಿ ಮೇಲೆ ಬರ್ದ್ಬಿಟ್ಟಿದ್ದಾರೆ, ತಮಿಳುನಾಡಿನ ದೊಡ್ಡ ಸ್ಟುಡಿಯೋ ಓನರು. ಜೀವನದ ನಮ್ಮ ಯಾವ ಸಕ್ಸಸ್ಸು ನಮ್ಮಿಂದ ಅಲ್ಲ, ಅದು ಆಗತ್ತಷ್ಟೇ. ಅದು ಜೀವನದ್ದಿರ್ಬೋದು, ಸಿನಿಮಾ ಇರ್ಬೋದು, ಏನೇ ಇರ್ಬೋದು, ಇಟ್ ಹ್ಯಾಪನ್ಸ್. ವಿ ಕೆನಾಟ್ ಡೂ ಇಟ್ ಅಂತ ಅವ್ರ ಅಭಿಪ್ರಾಯ. ಅದ್ರ ಸ್ವಲ್ಪ ನಂಬೋದು ನಾನು. ಹಾಗಾಗಿ 1 ಕೋಟಿ ರೂಪಾಯಿ ಸಿನಿಮಾ ಮಾಡಲ್ಲ ಅಂದಾಗ ಅವ್ರು ನೆಕ್ಬಿಟ್ರು. ಏನ್ ಕೌಶಿಕ್, ಪ್ರಪಂಚಗಳೆಲ್ಲ ಸುತ್ಕೊಂಡ್ ಬಂದಿದ್ದೀರಾ, ಒಂದ್ ಸಿನಿಮಾ ಮಾಡಿದ್ರೆ ಸರ್ ಆಯ್ತು, ನಾ ಮಾಡ್ತೀನಿ ಸರ್, ನಿಮ್ಗೆ ವಾಪಸ್ ಹಣ ಬರುತ್ತೆ ಅನ್ನೋ ಗ್ಯಾರಂಟಿ ನಾ ಕೊಡಕ್ಕಾಗಲ್ವಲ್ಲ ಸರ್ ಅಂದ್ರೆ. ಮತ್ತೆ ನೀವು ಕೊಡಕ್ಕಾಗಿ ಇಷ್ಟು ವರ್ಷ ಏನಪ್ಪಾ ಮಾಡಿದೆ ನೀನು ಅಂದ್ರು. ಸರ್, ಇದೇ ನನ್ನನ್ನು ಕಾಡ್ತಾ ಇರೋ ಸಮಸ್ಯೆ. ನಾನೀಗ 1 ಕೋಟಿ 2 ಕೋಟಿ ಬರುತ್ತೆ ಅಂತ ಹೇಳಿ ನಿಮ್ಗೆ ಸಿನಿಮಾ ಮಾಡಿಸ್ಬೋದು. ಬಟ್ ಆ ಸಿನಿಮಾ ಫ್ಲಾಪ್ ಆಗ್ಬಿಟ್ಟು ನೀವು ದುಡ್ಡು ಕಳ್ಕೊಂಡ್ಬಿಟ್ರೆ ನಂದೇನು ಹೋಗಲ್ಲ. ನನ್ ಬರೀ ಸಿನಿಮಾದ್ರೆ ಡೈರೆಕ್ಟರ್ ಆಗಿರ್ತೀನಿ. ನನಗೇನೋ 1 ಲಕ್ಷ 2 ಲಕ್ಷ ಕೊಟ್ಟಿರ್ತೀರಾ. ನನ್ನ ಮನೆ ಇದೆ, ನನ್ನ ಕಾರ್ ಇದೆ, ನನ್ನ ಲೋಲುಪ್ತತೆ ಇದೆ. 3 ದಿವಸಕ್ಕೊಂದು 3 ತಿಂಗಳು ವಿದೇಶ ಸುತ್ತು, ಇದೆಲ್ಲ ಕಂಟಿನ್ಯೂ ಆಗುತ್ತೆ. ಬಟ್ ನನ್ನ ಎದುರುಗಡೆ ನೀವು ರಸ್ತೆಗೆ ಬಂದ್ಬಿಡ್ತೀರಾ. ನಿಮ್ಮನ್ನ ನೋಡ್ಕೊಂಡು ನನಗೆ ಗಿಲ್ಟ್ ಆಗಲ್ವಾ ಸಾರ್? ಆ ಭಯಕ್ ನಾನು ಮಾಡಲ್ಲ. 15 ಲಕ್ಷ ಸಿನಿಮಾ ಆದ್ರೆ ನಾ ಮಾಡ್ತೀನಿ, ನನಗೆ ಮಿನಿಮಮ್ ಸಬ್ಸಿಡಿ ಗ್ಯಾರಂಟಿ ಇದೆ ಅಂದೆ. ಇಲ್ಲಿಗೆ ನಾನೆಲ್ಲಿ ಗೆದ್ದಿದ್ದೀನಿ? ನಾನು ಸೋತಿದ್ದೀನಲ್ಲ ವಿಹಾನ್. ಹಾಗೆಲ್ಲ ಕಡೆನಲ್ಲೂ ಗೆಲ್ಲಕ್ ಸಾಧ್ಯ ಇಲ್ಲ ವಿಹಾನ್. ಒಬ್ಬ ವ್ಯಕ್ತಿನಲ್ಲಿ 2 ಗುಣಗಳಿರುತ್ತೆ. ಬಂದಿದ್ದನ್ನೆಲ್ಲ ಬಂಡೆ ಹತ್ರ ಫೇಸ್ ಮಾಡೋದು, ಇನ್ ಕೆಲವು ಬಂಡೆ ಅಂತ ಗೊತ್ತಾಗ್ದಿದ್ದಂಗೆನೆ ಸೈಡ್ ಹೊಟ್ಟೋಗೋದು. ಸೊ ಹಾಗಾಗಿ ನನ್ನಲ್ಲೂ ನ್ಯೂನತೆಗಳಿದೆ, ನನ್ನಲ್ಲೂ ವೀಕ್ನೆಸ್ ಇದೆ. ಬಟ್ ಎಲ್ಲಾ ಸಂದರ್ಭದಲ್ಲೂ ನನ್ನ ಪಾಪ ಪ್ರಜ್ಞೆಯ ಉದ್ದೇಶ ಒಳ್ಳೇದಲ್ಲ. ಅದು ನನ್ನ ಜೀವನದಲ್ಲಿ ದೊಡ್ಡದನ್ನ ಅಚೀವೇ ಮಾಡಕ್ ಬಿಡಲ್ಲ ಅದು. ಸೊ ಹಾಗಾಗಿ ಇನ್ನೂ ನಾನು ಕನ್ಫ್ಯೂಷನ್ ಇದೀನಿ. ಬಟ್ ಫೆಲೋ ಹ್ಯಾಸ್ ಗಿವನ್ ಮಿ ಎ ಚಾನ್ಸ್. ಇಲ್ಲ, ಇನ್ನೊಂದು ವಾರ ಟೈಮ್ ತಗೊಳ್ಳಿ, ಧೈರ್ಯ ಮಾಡಿದ್ದಾರೆ. ನಾನೀಗ ಬೇರೆ ಈ ದೊಡ್ಡ ಸಿನಿಮಾ ಮಾಡೋರ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ತಿಳ್ಕೊಬೇಕು, ಯಾವ ಧೈರ್ಯದ ಮೇಲೆ ನೀವು ಮಾಡ್ತೀರಾ ಅನ್ನೋ ಒಂದು ಅನ್ವೇಷಣೆಯಲ್ಲಿ ಇದೀನಿ. ಹಾಗಾಗಿ ನನಗ್ ಗೊತ್ತಿರೋ ಹಾಗೆ ಇದಮಿತ್ತಮ್ ಅಂತ ಯಾವ್ದಕ್ಕೂ ನಮ್ಮ ಹತ್ರ ಉತ್ತರ ಇಲ್ಲ ವಿಹಾನ್. ನಮ್ಗೆ ಸಿಗ್ತಕ್ಕಂಥ ಅನುಭವಗಳು, ನಮ್ಗೆ ಆಗ್ತಕ್ಕಂಥ ಪ್ರಭಾವಗಳ ಮೇಲೆ ನಮ್ಮ ನಿರ್ಧಾರಗಳು ಹೋಗ್ತಾ ಇರುತ್ತೆ. ಬಟ್ ಇದೆಲ್ಲ ನಮ್ಗೆ ಗೊತ್ತಿಲ್ಲದೆ ನಡೆಯೋ ಒಂದು ಕ್ರಿಯೆ. ಇದಕ್ಕೆ ಉತ್ತರನೇ ಕೊಡಕ್ ಗೊತ್ತಾಗಲ್ಲ. ಬಟ್ ಒಂದಂತೂ ನಿಜ, ಬಂದಿದ್ದ ಅವಕಾಶಗಳನ್ನ ಸ್ವೀಕರಿಸ್ಕೋಬೇಕು. ಆಮೇಲೆ ಏಟ್ ಬಿದ್ದಾಗ ಹೆದರ್ಕೋಬಾರ್ದು. ಇದು ಬಿಟ್ಟು ಇನ್ನೊಂದು. ಈಗ ನಾನು ಲಡಾಖ್ ಅಲ್ಲಿ ಟೂರಲ್ಲಿ ಇದ್ದಿದ್ದ ದಿವಸನೇ ನನ್ ನ್ಯೂಸ್ ಬಂತು, ಫ್ಲೈಟ್ ಬಿದ್ದೋಗಿದೆ ಇದರಲ್ಲಿ ಅಹಮದಾಬಾದ್ ಅಲ್ಲಿ ಅಂತ. ಅವತ್ ರಾತ್ರಿ ನಾವು ಫ್ಲೈಟ್ ಹತ್ಬೇಕು. ನನ್ ಜೊತೆ 7 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲ ಹೆಣ್ಮಕ್ಳು. ನಡ್ಗೋದ್ರು, ಸಾರ್ ಫ್ಲೈಟ್ ಹೂ ಅಂತಿದ್ದಾರೆ. ಸಂಜೆ ನ್ಯೂಸ್ ನೋಡ್ಬಿಟ್ಟಿದಾರಲ್ಲ, ಗುದ್ದಿರೋದು ಮಾಡಿರೋದು ಎಲ್ಲ. ಆ ಭಯ ಮನುಷ್ಯನ ಆವರಿಸುತ್ತೆ. ಬಟ್ ನಾನು ಯಾವ್ದೋ ಒಂದ್ ಫ್ಲೈಟ್ ಹೊಡೀತು ಅನ್ಕೊಂಡು ನನ್ನ ಜೀವನದಲ್ಲಿ ಫ್ಲೈಟೇ ಹತ್ತದೇ ಇರಕ್ಕಾಗತ್ತಾ? ಎಲ್ಲ ತುಮಕೂರು ಬೆಂಗಳೂರು ಹೈವೇನಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಯ್ತು, ತನ್ನ ಜೀವನದಲ್ಲಿ ಕಾರಲ್ಲೇ ಹೋಗಕ್ಕಾಗದೆ ಇರುತ್ತಾ? ಹಾಗಾಗಿ ಆಮೇಲೆ ಯಾವನೋ ಒಬ್ಬ ಕ್ರಾಫ್ಟ್ ಕಟ್ ಮಾಡಿಸ್ಕೊತಿರ್ತಾನೆ, ಹೇರ್ ಕಟ್ ಮಾಡಿಸ್ಕೊತಿರ್ತಾನೆ. ಏನೋ ಕನ್ಫ್ಯೂಷನ್ ಚಾಕು ಹಿಂಗ್ ಬಂದ್ಬಿಟ್ಟು ಕಣ್ಣು ಹೊಟ್ಟೋಗುತ್ತೆ ಒಬ್ಬನಿಗೆ. ಜೀವನ ಎಲ್ಲ ಹೇರ್ ಕಟ್ಟೆ ಮಾಡಿಸ್ಕೊಳಕ್ಕಾಗಲ್ವಾ?
ಪ್ರತಿಯೊಂದು ದಾರಿನಲ್ಲೂ, ಪ್ರತಿಯೊಂದು ವೃತ್ತಿಯಲ್ಲೂ, ಪ್ರತಿಯೊಂದು ಪ್ರಯತ್ನದಲ್ಲೂ ಸೋಲುಗಳು ಇರುತ್ತೆ, ಗೆಲುವುಗಳು ಇರುತ್ತೆ. ಅದೆಲ್ರಿಗೂ ಒಂದೇ ಅಲ್ಲ ಅನ್ನೋದೊಂದು ಸತ್ಯ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇಷ್ಟಾಗೋ ಆಯ್ತಾ, ದಟ್ ಈಸ್ ಯುವರ್ ಡೆಸ್ಟಿನಿ ಅನ್ಕೊಂಡ್ಬಿಡಿ. ಓ, ನನ್ನ ಹಣೆಯಲ್ಲಿ ಇದು ಬರ್ದಿತ್ತು ಅನ್ಸುತ್ತೆ, ಅದಕ್ಕೆ ಆಯ್ತು, ಆಗೋದೆಲ್ಲ ಒಳ್ಳೇದಕ್ಕೆ ಆಯ್ತು ಅನ್ಕೊಂಡು ಒಂದು ತಂತ್ರನ ಬಳಸ್ಬಿಟ್ರೆ ಜೀವನದಲ್ಲಿ ನೆಮ್ಮದಿಯಾಗಿರ್ಬಹುದು. ಇದು ನನ್ನ ಅಭಿಪ್ರಾಯ. ಅದ್ಭುತ, ಅದ್ಭುತ. ಥ್ಯಾಂಕ್ ಯು ಸರ್ ಆ ಉತ್ತರಕ್ಕೆ. ಸೊ ನೀವು ಫಸ್ಟ್ ಮಂಕುತಿಮ್ಮನ ಕಗ್ಗದಿಂದ ಪಯಣವನ್ನ ಶುರು ಮಾಡಿ, ಆಮೇಲೆ ಒಂದು ಕಾಕತಾಳೀಯ ಘಟನೆ, ಕೋಇನ್ಸಿಡೆಂಟಲ್ ಆಗಿ ನಿಮಗೆ ಆ ಭಗವದ್ಗೀತೆ ಬಗ್ಗೆ ವಿದೇಶದಲ್ಲಿ ಒಬ್ಬ ಸೈನಿಕನಿಂದ ಅದರ ಬಗ್ಗೆ ಗೊತ್ತಾಯ್ತು. ಆದ್ರೆ ನೀವು ಕುರಾನ್, ಬೈಬಲ್ ಇದನ್ನ ಕೂಡ ಬಳಸ್ಕೊಂಡು ನಾವು ಮ್ಯಾಜಿಕ್ ಅನ್ನ ಮಾಡಿದೀವಿ, ಮ್ಯಾಜಿಕ್ ಅನ್ನ ಮಾಡ್ತೀನಿ ಅಂತ ಹೇಳಿದೀರಾ. ಸೊ ಈ ಧರ್ಮ ಗ್ರಂಥಗಳ ಒಂದು ಪ್ರಭಾವ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಆಯ್ತು? ಅಂದ್ರೆ ಬರೀ ಮ್ಯಾಜಿಕ್ ಶೋ ಮಾತ್ರ ಅಲ್ಲ, ಈಗ ನನಗೆ ಸಣ್ಣ ವಯಸ್ಸಿನಲ್ಲಿ ನಾನು ನಮ್ಮ ಟೀಚರ್ ಹೇಳಿದ ಬಹಳಷ್ಟು ಭಗವದ್ಗೀತೆಯ ಕಥೆಗಳು ಅದೆಲ್ಲ ನಮ್ಮ ಜೀವನದಲ್ಲೂ ಧರ್ಮವನ್ನ ಹೇಳ್ಕೊಡೋದಕ್ಕೆ ಎಷ್ಟೊಂದು ವಿಷಯಕ್ಕೆ ಅದೇ ಕಾರಣ. ಸೊ ಅದೇ ರೀತಿ ನೀವು ಇದನ್ನೆಲ್ಲ ಬಳಸ್ಕೊಂಡು ಮ್ಯಾಜಿಕ್ ಅನ್ನ ಮಾಡೋದಲ್ಲದೆ ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಕುರಾನ್ ಬಗ್ಗೆ ತಿಳ್ಕೊಂಡಾಗ, ಬೈಬಲ್ ಬಗ್ಗೆ ತಿಳ್ಕೊಂಡಾಗ ಇದೆಲ್ಲ ಹೇಗೆ ಪ್ರಭಾವ ಬೀರ್ತು? ಅದರಿಂದ ಯಾವ್ದಾದ್ರು ಒಂದ್ 2 ವಿಷಯ ನಮ್ಮ ಜೊತೆ ಹಂಚ್ಕೋಬೋದಾ? ಹೌದು, ಕುರಾನ್ ನಲ್ಲಿ ಮತ್ತೆ ಇಸ್ಲಾಂ ಧರ್ಮದಲ್ಲಿ ಒಂದು ಮಾತಿದೆ, ಲಾ ಇಲಾಹ ಇಲ್ಲಲ್ಲಾಹು ಮುಹಮ್ಮದು ರಸೂಲುಲ್ಲಾ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಅಂತ. ಅಂದ್ರೆ ಅವ್ರ ಪ್ರಕಾರ ಲಾ ಜಗತ್ತಿನಲ್ಲಿ ಏಕಮಾತ್ರ ದೇವರು, ಅವನಿಲ್ಲದೆ ಏನಿಲ್ಲ, ಅವನೇ ಎಲ್ಲ, ಈ ಎಲ್ಲವೂ ಅವನಲ್ಲೇ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಅದನ್ನ ನಾನು ಮ್ಯಾಜಿಕ್ ಮೂಲಕ ಹೇಗ್ ಮಾಡ್ಬೋದು ಅನ್ನೋದೊಂದು ಸುಮ್ಮನೆ ಕಲ್ಪನೆ ಬಂತು. ಅದಕ್ಕೆ ಸುಮ್ಮನೆ ನಿಮ್ಗೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ನನ್ನ ಹತ್ರ ಒಂದು ಹಗ್ಗ ಇದೆ. ದಿಸ್ ಇಸ್ ಜಸ್ಟ್ ಎ ಸಿಂಗಲ್ ರೋಪ್, ಯು ಕ್ಯಾನ್ ಸಿ ದೇರ್ ಆರ್ 2 ಎಂಡ್ಸ್. ಇದನ್ನ ಹೀಗೆ ಅನ್ಕೋಣ, ಇದು ಧರ್ಮದ ಹುಟ್ಟು, ಇದು ಧರ್ಮದ ಸಾವು. ಬಟ್ ಧರ್ಮದ ಹುಟ್ಟು ಸಾವು ಪ್ರಶ್ನೆನೇ ಇಲ್ಲ. ಮನುಷ್ಯ ಹುಟ್ಟಿದಾಗ ಧರ್ಮ ಹುಟ್ಟಿತು, ಅವನ್ ಸತ್ತಾಗಲೇ ಧರ್ಮ ಸಾಯೋದು. ಸೊ ಯಾವತ್ತೂ ಇದೆರಡಕ್ಕೂ ಎಂಡೇ ಇಲ್ಲ. ಅವನು ಹೇಳ್ತಾನೆ ಜಗತ್ತಿನಲ್ಲಿ ಎಲ್ಲ ನಾನೇ, ಬೇರೆ ಬೇರೆ ರೂಪದಲ್ಲಿ ನೀನ್ ಇರ್ಬೋದು. ಬಟ್ ಒಂದೇ ಹೇಳ, ನೀವು ತುಂಬಾ ಡೀಪ್ ಆಗಿ ಹೋದ್ರೆ ಕುರಾನ್ ನಲ್ಲಿರೋ ಸತ್ಯ ನಮ್ಮ ಧರ್ಮದಲ್ಲೂ ಇದೆ, ಹಿಂದೂ ಧರ್ಮದಲ್ಲಿದೆ. ಹಿಂದೂ ಧರ್ಮ ಮತ್ತು ಕುರಾನ್ ನಲ್ಲಿರೋ ಸತ್ಯ ಕ್ರಿಶ್ಚಿಯಾನಿಟಿನಲ್ಲಿದೆ. ಹೆಸರಿಗೆ ಬೇರೆ ಬೇರೆ 3 ಧರ್ಮಗಳಷ್ಟೇ, ಬಟ್ ಇವೆಲ್ಲ ಒಂದೇ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಜಗಳಗಳಿಗೆ ಅವಕಾಶನೇ ಇಲ್ಲ. ಅದಕ್ಕೆ ಟಿವಿಜಿ ತುಂಬಾ ಜನ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, 100 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೊಪ್ಪುವುದನದರೊಳ್, ಸಾರದಡಗೆಯ ವಿಚಾರದ ಒಲೆಯಲ್ಲಿ ಮಾಡೆ, ಮತ ಬೇರೆ ಮತಿ ಬೇರೆ ಮಂಕುತಿಮ್ಮ ಅಂತ. ಸೊ ಒಳಗಡೆ ಸತ್ವ ಅರ್ಥ ಆಗ್ಬಿಟ್ರೆ ಇಲ್ಲಿ ಇನ್ನೇನು ಬೇಕಾಗದೇ ಇಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಕ್ಕಿದ್ ಒಂದ್ ಹಗ್ಗ, 2 ತುದಿ. ಬಟ್ ಮನುಷ್ಯನ ತಲೆ ಕೆಟ್ರೆ 3ನೇ ತುದಿ ಬರುತ್ತೆ, ಇನ್ನೂ ತಲೆ ಕೆಟ್ರೆ 4ನೇ ತುದಿ ಬರುತ್ತೆ. ಒಂದ್ ಹಗ್ಗ ಹೇಗ್ 4 ತುದಿ? ನೋಡಿ, ವಿಚಿತ್ರ ಅಲ್ವಾ? ಇನ್ನೂ ಮನುಷ್ಯ ಸರಿಯಾಗಿ ಇದ್ರೆ ದ್ವಂದ್ವ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗದಿರೋ ದ್ವಂದ್ವ. ಇದ್ರ ಮಧ್ಯೆನೆ ನಮ್ಗೆ ಕಾಡೋದು ಏಕತಾನತೆ. ಬಟ್ ಇದೆಲ್ಲ ನೋಡಿದಾಗ ನಾವು ಜೀವನದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದ್ ದಿವಸ ಒಂಟಿ. ವಿ ಆರ್ ಆಲ್ ಒನ್. ಆ 2 ಇದ್ದಿದ್ 3 ಆಯ್ತು, 3 ಇದ್ದಿದ್ 4 ಆಯ್ತು, 4 ಇದ್ದಿದ್ ಮತ್ತೆ 1 ಆಯ್ತು. ಹಾಗಾದ್ರೆ ಏನಿದು ಜೀವನ? ಮತ್ತೆ ಇಲ್ಲೇ ಇರೋ ಸಮಸ್ಯೆಗಳನ್ನ ತಂದ್ಕೊಂಡು ಸ್ವಯಂಕೃತ ಅಪರಾಧ ಮಾಡ್ಕೊಂಡು ಗಂಟು ಹಾಕತೀವಿ. ನೋಡಿ, ಒಂದು ಗಂಟು ಹಾಗಾದ್ರೆ ಎಷ್ಟು ಗಂಟಿದೆ? ಒಂದ ಅಲ್ಲ. ಮನುಷ್ಯ ಕೈ ಇಟ್ಟಲ್ಲೆಲ್ಲ ಗಂಟು. ಇಲ್ಲೊಂದ್ ಗಂಟಿದೆ, ಇಲ್ಲೊಂದ್ ಗಂಟಿದೆ, ಇಲ್ಲೂ ಒಂದ್ ಗಂಟಿದೆ. ಹಾಗಾದ್ರೆ ಈ ಗಂಟುಗಳೆಲ್ಲ ನಿಜಾನಾ? ಅಲ್ಲ. 3 ಧರ್ಮಗಳು ಹೇಳೋದು ಒಂದೇ ಮಾತು, ಮನುಷ್ಯ ದೇವರು ನಮ್ಮಲ್ಲೇ ಇದ್ದಾನೆ. ನಾವ್ ಇನ್ನೊಬ್ರಿಗೆ ಅನ್ಯಾಯ ಮಾಡಿದ್ರೆ ನನಗೆ ಅನ್ಯಾಯ ಮಾಡ್ಕೊಂಡಂಗೆ ಅವನಲ್ಲೂ ದೇವರಿದ್ದಾನೆ. ಸೊ ಅನ್ಯಾಯ ಮಾಡ್ಬೇಡ, ಒಬ್ರು ಮೋಸ ಮಾಡ್ಬೇಡ, ಬದುಕು. ಇದು 3 ಧರ್ಮಗಳ ತಿರುಳು ಆಗಿದ್ಬಿಟ್ರೆ ನಮ್ಮ ಜೀವನದ ಯಾವ ಗಂಟುಗಳು ಶಾಶ್ವತ ಅಲ್ಲ, ಎಲ್ಲ ಗಂಟುಗಳು ನಿವಾರಣೆ ಆಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಫಿಲಾಸಫಿ ಅಂಡ್ ಕ್ರಿಶ್ಚಿಯನ್ ಫಿಲಾಸಫಿ ಅಂಡ್ ಮೊಹಮ್ಮಡನ್ ಫಿಲಾಸಫಿ. ಆಸಮ್, ಬಹಳ ಅದ್ಭುತವಾಗಿ ಹೇಳಿದ್ರಿ ಸರ್. ಇದು ನಾನು ಕೂಡ ಕಂಡುಕೊಂಡಿರುವಂತಹ ಒಂದು ಮಟ್ಟಕ್ಕೆ ನಮಗೆ ಗೊತ್ತಿರೋ ವಿಷಯದಲ್ಲಿ ನನಗೆ ಗೊತ್ತಿರೋ ತರ ಬೇರೆ ಬೇರೆ ಗುರುಗಳ ಈ ಆಕರ್ಷಣೆ ನಿಯಮದ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡ್ತಾ ಹೋದಾಗ ಅದು ಹೇಳ್ತಾರಲ್ಲ, ದೂರದ ಬೆಟ್ಟ ನುಣ್ಣಗೆ ಅಂತ. ಸೊ ಫಸ್ಟ್ ಆಲ್ವೇಸ್ ಗ್ಲಾಸ್ ಇಸ್ ಗ್ರೀನರ್ ಆನ್ ದ ಅದರ್ ಸೈಡ್ ಅಂತ ಹೇಳ್ತಾರೆ ಆಂಗ್ಲದಲ್ಲಿ. ಸೊ ನಮಗೆ ಮೊದಲು ಈ ಪಾಶ್ಚಿಮಾತ್ಯ ಜ್ಞಾನ ತುಂಬಾ ಒಂದು ಒಲವು ಬರುತ್ತೆ, ಅದನ್ನ ನೋಡ್ತಾ ಹೋಗ್ತೀವಿ. ಆಮೇಲೆ ಅದನ್ನೆಲ್ಲ ತಿಳ್ಕೊಂಡು ವಾಪಸ್ ಬಂದಾಗ ಇಲ್ಲಿ ನಮ್ಮ ಗುರುಗಳು ಹೇಳ್ತಾ ಇರೋದು, ನಮ್ಮ ಬೇರೆ ಬೇರೆ ಗ್ರಂಥಗಳು ಹೇಳ್ತಾ ಇರೋದು ಇದೇ ಅಲ್ವಾ, ಅದು ಬೇರೆ ಏನಿಲ್ಲ, ಇದನ್ನೇ ಅವರು ತಗೊಂಡು ಹೋಗಿ ಅವರ ರೀತಿನಲ್ಲಿ ಹೇಳಿದ್ದಾರೆ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಬದಲಾವಣೆನೇ ಇಲ್ಲ. ಮೂಲಕ್ಕೆ ಅದೇ ನೀವು ಹೇಳ್ದಂಗೆ ಆಳವಾಗಿ ಇಳಿದ್ರೆ ನಿಮಗ್ ಗೊತ್ತಾಗತ್ತೆ ಎಲ್ಲದರಲ್ಲೂ ಒಂದೇ ಹೇಳ್ತಾ ಇರೋದು, ಆ ದೈವ ನಮ್ಮ ಒಳಗೇ ಇದೆ.
ಸೊ ಇದು ನನಗೂ ಕೂಡ ತಕ್ಕ ಮಟ್ಟಕ್ಕೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಅದನ್ನೇ ನೀವು ಅದ್ಭುತವಾಗಿ ಹೇಳಿದ್ರಿ, ಒಂದು ಒಳ್ಳೆ ಮ್ಯಾಜಿಕ್ ಟ್ರಿಕ್ ಅನ್ನು ತೋರಿಸಿ ಅದನ್ನ ಹೇಳಿದ್ರಿ. ಧನ್ಯವಾದಗಳು ಸರ್. ಮತ್ತೆ ಇನ್ನೊಂದು ನನಗೆ ನಿಮ್ಮ ಬಗ್ಗೆ ತುಂಬಾ ಇಷ್ಟ ಆಗೋದು ಅಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸೋದು. ಇವತ್ತು ಜನ ಬಹಳಷ್ಟು ಸಮಸ್ಯೆಗಳು ಅಥವಾ ಏನೋ ಒಂದು ಕೆಲಸದಲ್ಲಿ ಸಿಕ್ಕಾಕೊಂಡಾಗ ತಮ್ಮ ಆರೋಗ್ಯನ ಬಹಳ ಇಗ್ನೋರ್ ಮಾಡ್ಬಿಡ್ತಾರೆ. ಆದ್ರೆ ನಾವು ಸಿಕ್ಕಿದ್ದೇ ಜಿಮ್ ಅಲ್ಲಿ ಆ ಒಂದು ಯಾವಾಗ್ಲೂ ಅಫ್ಕೋರ್ಸ್ ಸಿನಿಮಾದಲ್ಲಿರೋರ್ಗೆ ಅದು ಸ್ವಲ್ಪ ಎಕ್ಸ್ಟ್ರಾ ಅಟೆನ್ಷನ್ ಇರುತ್ತೆ, ಕೇರ್ ಇರುತ್ತೆ, ನಿಜ. ಆದ್ರೂ ಅದಕ್ಕೆ ಒಂದು ಮನಸ್ಥಿತಿ ಬೇಕು, ನಮ್ಮ ದೇಹವನ್ನ ನಾವು ಜೋಪಾನವಾಗಿ ನೋಡ್ಕೊಳ್ಳೋದಕ್ಕೆ, ಮತ್ತೆ ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಫಿಟ್ನೆಸ್ ಬಗ್ಗೆ ಕಾಳಜಿ ತಗೊಳ್ಳೋದಕ್ಕೆ. ಅದರ ಬಗ್ಗೆ ನಿಮ್ಮ ಜೀವನದ ಅನುಭವದಲ್ಲಿ ಕೆಲವು ಮಾತುಗಳು. ಇಲ್ಲಿ ಸತ್ಯಂ ಬ್ರೂಯಾತ್ ನಿತ್ಯಂ ಬ್ರೂಯಾತ್ ಅಂತ ನಿಜ ಹೇಳುವಾಗ ಸುಳ್ಳು ಹೇಳ್ಬೇಕು ಗೊತ್ತಾಗ್ತದೆ. ಇಲ್ಲ, ನಿಮ್ಮ ಅನುಭವ. ಯಾಕೆಂದ್ರೆ ನನ್ನಲ್ಲಿ ಒಬ್ಬ ಮನುಷ್ಯನಿಗಿರಬೇಕಾದ ಸಮಸ್ತ ದುಷ್ಟ ಗುಣಗಳು ಇದೆ, ಗೊತ್ತಾಯ್ತಾ? ಹಾಗೆ ಇಷ್ಟ ಗುಣಗಳು ಇದೆ, ಹಾಗೆ ಬೇಡದ ಗುಣಗಳು ಇದೆ, ಬೇಕಾದ ಗುಣಗಳು ಇದೆ. ಇದೆಲ್ಲ ಸೇರಿ ನಾನು ಸರ್ವೈವ್ ಆಗಿದ್ದೀನ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಎಲ್ಲಾ ಸಂದರ್ಭದಲ್ಲೂ ಹಾವಿನ ವಿಷವಾಗೇ ಕೆಲಸ ಮಾಡಲ್ಲ. ತುಂಬಾ ಸಂದರ್ಭಗಳಲ್ಲಿ ಹಾವಿನ ವಿಷ ಕ್ಯಾನ್ಸರ್ಗೆ ಮದ್ದಾಗಿರುತ್ತೆ. ಹಾಗಾಗಿ ನೀವೇನೇ ನಿಮ್ಮಲ್ಲಿರೋ ನಡವಳಿಕೆಗಳು ಅದೆಲ್ಲ ಸಂದರ್ಭದಲ್ಲೂ ಕೆಟ್ಟದು. ಉದಾಹರಣೆ, ಕೆಲವರು ಹೆಣ್ಮಕ್ಳು ಸ್ನೇಹ ಮಾಡ್ಕೊಂಡ್ರೆ ಕೆಟ್ಟದು ಅನ್ನೋ ಭಾವನೆ ಅಂತಾರೆ. ಇಲ್ಲ, ಇಟ್ ಮೇ ರೀಜಿನಿಯೇಟ್ ಯುವರ್ ಫೀಲಿಂಗ್ಸ್. ನೀವು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಹೆಣ್ಮಕ್ಳು ಅಂತಾನೆ ಇಲ್ಲ, ನೀವು ಜನನ್ ಪ್ರೀತಿಸಕ್ ಶುರು ಮಾಡ್ಬೇಕು. ಅದು ಆಪೋಸಿಟ್ ಗಂಡಿರ್ಬೋದು ಅಥವಾ ಹೆಣ್ಣಿರ್ಬೋದು, ಅಥವಾ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಮಗು ಇರ್ಬೋದು. ಆ ಪ್ರೀತಿಸೋ ಗುಣ ಬೆಳೆಸ್ಕೊಂಡ್ಬಿಟ್ರೆ ನಮ್ಮಲ್ಲಿ ಒಂದು ರೀತಿಯ ಕರೆಂಟ್ ಶುರುವಾಗುತ್ತೆ. ಓ, ನನಗೆ ಅವ್ರು ಬೇಕು, ಅವ್ರಿಗೆ ನಾನ್ ಬೇಕು, ಬೋತ್ ಆಫ್ ದೆಮ್ ರೆಸ್ಪೆಕ್ಟ್ ಈಚ್ ಅದರ್, ವಿ ವಾಂಟ್ ಈಚ್ ಅದರ್, ವಿ ವಾಂಟ್ ಟು ಮೀಟ್ ಈಚ್ ಅದರ್. ಈ ರೀತಿಯ ತುಮುಲುಗಳಿದೆಯಲ್ಲ, ಅದು ಮನುಷ್ಯನ ಬ್ಲಡ್ ನ ಸರ್ಕ್ಯುಲೇಟರ್ನ ಸ್ಟ್ರಾಂಗ್ ಆಗಿ ಇಡುತ್ತೆ. ಆಮೇಲೆ ನಾನು ಯಾವತ್ತೂ ದುಷ್ಟಚಟಗಳಿಂದ ಮುಕ್ತ ಅನ್ನೋ ಭ್ರಮೆಗೆ ಒಳಗಾಗ್ಬೇಡಿ. ನಿಮ್ಗೆ ಜಗತ್ತಲ್ಲಿ ಪ್ರತಿಯೊಂದು ಗೊತ್ತಿರ್ಬೇಕು. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಅಮೆರಿಕಾಗ್ ಹೋಗಿದ್ದಾಗ ನಂದು ಸಿನಿಮಾ ಇದರಲ್ಲಿ ಸ್ಕ್ರೀನ್ ಆಯ್ತು, ಹವಾಯ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ. ಫೆಸ್ಟಿವಲ್ ಮುಗಿಸ್ಕೊಂಡು ಬರ್ತಾ ನಾನು ರಸ್ತೆಯಲ್ಲಿ ಬರ್ತಾ ಇದ್ದೀನಿ, ನನ್ನ ಪಕ್ಕದಲ್ಲಿ ಒಂದು ಬೆನ್ಸ್ ಕಾರ್ ಬಂದು ನಿಂತ್ಕೋತು. ಓಪನ್ ಆಗಿತ್ತು ಅದು ಹಿಂದ್ಗಡೆ ಬೆನ್ಸ್ ಕಾರ್. ಶಾಕ್ ಆಯ್ತು. ಒಂದು ಸುಂದರವಾದ ಹುಡುಗಿ ಇಳಿದು ಬಂದ್ಲು. ಹಾಯ್, ಯು ಆರ್ ಫ್ರಮ್ ವಿಚ್ ಕಂಟ್ರಿ ಇಂದು? ಐ ಆಮ್ ಫ್ರಮ್ ಇಂಡಿಯಾ ಅಂದೆ. ವಾಟ್ ಇಸ್ ಯುವರ್ ಬಡ್ಜೆಟ್ ಅಂದು. ನನಗೆ ಅರ್ಥ ಆಗಲಿಲ್ಲ. ನಮ್ಮ ಬೆಂಗಳೂರಲ್ಲಿ ವಾಟ್ ಇಸ್ ಯುವರ್ ಬಡ್ಜೆಟ್ ಅಂದ್ರೆ ಸಿನಿಮಾ ಬಡ್ಜೆಟ್ ಕೇಳ್ತಾರೆ. ಗರ್ಲ್ ಇಸ್ ಪ್ಯೂರ್ಲಿ ಆಸ್ಕಿಂಗ್ ಅಬೌಟ್ ವಾಟ್ ಇಸ್ ಯುವರ್ ಬಡ್ಜೆಟ್. ನಂಗೆ, ಮೇಡಮ್ ವಾಟ್ ಯು ಮೀನ್ ಅಂದೆ. ನೋ, ಹೌ ಅಬೌಟ್ ಹ್ಯಾವಿಂಗ್ ಫನ್ ಟುಗೆದರ್, ವಾಟ್ಸ್ ಯುವರ್ ಬಡ್ಜೆಟ್ ಅಂದು. ನನಗೆ ಒಂದ್ ಕಡೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋ ನೀತಿ ಪಾಠಗಳು, ಒಂದು ಹೆಣ್ಮಕ್ಳು ಸಹವಾಸ ಮಾಡಬಾರ್ದು, ಮೊದಲು ವೇಶ್ಯೆ ಅನ್ನೋದಕ್ಕೂ ಮುಟ್ಲೇಬಾರ್ದು, ಈ ತರದೆಲ್ಲ ಭ್ರಮೆ. ಬಟ್ ನನಗೆ ಅನ್ನಿಸ್ತು, ಇಂಡಿಯಾದಲ್ಲಂತೂ ನನಗೆ ಕೆಲಸ ಮಾಡಕ್ ಆಗಲ್ಲ, ಅದರ ಅವಶ್ಯಕತೆ ಬೀಳಲ್ಲ. ಇಷ್ಟು ದೂರ ಬಂದಿದ್ದೀನಿ, ಏನಿದ್ರ ಅರ್ಥ? ನಾನು ಹಾಗನ್ಬಿಟ್ಟು ಅವಳ ಜೊತೆ ಮಲಗಿ ನನ್ನ ಸಂಭೋಗ ಕ್ರಿಯೆ ಮಾಡ್ಬೇಕು ಅಂತ ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ಬಟ್ ಶಿ ಚಾರ್ಜಿಂಗ್ ಹೌ ಮಚ್ ಅಂತ ಕೇಳ್ತಾ ಹೇಳಿದೆ. $100 ಅಂದೆ. ನಕ್ ಬಿಟ್ಲು. ಕಮಾನ್, ಯು ಆರ್ ಆಲ್ವೇಸ್ ಇಂಡಿಯನ್ಸ್ ಆರ್ ವೆರಿ ಕಂಜೂಸ್ ಅನ್ನೋದಕ್ಕೆ ಏನೋ ಒಂದು ಯೂಸ್ ಮಾಡಿದ್ಲು ಅವಳು. ಇದ್ರ ವರ್ಡ್ ಅಮೆರಿಕನ್ ವರ್ಡ್ ಅನ್ನ ಹೇಳಿದೆ. ಮೇಡಮ್, ದಿಸ್ ಇಸ್ ಮಚ್ ಐ ಕ್ಯಾನ್ ಪೇ. ಓಕೆ ಅಂದ್ಲು. ಕರ್ಕೊಂಡ್ಲು, ಕಾರಲ್ಲಿ ಕೂರಿಸ್ಕೊಂಡ್ಲು. ಅವಳೊಂದು ಅಪಾರ್ಟ್ಮೆಂಟ್ ಇತ್ತು. ಶಿ ಗೇವ್ ಮಿ ಎ ಡ್ರಂಕ್. ಹೌ ಅಬೌಟ್ ಹ್ಯಾವಿಂಗ್ ಸೆಕ್ಸ್ ಅಂದು. ನೋ ಮೇಡಮ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸೆಕ್ಸ್, ಬಟ್ ಜಸ್ಟ್ ಐ ವಾಂಟ್ ಟು ಹ್ಯಾವ್ ಸಮ್ ರಿಲೇಶನ್ಶಿಪ್ ವಿತ್ ಯು ಅಂತೇಳಿ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಅವಳ ಜೊತೆ ಊಟ ತಿಂಡಿ ತಿಂದು ಊಟನು ಮಾಡಿ ಆಮೇಲೆ ಕರ್ಕೊಂಬಂದು ನನ್ನ ಜಾಗ ಬಿಟ್ಟು ಹೋದ್ಲು. ಇದಿಷ್ಟನ್ನ ನಾನು ಮಾಡೋ ಅಷ್ಟು ನನ್ನಲ್ಲಿ ಧೈರ್ಯ ಇರ್ಬೇಕು. ಅದನ್ನೇ ತಪ್ಪು, ಒಂದು ವಿಷಯ ನೋಡೋದು ತಪ್ಪು, ಅವಳನ್ನ ಮಾತಾಡ್ಸೋದು ತಪ್ಪು, ಅಥವಾ ಏನೋ ಸಿಗರೇಟ್ ಸೇದೋದು ತಪ್ಪು, ನಾನ್ ವೆಜ್ ತಿನ್ನೋದು ತಪ್ಪು, ಡ್ರಿಂಕ್ಸ್ ಮಾಡೋದು ತಪ್ಪು. ಹೀಗೆಲ್ಲ ತಪ್ಪು 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 ಅನ್ಕೊಂಡ್ಬಿಟ್ರೆ ಈ ಜೀವನದಲ್ಲಿ ನಮ್ಮ ಅಸ್ತಿತ್ವ ಏನು? ಪ್ರತಿಯೊಂದು ನಾನು ಪರೀಕ್ಷಿಸಿ ನೋಡಿಸ್ಬೇಕು. ನಾನು ಸುಮಾರು ಜನ ನನ್ನ ಸ್ಟೂಡೆಂಟ್ಸ್ಗಳಿಗೆ, ನನ್ನ ಫ್ರೆಂಡ್ಸ್ಗಳಿಗೆ ನಾನು ಹೇಳ್ತೀನಿ, ಜೀವನದಲ್ಲಿ ಒಂದ್ಸತಿ ಕುಡಿದು ನೋಡಿ, ಒಂದ್ಸತಿ ನಾನ್ ವೆಜ್ ತಿನ್ನಿ, ತಪ್ಪಿಲ್ಲ. ಜೀವನ ಪೂರ್ತಿ ತಿನ್ಬೇಕು ಅಂತ ಹೇಳಲ್ಲ. ತಿಂದ್ರೆ ಏನಾಗುತ್ತೆ, ಹೇಗಾಗುತ್ತೆ, ಅದು ನಿಮ್ಗೆ ಓಕೆನಾ ಇಲ್ವಾ, ಇಷ್ಟ ಆಗಿಲ್ವಾ ಬಿಟ್ಬಿಡಿ. ಇಷ್ಟ ಆಯ್ತಾ ಮಿತವಾಗಿ ಇಟ್ಕೊಂಡು ಹೋಗಿ. ಯಾವ್ದನ್ನು ರಿಸ್ಟ್ರಿಕ್ಟ್ ಮಾಡ್ಕೋಬೇಡಿ. ನೀವು ಈ ಜಗತ್ತಲ್ಲಿ ಹುಟ್ಟಿರೋದೇ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ, ಗೊತ್ತಾಯ್ತಾ? ಓಕೆ, ನಮ್ ಧರ್ಮ, ನಮ್ ಮತಗಳನುಸಾರವಾಗಿ ನಮ್ಗೆ ಬುದ್ಧಿ ಹೇಳಿರ್ತಾರೆ. ಇವಾಗ ಬ್ರಾಹ್ಮಣರಲ್ಲಿ ಅಯ್ಯೋ ಬೈದು ಮದ್ಯ ಸೇವನೆ ಮಾಡಬೇಡ, ಸ್ತ್ರೀಯರನ್ನ ನೋಡಬೇಡ, ಈ ತರದೆಲ್ಲ ನೀತಿ ಪಾಠಗಳು ಹೇಳ್ಕೊಂಡ್ ಬಂದಿದ್ದಾರೆ. ಓಕೆ, ಅದ್ರಲ್ಲಿ ಇರ್ಲಿ, ಪುರಾಣ ಶಾಸ್ತ್ರಗಳಲ್ಲಿ ಇರ್ಲಿ. ಬಟ್ ನಿಮ್ಮ ವೈಯಕ್ತಿಕ ಜೀವನ, ಅವತ್ತು ಜಗತ್ ಚಿಕ್ಕದಾಗಿತ್ತು. ಹಳ್ಳಿನಲ್ಲಿರೋರು ಮೈಸೂರು ನೋಡ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ. ಮೈಸೂರೇ ಅಮೆರಿಕ ಇದ್ದಂಗೆ. ಇವತ್ತು ಅಮೆರಿಕ ಅನ್ನೋದು ಬಚ್ಚಲ ಮನೆ, ಅಡಿಗೆ ಮನೆ ಆಗೋಗಿದೆ. ಇಷ್ಟು ಬೆಳೀತಾ ಇರೋ ಜಗತ್ತಲ್ಲಿ ನಾವು ಕೆಲವು ಸತಿ ಎಲ್ಲದಕ್ಕೂ ನಮ್ಮದೇ ಆದ ನಿಯಮಗಳನ್ನು ಹಾಕೊಂಡು ಅದು ಮಾಡಬಾರ್ದು, ಇದು ಎಲ್ಲದನ್ನು ಮಾಡಿ, ಯಾವುದನ್ನು ಅತಿ ಮಾಡ್ಬೇಡಿ. ಇದು ನನ್ನ ಸೂತ್ರ. ನಾನು ನನಗೆ ಇವಾಗ 65 ವರ್ಷ. ನಾನು ಇಷ್ಟು ನೆಮ್ಮದಿಯಾಗಿ, ಸಂತೋಷವಾಗಿ, ಆರೋಗ್ಯವಾಗಿದ್ದೀನಿ ಅಂದ್ರೆ ನನ್ನ ಜೀವನದಲ್ಲಿ ಮಾಡಿರೋ ಎಲ್ಲಾ ತಪ್ಪುಗಳು ಕಾರಣ.
ನನ್ನ ಜೀವನದಲ್ಲಿ ನಾನು ಮಾಡಿರೋ ಎಲ್ಲಾ ದುಷ್ಟ ಕೆಲಸಗಳು ಕಾರಣ. ಹಾಗೆ ಆ ದುಷ್ಟತನ ತಪ್ಪು ಮಾಡುವಾಗ ನನ್ನ ಮಿತಿನ ತಿಳ್ಕೊಂಡು ಅದರ ಒಳಗಡೆ ಮಾಡ್ಕೊಂಡ್ ಬಂದಿದೀನಿ ಅನ್ನೋ ಒಂದು ಹಿಡಿತ ಕೂಡ ಕಾರಣ. ಹೀಗೆ ಆಲ್ ದೀಸ್ ಥಿಂಗ್ಸ್ ಮೇಕ್ಸ್ ಮಿ ಹ್ಯಾಪಿ, ಮೇಕ್ಸ್ ಮಿ ಹೆಲ್ತಿ, ಮೇಕ್ಸ್ ಮಿ ಮೋರ್ ಕಂಟೆಂಟೆಡ್. ದಿಸ್ ಈಸ್ ಮೈ ಒಪಿನಿಯನ್, ವಿಹಾನ್. ಆಸಮ್ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್. ಅದೇನು ಅಂದ್ರೆ ಈ ದೇಶ ಸುತ್ತಿದ್ರೆ ಬರೋ ಜ್ಞಾನ ಇದೆ ಅಲ್ವಾ, ಜಗತ್ತನ್ನ ಸುತ್ತದಾಗ ಬರೋ ಜ್ಞಾನ, ಅದು ನೀವು ಹೇಳ್ದಂಗೆ ಬಹಳಷ್ಟು ಜನ ಸೀಮಿತವಾಗಿ ನಮ್ಮದೇ ನಿಯಮಗಳನ್ನ ಇಟ್ಕೊಂಡು ನಮ್ಮದೇ ಒಂದು ಸಣ್ಣ ಜಗತ್ತನ್ನ ಸೃಷ್ಟಿಸ್ಕೊಂಡು ಅದರಲ್ಲೇ ಬಾಳ್ತಾ ಇರ್ತೀವಿ. ಆದ್ರೆ ಹೊರಗೋಗಿ ಜಗತ್ತನ್ನೆಲ್ಲ ನೋಡಿದಾಗ, ನಮ್ಮ ವೈಯಕ್ತಿಕ ಜೀವನವನ್ನ ಸಂಪೂರ್ಣವಾಗಿ ಅನುಭವಿಸಿದಾಗ ಬರೋ ಒಂದು ಜ್ಞಾನ ಇದೆಯಲ್ಲ, ಅದು ಬಹಳ ಅದೇ ನೀವು ಆ ಫುಲ್ಫಿಲ್ಲಿಂಗ್ ಲೈಫ್ ಲೀಡ್ ಮಾಡ್ತಿದ್ದೀರಾ ಅನ್ನೋದನ್ನ ಖಂಡಿತ ಅದು ಸೂಚಿಸುತ್ತೆ. ಮತ್ತೆ ಅದ್ಭುತವಾಗಿ ನನಗೆ ಬಹಳ ಖುಷಿ ಆಯ್ತು ಆ ಉತ್ತರನ ಕೇಳಿ. ನೀವು ಅಷ್ಟು ಸ್ಪಷ್ಟವಾಗಿ ಆ ವಿವರಣೆ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಸರ್. ಗೆಳೆಯರೆ, ಓಕೆ, ಒಂದು ಅನೌನ್ಸ್ಮೆಂಟ್. ನಿಮಗೆ ಯಾರಿಗಾದ್ರೂ ಸರ್ನ ಏನಾದ್ರೂ ಪ್ರಶ್ನೆ ಕೇಳಬೇಕು ಅಂತಿದ್ರೆ ನೀವು ಚಾಟ್ ಬಾಕ್ಸ್ ನಲ್ಲಿ ಹಾಕ್ಬೋದು. ನಾನು ಸರ್ನ ಆ ಪ್ರಶ್ನೆ ಕೇಳ್ತೀನಿ. ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಸರ್. ಇವತ್ತು ನೀವು ಹೇಳ್ದಂಗೆ ಈಗ ತಾನೇ ಹೇಳಿದ್ರಿ, ಬಹಳಷ್ಟು ಜನ ಈ ನಮ್ಮ ಸೊಸೈಟಿ ಆಗಿರ್ಬೋದು, ನಮ್ಮ ದೊಡ್ಡವರಾಗಿರ್ಬೋದು, ನಮ್ಮ ಸುತ್ತಮುತ್ತ ಇರೋ ಸಮಾಜ ಆಗಿರ್ಬೋದು, ಕೆಲವೊಂದು ರೂಲ್ಸ್ ಅನ್ನ ಹೇಳ್ತಾರೆ. ಆ ರೂಲ್ಸ್ ಅನ್ನ ನಾವು ಮೀರಿರ್ತೀವಿ. ಆ ಮೀರಿದಾಗ ಆ ಒಂದು ತಪ್ಪಿತಸ್ಥ ಭಾವ ನಮ್ಮಲ್ಲಿ ಕಾಡೋದಕ್ಕೆ ಶುರು ಆಗ್ಬಿಡುತ್ತೆ. ನಾನು ಕೆಟ್ಟವನು, ನನ್ಗೆ ಇದು ಬರಲ್ಲ, ನನಗೆ ಅದು ಬರಲ್ಲ. ಮತ್ತೆ ಆ ಆನೆ ಕಥೆನೂ ಬಹಳ ಅದ್ಭುತವಾಗಿ ಹೇಳಿದ್ರಿ. ನಮ್ಮ ಬಗ್ಗೆ ಎಲ್ಲೋ ಒಂದ್ ಕಡೆ ಒಂದು ತಪ್ಪಾಗತ್ತೆ, ಕೈ ಸುಟ್ಕೊಳ್ತೀವಿ ಅಥವಾ ಏನೋ ಒಂದು ಮಾಡ್ತೀವಿ. ಆದ್ರೆ ಅದರಲ್ಲಿ ಬರೋ ಭಯನ ಇಟ್ಕೊಂಡು ನಾವು ಜೀವನದಲ್ಲಿ ಹೊಸ ಪ್ರಯತ್ನಗಳಿಗೆ ಓಪನ್ ಆಗಲ್ಲ, ಹೊಸ ಒಂದು ಕಾನ್ಫಿಡೆಂಟ್ ಆಗಿ ಒಂದು ಹೊಸ ವಿಷಯಕ್ಕೆ ಕೈ ಹಾಕೋದಕ್ಕೆ ಹಿಂದೇಟಾಗ್ತೀವಿ. ಹಾಗಾಗಿ ಒಂದು ಭಯದಲ್ಲೇ ಬಾಳ್ತಾ ಇರ್ತೀವಿ. ನಕಾರಾತ್ಮಕ ಭಾವನೆಗಳೆಲ್ಲ ಒಂದು ಸರಪಳಿಯಾಗಿ ನಮ್ಮ ಸುತ್ತ ಸುತ್ತಕೊಳ್ಳುತ್ತೆ. ಹಾಗಾಗಿ ಈ ಆಕರ್ಷಣೆಯ ನಿಯಮನ ನಾನು ಅರ್ಥ ಮಾಡ್ಕೊಂಡಾಗ ನನ್ಗೆ ಅರ್ಥ ಆಗಿದ್ದು, ನಾವ್ ಎಷ್ಟಕ್ಕೆಷ್ಟು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀವಿ, ಯಾವ್ದ್ರ ಮೇಲೆ ನಮ್ಮ ಗಮನನ ಹರಿಸ್ತೀವಿ, ಹಾಗೆ ನಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ಮತ್ತೆ ನಾವು ಏನ್ ಅನ್ಕೊಂಡ್ರು ಈ ಪ್ರಪಂಚದಲ್ಲಿ ನಮಗ್ ಸಿಗುತ್ತೆ. ಆದ್ರೆ ನಾವೇ ಅದಕ್ಕೆ ಅಡ್ಡದಾರಿಯಾಗಿ ಬಹಳಷ್ಟು ಬಾರಿ ನಿಂತ್ಕೊಂಡ್ ಬಿಡ್ತೀವಿ. ನಾವೇನೋ ಒಂದು ಬೇಕು ಅಂತ ಅನ್ಕೊಳ್ತೀವಿ, ಅದಕ್ಕೆ ಪ್ರಕೃತಿ ಒಂದು ಅವಕಾಶನ ಕೊಡುತ್ತೆ. ಆದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಧೈರ್ಯ ಮಾಡ್ಬೇಕು, ಅದನ್ನ ಪಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಪ್ರಯತ್ನ ಹಾಕ್ಬೇಕು. ಆದ್ರೆ ಈ ಕಂಡೀಷನಿಂಗು, ಈ ಜಗತ್ತು ಏನ್ ಹೇಳಿರುತ್ತೆ ಆ ಮಾತುಗಳಲ್ಲೇ ನಾವು ಸಿಕ್ಕಾಕೊಂಡು ಅದನ್ನ ಬಿಟ್ಟು ಹೊರಗೆ ಹೋಗಿ ಪ್ರಯತ್ನ ಹಾಕೋದಕ್ಕೆ ಭಯ ಪಡ್ತಿರ್ತೀವಿ. ಸೊ ನಿಮ್ಮ ಜೀವನದಿಂದ, ನಿಮ್ಮ ಅನುಭವದಿಂದ ಬಹಳಷ್ಟು ಜನಕ್ಕೆ ನಾನು ಹೀಲಿಂಗ್ ಅಂತ ಮಾಡ್ತೀನಿ. ಈಗ ಹೋಪೋನೋಪೋನೋ ಇದೆಲ್ಲ ನಾನು ಏನ್ ಹೀಲಿಂಗ್ ಮಾಡ್ತಾ ಇದ್ದೀನಿ, ಈ ದುಡ್ಡಿನ ಬಗ್ಗೆ ಇರೋ ಭಯ, ಮತ್ತೆ ನೀವು ಹೇಳ್ದಂಗೆ ಅಭ್ಯಾಸಗಳಲ್ಲಿ ನಮಗೆ ಬಹಳಷ್ಟು ಅಪರಾಧಿ ಭಾವ ಇರುತ್ತೆ. ಇದೆಲ್ಲದಕ್ಕೂ ಹೀಲಿಂಗ್ ಮುಖಾಂತರ ನಾನು ಅವ್ರಿಗೆ ಆ ಒಂದು ಸಮಾಧಾನನ ತಂದು ಕೊಡ್ತೀನಿ, ಆ ಒಂದು ಧೈರ್ಯವನ್ನ ತುಂಬಿಸೋ ಒಂದು ಪ್ರಯತ್ನ ಪಡ್ತೀನಿ. ಸೊ ನಿಮ್ಮ ಅಭಿಪ್ರಾಯದಲ್ಲಿ ಈಗಾಗ್ಲೇ ಹೇಳಿದ್ರಿ ನೀವು, ಎಲ್ಲವೂ ಇರ್ಲಿ, ಸೀಮಿತವಾಗಿರ್ಲಿ, ಏನು ತೊಂದರೆ ಇಲ್ಲ, ಜೀವನ ಚೆನ್ನಾಗೇ ಇರುತ್ತೆ ಅಂತ. ಬಟ್ ಈ ಯಾರೆಲ್ಲ ಈ ನಕಾರಾತ್ಮಕತೆಯಲ್ಲಿ ಸೇರ್ಕೊಂಡ್ ಬಿಡಿರ್ತಾರೆ, ಅಥವಾ ಒಂದು ಅಪರಾಧಿ ಭಾವದಲ್ಲಿ ಇರ್ತಾರೆ, ಅಥವಾ ಗಮನವನ್ನ ಸಂಪೂರ್ಣವಾಗಿ ನಕಾರಾತ್ಮಕ ಕಡೆ, ಜೀವನದಲ್ಲಿ ಏನ್ ಸರಿ ನಡೀತಿಲ್ವೋ, ಜೀವನದಲ್ಲಿ ಏನ್ ಸಮಸ್ಯೆಗಳಾಯ್ತೋ, ಅಂದ್ರೆ ಭೂತಕಾಲದಲ್ಲೇ ಬಾಳ್ತಾ ಇರೋದು, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನೀವ್ ಹೇಗೆ, ನಿಮ್ಮ ಭೂತಕಾಲದಲ್ಲಿ ಏನೇನೋ ನಡೆದಿರುತ್ತೆ, ಬಟ್ ಯಾವಾಗ್ಲೂ ನಿಮ್ಮನ್ನ ನೋಡಿದಾಗಲ್ಲ ನನಗೆ ಯಾವತ್ತೂ ಒಂದು ಕಂಪ್ಲೇಂಟ್ ಮಾಡಿರೋದು ನೋಡಿಲ್ಲ, ಅಥವಾ ಯಾವುದೋ ಒಂದು ಬೇಡದೇ ಇರೋ ವಿಷಯದ ಬಗ್ಗೆ ಮಾತಾಡಿಲ್ಲ. ನಾವು ಮಾತಾಡುವಾಗಲ್ಲ ಸಿನಿಮಾ ಬಗ್ಗೆ, ನೀವೇನ್ ಮಾಡ್ತಾ ಇದ್ದೀರಾ, ನಾನೇನ್ ಮಾಡ್ತಿದ್ದೀನಿ, ಇದ್ರ ಬಗ್ಗೆನೆ ಮಾತಾಡ್ತೀವಿ. ಆದ್ರೆ ಬಹಳಷ್ಟು ಜನ ಯಾವುದೋ ಸಣ್ಣ ವಯಸ್ಸಿನಲ್ಲಿ ನಡೆದಿರೋ ಘಟನೆನ ಇನ್ನೂ ಹಿಡ್ಕೊಂಡು ಕೂತಿರ್ತಾರೆ. ಆ ನೋವಲ್ಲೇ ಇವತ್ತು ಜೀವನ ನಡೆಸ್ತಾ ಇರ್ತಾರೆ. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದನ್ನ ಒಂದು ಮ್ಯಾಜಿಕ್ ಮೂಲಕ ತೋರಿಸೋ ಪ್ರಯತ್ನ ಮಾಡ್ತೀನಿ. ದಿಸ್ ಈಸ್ ಮೈ ಮೋಸ್ಟ್ ಅಟ್ರಾಕ್ಟಿವ್ ಮ್ಯಾಜಿಕ್ ಇನ್ ಮೈ ಲೈಫ್. ನಾನು ಡಲಾಸ್ ಯೂನಿವರ್ಸಿಟಿ, ಹಾರ್ವರ್ಡ್ ಯೂನಿವರ್ಸಿಟಿ, ಮತ್ತೆ ಕೆನಡಾದಲ್ಲಿರೋ ಯೂನಿವರ್ಸಿಟಿಗಳಲ್ಲಿ ಹೋದಾಗ ಈ ಮ್ಯಾಜಿಕ್ ಮಾಡಿದಾಗ ತುಂಬಾ ಇಷ್ಟಪಟ್ರು ಅಲ್ಲಿ ಜನ. ಏನಪ್ಪಾ ಅಂದ್ರೆ, ದಿಸ್ ಈಸ್ ಅವರ್ ಲೈಫ್ ಬುಕ್. ಇಲ್ಲಿ ಆಧ್ಯಾತ್ಮಿಕ ಸತ್ಯ ಅಂತಿದೆ. ಇಂಡಿಯಾದ ಸ್ಟ್ರೆಂತ್ ಏನೆ ನಮ್ ಫಿಲಾಸಫಿ, ದಟ್ ಈಸ್ ಅವರ್ ಸ್ಟ್ರೆಂತ್. ನೋಡಿ, ನಾವು ಹುಟ್ತಾ ಏನೂ ತರಲ್ಲ, ವಿ ಆರ್ ಆಲ್ ಎಂಪ್ಟಿ. ಇದ್ರಲ್ಲಿ ಏನಾದ್ರು ಇದೆಯಾ? ಏನೂ ಇಲ್ಲ, ಖಾಲಿ. ನಮ್ ಜೀವನಾನೇ ಖಾಲಿ. ಅದನ್ನೇ DVJ ಹೇಳೋದು, ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ ಮದುವೆ ಅಂತ ಮೆರಿತೀವಿ, ಮದುವೆ ಆದ ನೆಕ್ಸ್ಟ್ ಡೇ ನಮ್ ದೊಡ್ಡಮ್ಮ ಸತ್ತೋಗ್ತಾರೆ, ಎಲ್ಲ ಕಪ್ ಡ್ರೆಸ್ ಹಾಕೊಂಡು ಸ್ಮಶಾನದಲ್ಲಿ ನಿಂತಿರ್ತೀವಿ. ವಾಟ್ ಇಸ್ ದಿ ಗ್ಯಾರಂಟಿ? ಇವತ್ತಿಂದ ನಾಳೆ ಇಲ್ಲ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಏನೋ ಒಬ್ಬೊಬ್ರು ಮೆರೆದಿದ್ದೇನೋ ದೊಡ್ಡ ದೊಡ್ಡ ರಾಜಕಾರಣಿಗಳು ಕಟ್ ಮಾಡ್ರೆಲ್ಲ ಜೈಲಲ್ಲಿ ಕೂತ್ಕೊಂಡು ಬಂದ್ಬಿಟ್ಟಿದ್ದಾರೆ.
ಈ ಮೃಷ್ಟಾನ್ನ ಏನು, ಅಲ್ಲಿ ತಿರ್ಗಾ ಭಿಕ್ಷಾನ್ನ ಏನು. ಇಂಡಾಲಿಯಂ ತಟ್ಟಲ್ಲಿ ಊಟ ಕೊಟ್ಟಿದ್ದಾರೆ ಜೈಲಲ್ಲಿ. ವಾಟ್ ಈಸ್ ದಿಸ್? ಇದನ್ನೇ ಡಿವಿಜಿ ಹೇಳೋದು. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ, ಇಂದು ಬರಿ ಉಪವಾಸ, ನಾಳೆ ಪಾರಣೆ ಇಂತು, ಸಂದಿರುವುದು ಎಮ್ಮರುಣ ಮಂಕುತಿಮ್ಮ. ಸೊ ಜೀವನದಲ್ಲಿ ನೋವಿರುತ್ತೆ, ನಲಿವಿರುತ್ತೆ, ಸೋಲಿರುತ್ತೆ, ಗೆಲುವಿರುತ್ತೆ. ಜಸ್ಟ್ ಲೈಕ್ ಯುವರ್ ಡಾರ್ಕ್ ಅಂಡ್ ಲೈಟ್. ರಾತ್ರಿ ಮತ್ತು ಹಗಲಿದ್ದಾಗೆ ನೋಡಿ, ಏನೂ ಇಲ್ಲ ಜೀವನದಲ್ಲಿ, ಪರದಾಡ್ತಿದೀವಿ. ಅದೇ ಸ್ವಲ್ಪ ದೇವ್ರ ಕಂಡ್ಬಿಟ್ಬಿಟ್ಟು ನಮ್ಮ ಎಫರ್ಟ್ಸ್ ಬೆಲೆ ಕೊಟ್ಬಿಟ್ನ, ಜೀವನದಲ್ಲಿ ಏನೋ ಬರುತ್ತೆ. ಸಮ್ ಪಿಕ್ಚರ್ಸ್ ಹ್ಯಾಸ್ ಕಮ್. ಅದ್ರ ಇದನ್ನ ಇಟ್ಕೊಂಡು ಏನ್ ಮಾಡೋದು? ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಅಲ್ಲಿ ಏನಿದೆ ಮಜಾ? ನಾವೆಲ್ಲ ವರ್ಣರಂಜಿತ ಜೀವನ ಇಷ್ಟಪಡೋರು. ಮತ್ತೆ ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕಲರ್ಫುಲ್ ಜೀವನ ಶುರು ಆಯ್ತಪ್ಪ. ಕಲರ್ಫುಲ್ ಜೀವನ ಅಂತ ಮೆರೆಯೋಂಗಿಲ್ಲ. ಮಲ್ಯ ವಾಸ್ ಒನ್ ಆಫ್ ದ ರಿಚೆಸ್ಟ್ ಮ್ಯಾನ್ ಇನ್ ದಿ ಕಂಟ್ರಿ. ಅವನದೇ ಸ್ವಂತ ಏರ್ಲೈನ್ಸ್ ಇಟ್ಕೊಂಡು ಮೆರೆದ ವ್ಯಕ್ತಿ. ಆದ್ರೆ ಇವತ್ತೇನಾಗಿದೆ? ಟುಡೇ ಈಸ್ ನಿಲ್. ಅವಾಗಿದ್ದ ಅದ್ಭುತ ಆ ಕಲರ್ಫುಲ್ ಜೀವನ ಇವತ್ತಿಲ್ಲ ಅವನಿಗೆ. ಸೊ ಜೀವನ ಅಂದ್ರೆ ಖಾಲಿ, ಜೀವನ ಅಂದ್ರೆ ಬ್ಲಾಕ್ ಅಂಡ್ ವೈಟ್, ಜೀವನ ಅಂದ್ರೆ ಕಲರ್. ಸೊ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಯಾವತ್ತು ಎಲ್ಲ ಚೆನ್ನಾಗೇ ಇರುತ್ತೆ ಅಂತ ಭ್ರಮೆಯಲ್ಲಿ ಇರಬೇಡಿ. ಕಷ್ಟ ಇರುತ್ತೆ, ನೋವಿರುತ್ತೆ, ನಲಿವಿರುತ್ತೆ, ಅವಮಾನ ಇರುತ್ತೆ, ಸನ್ಮಾನ ಇರುತ್ತೆ. ಇದರೆಲ್ಲದರ ಒಟ್ಟು ಸಮ್ಮಿಶ್ರವೇ ಜೀವನ. ಸೊ ಜಸ್ಟ್ ಆಕ್ಸೆಪ್ಟ್ ಆಸ್ ಇಟ್ ಈಸ್. ತುಂಬಾ ಅದನ್ನ ಬದಲಾಯಿಸೋ ಪ್ರಯತ್ನ ಮಾಡಬೇಡಿ. ಆಗ ಮನುಷ್ಯ ನೆಮ್ಮದಿಯಾಗಿರಬಹುದು ಅನ್ನೋದು ನನ್ನ ಜೀವನದ ಆಧ್ಯಾತ್ಮಿಕ ಸತ್ಯ ವಿಹಾನ್. ತುಂಬಾ ಖುಷಿ ಆಯ್ತು. ಅದ್ಭುತವಾಗಿ ಅದನ್ನು ಒಂದು ಒಳ್ಳೆ ಮ್ಯಾಜಿಕ್ ಟ್ರಿಕ್ ಯೂಸ್ ಮಾಡಿ, ಮ್ಯಾಜಿಕ್ ಮುಖಾಂತರ ನಮಗೆ ತೋರಿಸ್ಕೊಟ್ರಿ. ಬಹಳ ಧನ್ಯವಾದಗಳು ಸರ್. ಗೆಳೆಯರೇ, ಯಾವಾಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಸೊ ನನಗಂತೂ ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ತುಂಬಾ ಚೆನ್ನಾಗಿ ಒಂದೊಂದು ಪ್ರಶ್ನೆಗೂ ಅದೇ ನಿಮ್ಮ ಅನುಭವ ಮತ್ತೆ ನಿಮ್ಮ ಸ್ವಂತ ಜೀವನದ ಕಥೆಗಳನ್ನ ಹೇಳಿ ನನಗೆ ಬಹಳಷ್ಟು ಕ್ಲಾರಿಟಿ ಕೊಟ್ರಿ. ನನಗೆ ತುಂಬಾ ಒಂದು ಕಾನ್ಫಿಡೆನ್ಸ್, ಕ್ಲಾರಿಟಿ ಬಂದಂಗ ಆಯ್ತು. ಮತ್ತೆ ನಿಮ್ಮ ಪಾಸಿಟಿವ್ ಎನರ್ಜಿ ಹ್ಯಾಸ್ ಆಲ್ವೇಸ್ ಬೀನ್, ನನಗೂ ಅದು ಯಾವಾಗ ಭೇಟಿ ಮಾಡೋದು ಆ ಪಾಸಿಟಿವ್ ಎನರ್ಜಿ, ಆ ಗೈಡೆನ್ಸ್ ನ ಕೊಡ್ತಾ ಬಂದಿದ್ದೀರಾ. ಸೊ ನನ್ನ ಕಡೆಯಿಂದ ನನಗಿದ್ದ ಪ್ರಶ್ನೆಗಳು ಕೇಳಿ ಆಯ್ತು. ಇನ್ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಸರ್. ನಮ್ಮ ವೀಕ್ಷಕರಿಗೆ ನಾನು ಈ ಒಂದು ಆರೆಂಜ್ ಕನ್ನಡಕ ಅನ್ನೋ ಒಂದು ಇನಿಷಿಯೇಟಿವ್ ಶುರು ಮಾಡಿದ ಉದ್ದೇಶ ಇಷ್ಟೇ. ನಾನು ಅಂದ್ರೆ ಈಗ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯಾದ ಒಂದು ಬಾಲ್ಯ ಇರುತ್ತೆ, ಒಂದೊಂದು ರೀತಿಯಾದ ಕಂಡೀಷನಿಂಗ್ ಇರುತ್ತೆ. ಸೊ ಆ ಒಂದು ಕಂಡೀಷನಿಂಗ್ ಇಂದ ನಮ್ಮ ತಲೆನಲ್ಲಿ ನಮ್ಮ ಆಲೋಚನಾ ಕ್ರಮ, ನಾವು ಯೋಚಿಸೋ ರೀತಿ, ನಾವು ಜಗತ್ತನ್ನ ನೋಡೋ ರೀತಿ ಸೃಷ್ಟಿಯಾಗತ್ತೆ. ನೀವು ಈಗ ಹೇಳಿದ್ರಿ, ಆನೆಯ ಒಂದು ಅದ್ಭುತವಾದ ಉದಾಹರಣೆನ ಕೊಟ್ರಿ. ಯಾವಾಗ ನಮ್ಮ ಮನಸ್ಸಲ್ಲಿ ಬಹಳಷ್ಟು ಸೀಮಿತ ನಂಬಿಕೆಗಳನ್ನ ನಮ್ಮ ಕುಟುಂಬ ಆಗಿರ್ಬೋದು, ನಮ್ಮ ಸಮಾಜ ಆಗಿರ್ಬೋದು ಹಾಕ್ಬಿಡುತ್ತೆ, ಆ ಸೀಮಿತ ನಂಬಿಕೆಯಲ್ಲೇ ನಮ್ಮ ಇಡೀ ಜೀವನನ ಕಳೆದು ಬಿಡ್ತೀವಿ. ಆದ್ರೆ ಎಲ್ಲೋ ನಮ್ಮ ಪೂರ್ವಜರು ಮಾಡಿರೋ ಪುಣ್ಯ ಇರ್ಬೋದು, ಅಥವಾ ನಮ್ಮ ಒಂದು ಈ ಭೂಮಿನಲ್ಲಿ ಬರ್ಬೇಕಾದ್ರೆ ಏನೋ ಒಂದು ಸಂಕಲ್ಪ ತೊಟ್ಕೊಂಡು ಬಂದಿರ್ಬೋದು, ಎಲ್ಲೋ ಯಾರೋ ಗುರುಗಳು ಸಿಕ್ಕಿ ಆ ಸೀಮಿತ ನಂಬಿಕೆಗಳನ್ನ ಮುರಿದು ನಮ್ಮ ಜಗತ್ತನ್ನ ವಿಸ್ತಾರ ಮಾಡ್ತಾರೆ. ನಾವು ದೊಡ್ಡ ದೊಡ್ಡ ವಿಷಯಗಳನ್ನ ಯೋಚಿಸೋ ಶಕ್ತಿ ನಮಗ್ ಬರುತ್ತೆ. ಸೊ ನನ್ನ ಜೀವನದಲ್ಲಿ ಬಹಳಷ್ಟು ಈ ರೀತಿಯ ಗುರುಗಳು ಸಿಕ್ಕಿದ್ದಾರೆ. ಈ ರೀತಿಯ ಮೆಂಟರ್ಸ್ ಸಿಕ್ಕಿರೋದ್ರಿಂದ ಈಗ ಯಾರೇ ಒಬ್ರು, ಈಗ ನೀವು ಹೇಳಿದ್ರೆ ಯಾರೋ ಒಬ್ರು ನಿಮಗೆ ಮ್ಯಾಜಿಕ್ ಹೇಳ್ಕೊಟ್ರು, ಯಾರೋ ಒಬ್ಬ ಸೈನಿಕ ಒಂದು ರೀತಿ ನಮಗೆ ಆ ಭಗವದ್ಗೀತೆಯನ್ನ ಓದಬೇಕು ಅನ್ನೋ ಒಂದು ಸ್ಫೂರ್ತಿನ ಕೊಟ್ಟ ಒಬ್ಬ ಮೆಂಟರ್. ಆ ರೀತಿ ಗುರುಗಳ ಪಾತ್ರ ಬಹಳ ಜೀವನದಲ್ಲಿ ಮಹತ್ವಪೂರ್ಣವಾಗಿರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಗುರುಗಳ ಪಾತ್ರ ಹೇಗಿದ್ದಿದೆ, ಮತ್ತೆ ಮೆಂಟರ್ಸ್ ಆ ಒಂದು ಜೀವನದ ದಿಕ್ಕನ್ನೇ ಬದಲಾಯಿಸಿರುವಂತಹ ಕೆಲವು ಗುರುಗಳ ಬಗ್ಗೆ ಸ್ವಲ್ಪ ಹಂಚ್ಕೋಬೋದಾ, ಅಥವಾ ಆ ರೀತಿಯ ಸನ್ನಿವೇಶಗಳು? ಸರ್ ಆತರ ತುಂಬಾ ನಡೆದಿದೆ ಸರ್. ನನ್ನ ಜೀವನದಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನನ್ನ ಜೀವನ ರೂಪಿಸ್ದ. ಇವತ್ತಿಗೂ ನಾನು ಸಾಧ್ಯ 2 ವಿಷಯಗಳನ್ನ ಹೇಳಲೇಬೇಕು ನಾನು. ಸೆಕ್ಯೂರಿಟಿ ಗಾರ್ಡ್ ನನ್ನ ಜೀವನ ರೂಪಿಸ್ದ, ವೀರಪ್ಪನ್ ನನ್ನ ಬದುಕನ್ನ ರೂಪಿಸ್ದ. ಇವತ್ತು ನಾನೇನೋ ಇಷ್ಟು ಶ್ರೀಮಂತನಾಗಿ ಅಥವಾ ನೆಮ್ಮದಿಯಾಗಿ ಕಂಟೆಂಟ್ಮೆಂಟ್ ಆಗಿದ್ರೆ ಅದಕ್ಕೆ ವೀರಪ್ಪನ್ ಕಾರಣ. ನೀವು ನಕ್ಕು ಬಿಡ್ತಾರ ಹೇಳಿದ್ರೆ. ಇಲ್ಲ, ನನ್ನ ಜೀವನದಲ್ಲಿ ಇಷ್ಟು ನಾನು ಇವತ್ತು ಸಂತೋಷವಾಗಿರೋ ಕಾರಣ ಒಬ್ಬ ಸೆಕ್ಯೂರಿಟಿ ಗಾರ್ಡ್. ಹೇಗೆ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಗುರುಗಳು ನಮ್ ದರ್ಶನ ಆಗ್ತಾ ಹೋಗುತ್ತೆ ಸರ್. ನೀವೇನು ಹೋಗಿ ಮಠಗಳಿಗೋ ಆಶ್ರಮಗಳಲ್ಲೋ ತಿಂಗಳಾನ್ಗಟ್ಲೆ ಕೂತ್ಕೊಂಡು ಪಾರಾಯಣ ಪುರಾಣ ಕೇಳಿ ಜೀವನ ರೂಪಿಸ್ಕೋಬೇಕಾಗಿಲ್ಲ. ನಿಮ್ಮ ಜೀವನದಲ್ಲಿ ಬಂದು ಹೋಗ್ತಾರಲ್ಲ ಅವರುಗಳು ನಮ್ಗೆ ಜೀವನ ರೂಪಿಸ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಜೋಸೈಮನ್ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಗ ನನ್ನ ಜೀವನ ಸೈಕಲ್ ಅಲ್ಲಿ ನಡೀತಾ ಇದ್ದಿದ್ದು, ನಾನು ಸೈಕಲ್ ಅಲ್ಲೇ ಹೋಗ್ತಾ ಇದ್ದಿದ್ದು. ಅವ್ರದ್ದು ಒಂದು ಹೋಟೆಲ್ ಪರಾಗ್ ಅಂತ ಇದೆ, ಗೊತ್ತಿರ್ಬೇಕೀಗ. ನಮ್ಮ ಗವರ್ನರ್ ಮನೆ ಹತ್ರ ಒಂದು ಪರಾಗ್ ಅಂತ ಹೋಟ್ಲ್ ಇತ್ತು. ಈಗ ಅದನ್ನ ಹೊಡೆದು ದೊಡ್ಡ ಹೋಟ್ಲ್ ಮಾಡಿದ್ದಾರೆ. ಆ ಹೋಟ್ಲಲ್ಲಿ ಜೋಸೈಮನ್ ಅವ್ರು ಇರ್ತಿದ್ರು. ನಾವ್ ಅಲ್ಲಿಗೆ ಹೋಗೋದು ಸೈಕಲ್ ಅಲ್ಲಿ.
ಅಲ್ಲಿ ಹೋಟ್ಲಲ್ಲಿ ಸೈಕಲ್ ನಿಲ್ಸೋದು, ಆಮೇಲೆ ಶೂಟಿಂಗ್ಗೆ ಅವ್ರ ವೆಹಿಕಲ್ ಗಳೆಲ್ಲ ಕಾರಲ್ಲೋ ಬಸ್ಸೋ ಯೂನಿಟ್ ವ್ಯಾನ್ ಅಲ್ಲೋ ಕರ್ಕೊಂಡು ಹೋಗೋರು. ಒಂದ್ ದಿವಸ ಹಾಗೆ ನಾನು ಹೋಗ್ತಿರ್ಬೇಕಾದ್ರೆ ವಿಧಾನಸೌಧ ಮುಂದೆ ಪಂಚರ್ ಆಗೋಯ್ತು ನನ್ನ ಸೈಕಲ್. ಸೊ ವಿಧಿಯಿಲ್ಲ ಸೈಕಲ್ ನಿಂತ್ಕೊಂಡು ನಂಗೆ ಪರಾಗ್ ಹೋಟ್ಲಿಗೆ ಹೋದೆ. ಹೋಗೋಷ್ಟೊತ್ತು ಎಲ್ಲ ಹೊಟ್ಟೋಗಿದ್ದಾರೆ, ಯಾರು ಇಲ್ಲ. 5 ನಿಮಿಷ ನನಗೂ ಅವ್ರಿಗೂ ಬಿಸ್ಸು. ಕಡೆಗೆ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ಲೇ ನಿಂತಿದ್ದ. ಏನ್ ಕೌಶಿಕ್ ಲೇಟ್ ಆಗಿ ಬಂದ್ರೆ ಹೆಂಗಪ್ಪ, ಎಲ್ಲರೂ ಹೋಗಾಯ್ತು, ನೀನ್ ಕ್ಲಾಪ್ ಹೊಡಿಬೇಕು, ಹಿಂಗಾದ್ರೆ ಹೆಂಗೆ? ಸರ್ ಹಿಂಗಾಗೋಯ್ತು, ಏನ್ ಸೈಕಲ್ಗಳು ಬಂದು ಪ್ರಾಣ ತೆಗಿದ್ರಪ್ಪ, ನಂಗೆ ಗೊತ್ತಿಲ್ಲ, ಡೈರೆಕ್ಟ್ ಬೈತಾರ ನಿಂಗೆ ಅಂದ್ರೆ. ನಾ ಏನ್ ಮಾಡ್ಲಿ ಸರ್, ಎಲ್ಲಿ ಶೂಟಿಂಗ್ ಇದೆ, ಶೂಟಿಂಗ್ ತುಂಬಾ ದೂರ, ಬಸ್ಸಲ್ಲಿ ಹೋಗೋಕ್ಕಾಗತ್ತಾ ಅಂದೆ. ಅಯ್ಯೋ ಅಲ್ಲಿಗೆ ಬಸ್ಸೇ ಇಲ್ಲ. ಮತ್ತೆ ಏನ್ ಮಾಡೋದು ಸರ್ ಅಂದೆ. ಒಂದ್ ಕೆಲಸ ಮಾಡು, ಜೋ ಸೈಮನ್ ಸರ್ ಇನ್ನೂ ಬಂದಿಲ್ಲ, ಅವ್ರ ರೂಮಲ್ಲೇ ಇದ್ದಾರೆ, ಅವ್ರು ಬಂದ್ಮೇಲೆ ಅವ್ರ ಜೊತೆ ನೀನು ಕಾರಲ್ಲಿ ಹೋಗ್ಬಿಡು. ನನಗೂ ಓಕೆ ಅನ್ಕೊಂಡೆ. ಅವ್ರು ಕೆಳಗಡೆ ಬಂದ್ರು, ಜೋಸೈಮನ್ ಅವರು ಭವ್ಯಾನು ಕರ್ಕೊಂಡು. ಇನ್ನೇನೋ ಏನೋ ಇಲ್ಲ ನಿಂತಿದ್ಯಾ ಅಂದ್ರು. ಸರ್ ಅದು ಸೈಕಲ್. ಏನಿ ಮನೆ ಬರೋಣ ಇಷ್ಟು, ಬಾ ಅಂದ್ರು. ಹೋಗ್ ಬೇಗ ಬಾ ಅಂದ್ರು. ನಾನ್ ಬೇಗ ಬಾ ಅಂದ್ರೆ ನನ್ ಜೊತೆನೆ ಕರೀತಿದ್ದಾರೆ ಅಂತ ಸೀದಾ ಬಂದು ಕಾರ್ ಡೋರ್ ಓಪನ್ ಮಾಡಕ್ ಹೊರಟೆ. ಕಾರ್ ಯಾಕೆ ಓಪನ್ ಮಾಡ್ತಿದ್ಯಾ? ಸರ್ ನಿಂಗೆ ಗೊತ್ತಿಲ್ವಾ ನಿನ್ ಲಿಮಿಟ್, ಯು ಆರ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್. ಐ ಸೇ ಹೌ ಡೇರ್ ಯು ಕ್ಯಾನ್ ಸಿಟ್ ಇನ್ ಮೈ ಕಾರ್ ಅಂತ ಗದರ್ಕೊಂಡ್ಬಿಟ್ರು. ತಕ್ಷಣ ಭವ್ಯ ಆಗಿನ್ನು ಓಕೆ ಹೊಸ್ಬಿಡು, ಬಿಡಿ ಸಾರ್ ಏನೋ, ನಿಂಗೆ ಗೊತ್ತಾಗಲ್ಲ ಭವ್ಯ, ಈ ವಯಸ್ಸಲ್ಲೇ ಇವ್ರಿಗೆಲ್ಲ ನಾವು ಮೆಂಡ್ ಮಾಡ್ಬೇಕು, ಇಲ್ಲಿ ಹಿಂಗೆ ಇವರೆಲ್ಲಾನು ಎವ್ರಿಥಿಂಗ್ ಗ್ರಾಂಟೆಡ್ ಅನ್ಕೊಂಡ್ಬಿಡ್ತಾರೆ. ಹಿ ಶುಡ್ ಕಮ್ ಆನ್ ಹಿಸ್ ಓನ್, ಬರ್ಬಾರ್ದು ಅವ್ನ ಕಾರಲ್ಲಿ. ಅವ್ರ ಉದ್ದೇಶ ನನ್ನನ್ನು ತಿದ್ದೋದಿರ್ಬೋದು, ಬಟ್ ಅವ್ರು ಹೇಳಿದ ರೀತಿ ರೂಢಾಗಿತ್ತು. ಅಥ್ಬೇಡ ಕಾರು ಅಂದ್ರು. ಕಡೆಗೆ ಅವ್ರಿಬ್ರು ಕಾರಲ್ಲಿ ಹೊಟ್ಟೋದ್ರು. ನಾನು ನಿಂತಿದ್ದೀನಿ, ನನ್ ಮುಂದೆನೆ ಧೂಳು ಎಬ್ಬಿಸ್ಕೊಂಡು ಕಾರ್ ಹೊಟ್ಟೋಯ್ತು. ಅವತ್ತು ತುಂಬಾ ಅವಮಾನ ಆಗ್ಬಿಡ್ತು. LLB ಮಾಡಿದ್ದೀನಿ ನಾನು, ಜೀವನ ರೂಪಿಸ್ಕೋಣ ಅಂತ ಇವ್ರಿಗೆಲ್ಲ PUC ಫೇಲ್ ಅಂತ ಸುಳ್ಳು ಹೇಳ್ಕೊಟ್ಟು ಕೆಲಸ ಮಾಡ್ತಾ ಇದ್ದೀನಿ ಎಲ್ಲಾ ಕಡೆ. ಯಾಕಂದ್ರೆ ಯಾರು ಹೇಳಿದ್ರು, ಓದಿರೋದೆಲ್ಲೂ ಹೇಳಕ್ ಹೋಗ್ಬೇಡ, ಚಿತ್ರರಂಗದಲ್ಲಿ ಎಂಟರ್ಟೈನ್ ಮಾಡಲ್ಲ, ತುಂಬಾ ವಿದ್ಯಾವಂತರು ಬೇಕಾಗಲ್ಲ ಅವ್ರಿಗೆ ಅಂತ. ಹಾಗೆ ನಾನು PUC ಫೇಲ್ ಅನ್ಕೊಂಡೇ ಇದ್ದೆ. ಬಟ್ ಒಳಗಡೆ ಆತ್ಮಸಾಕ್ಷಿ ಹೋಗ್ತಿಲ್ಲ, ಬೇಕಾ ನನ್ಗಿದೆಲ್ಲ, ಹಿಂಗ್ ಅವಮಾನ ಮಾಡ್ಬಿಟ್ರಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಆ ಸೈಕಲ್ ಎತ್ಕೊಂಡು ಹೊರಟಿದ್ದೆ ಸರ್. ಇದು ನಿಜವಾದ ಕ್ಲೈಮ್ಯಾಕ್ಸ್. ಸೆಕ್ಯೂರಿಟಿ ಗಾರ್ಡ್ ನಿಂತಿದ್ದ. ಅವನೇ ಏನೋ ಯಾಕೋ ಹೋಗ್ತಿದ್ಯಾ, ಅವ್ನಿಗೆ ಹೋಗೋ ಬರೋ ಫ್ರೆಂಡ್ಸ್, ನಮ್ಗೆ ಇನ್ಯಾರು ಇರ್ತಾರೆ ನಮ್ ಲೆವೆಲ್ಗೆ, ಅಸಿಸ್ಟೆಂಟ್ ಡೈರೆಕ್ಟರ್ ಲೆವೆಲ್ಗೆ ಸೆಕ್ಯೂರಿಟಿ ಗಾರ್ಡು, ಹೋಟ್ಲು ಸಪ್ಲೈಯರು, ಡ್ರೈವರು, ಇವ್ರುಗಳೇ ನಮ್ ಫ್ರೆಂಡ್ಸ್. ಸೊ ಸೆಕ್ಯೂರಿಟಿ ಗಾರ್ಡ್ ಕೇಳ್ದೆ, ಯಾಕೆ ಹೋಗ್ತಿದ್ಯಾ ಅಂದ. ಇಲ್ಲ ಈ ತರ ಡೈರೆಕ್ಟ್ ಅವಮಾನ ಮಾಡ್ಬಿಟ್ರು, ನನ್ ಮೇಲೆ ಫೀಲ್ಡೇ ಬೇಡ ನನಗೆ, ನಾನು ಎಲ್ಲಾರು ಹೋಗಿ ಕ್ಲರ್ಕ್ ಆಗೋ ಕೋರ್ಟ್ ಹೊರಗಡೆ ಬೇಕಾದ್ರೆ ಲೆಕ್ಕಾಚಾರ ಬರ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಹಿಂದೆ. ಬೈದ್ಬಿಟ್ಟ ಅವ್ನು, ಬುದ್ಧಿ ಇದೆಯಾ ನಿನಗೆ? ಇದೇ ಜೋಸೈಮನ್ ಅವ್ರ ಹತ್ರ ದಿವ್ಸಕ್ಕೆ 100 ಜನ ಕೆಲಸ ಕೇಳಕ್ ಬರ್ತಾರೆ, ಎಲ್ಲಾರ್ಗು ಕೆಲಸ ಸಿಗಲ್ಲ. ನಿಮ್ ಮನೆಗೆ ಹುಡ್ಕೊಂಡ್ ಬಂದಿದ್ದ ಜೋಸೈಮನ್, ನೀನ್ ಬಂದ್ ಕೆಲಸ ಕೇಳಿದ್ಯಾ ಅಂದ. ನಾನೇ ಒಂದ್ ವಾರ 10 ದಿವಸ ಬಂದ್ಮೇಲೆ ಅವ್ರು ಕೊಟ್ಟಿರೋದು ಅಂದೆ. ಮತ್ತೆ ನೀನಿಗ್ ಬೇಕು ಅಂತ ನೀ ಬಂದಿದ್ಯಾ, ಅವ್ರೇನೋ ಒಂದ್ ಮಾತು ಬೈದ್ರು ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ರೆ ನಿನ್ ಲೈಫಲ್ಲಿ ಎಲ್ಲೂ ಕೆಲಸ ಮಾಡಕ್ಕಾಗಲ್ಲ. ನಮ್ಮಂತ ಅವ್ರಿಗೆ ಬೈಯೋರು ಇರ್ತಾರೆ, ಅವಮಾನ ಮಾಡೋರು ಇರ್ತಾರೆ, ಅದನ್ನೆಲ್ಲ ಸಹಿಸ್ಕೋಬೇಕು. ಮೊದ್ಲು ತಗೊಂಡೋಗಿ ಸೈಕಲ್ ವಾಪಸ್ ಇಡು, ನನ್ ಡ್ಯೂಟಿ ಮುಗಿದ್ಮೇಲೆ ಪಂಚರ್ ಮಾಡಿಸಿಡ್ತೀನಿ, ದುಡ್ಡು ಕೊಡ್ತೀನಿ ಅಂತೇಳಿ ನಂಗೆ 10 ರೂಪಾಯಿ ಕೊಟ್ಟು ಆ ರೂಟ್ ಯಾವ್ದು ಅಂತ ನಾನು ತಿಳ್ಕೊಂಡೆ. ಆಮೇಲೆ ನಾನು ಶೂಟಿಂಗ್ ಹೋದೆ ಬಂದೆ ಅಂತ ಇಟ್ಕೊಳ್ಳಿ. ಆಮೇಲೆ ಅದೇ ಜೋಸೈಮನ್ ಅವ್ರು ಬಂದು ನನ್ನ ಚಿತ್ರದಲ್ಲಿ ನಟಿಸಿದ್ರು. ನನ್ನ ಇಂಪೋರ್ಟೆಡ್ ಕಾರಲ್ಲಿ ಜೋಸೈಮನ್ ಅವ್ರನ್ನ ಕರ್ಕೊಂಡು ನಾನು ಡ್ರಾಪ್ ಮಾಡ್ತಿದ್ದೆ. ಇದೆಲ್ಲ ಬದಲಾಗಕ್ಕೆ ಆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕಾರಣ. ಅವ್ನು ನನಗ್ ಶಂಕರಾಚಾರ್ಯ, ಅವ್ನು ನನಗ್ ಮಧ್ವಾಚಾರ್ಯ, ಅವ್ನು ನನಗ್ ರವಿಶಂಕರ್ ಗುರೂಜಿ. ಹಾಗಾಗಿ ಜೀವನದಲ್ಲಿ ಆ ಗುರು ಅನ್ನೋದು ಎಲ್ಲಿ ಹುಟ್ಟುತ್ತಾನೆ, ಯಾವ ರೂಪದಲ್ಲಿ ಹುಟ್ಟುತ್ತಾನೆ ಗೊತ್ತಿರಲ್ಲ. ಈಗ ತುಂಬಾ ಆಗ್ತಾ ಹೋಗುತ್ತೆ. ಇದು ಹೇಳ್ತಾ ಹೋದ್ರೆ ಬಹುಶಃ ನಿಮ್ 1 hour ಏನ್ ಲಿಮಿಟ್ ಇಟ್ಕೊಂಡಿದ್ರಲ್ಲ ಅದು ಸಾಕಾಗಲ್ಲ. ವೀರಪ್ಪಂದು ಇನ್ನೊಂದು ಘಟನೆ, ಈಗ ನೆವರ್ ಎಂಡಿಂಗ್ ಗೇಮ್ ಅದು. ಬಹುಶಃ ನಿಮ್ಗೆ 11 ಗಂಟೆ ಆಗ್ಬಿಟ್ರಿಂದ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಯು ವಿತ್ ಮೈ ಓವರ್ ಹ್ಯಾಮರಿಂಗ್. ದಿಸ್ ಈಸ್ ಲೈಫ್ ವಿಹಾನ್. ಇಂಥವ್ರ ಗುರು ಅಂತ ನೀವ್ ಹೇಳಕ್ ಆಗಲ್ಲಪ್ಪ. ಆ ಕ್ಷಣಕ್ಕೆ ಗುರು ಸಮುದ್ರದ ಅಲೆ ರೀತಿ ಮೇಲ್ ಬರ್ತಿರ್ತಾನೆ, ಒಳಗೆ ಹೋಗ್ತಿರ್ತಾನೆ. ಬಂದ ನಾವು ತಗೋಬೇಕು, ಬಿಡ್ತಾ ಇರ್ಬೇಕು. ಆಸಮ್ ಸರ್. ಈ ಜೀವನದ ತುಣುಕುಗಳನ್ನ ಕೇಳಿದಾಗ ಆಕ್ಚುಲಿ ನಾವು ನಾರ್ಮಲಿ ಎಷ್ಟು ಸಿನಿಮಾ ಮಾಡಿದ್ರು, ಏನ್ ಸಕ್ಸಸ್ ಬಂತು, ಏನ್ ಅವಾರ್ಡ್ ಬಂತು, ಇದ್ರ ಬಗ್ಗೆ ಕೇಳ್ತಾ ಇರ್ತೀವಿ. ಆದ್ರೆ ನೀವು ಹೇಳಿದ್ರಲ್ಲ, ಒಂದು ಸೆಕ್ಯೂರಿಟಿ ಗಾರ್ಡ್ ಹೇಗೆ ನಿಮ್ಮ ಜೀವನವನ್ನೇ ಬದಲಾಯಿಸ್ದ ಅಂತ. ಸೊ ಆ ರೀತಿ ವಿಷಯಗಳನ್ನ ತಿಳ್ಕೊಂಡಾಗ ನಮಗೆ ನಮ್ಮಲ್ಲಿ ಎಷ್ಟೊಂದು ಸ್ಪಷ್ಟನೆ ಬರುತ್ತೆ, ಎಷ್ಟೊಂದು ಆಲೋಚನಾ ಕ್ರಮದಲ್ಲಿ ಒಂದು ಬದಲಾವಣೆ ಬರುತ್ತೆ, ಮತ್ತೆ ನಮ್ಮ ಬಹಳಷ್ಟು ನಂಬಿಕೆಗಳು ಹಾಗೆ ಮುರಿದು ಬೀಳ್ತಾ ಇರುತ್ತೆ. ಹಾಗಾಗಿ ಈ ರೀತಿ ನಿಮ್ಮ ಅನುಭವಗಳನ್ನ, ನಿಮ್ಮ ಗೆಲುವುಗಳಲ್ಲಾದ ಅನುಭವಗಳನ್ನ, ನಿಮ್ಮ ಸೋಲಲ್ಲಾದ ಅನುಭವಗಳನ್ನ ತಿಳ್ಕೊಳ್ಳೋದು ಬಹಳ ಎಲ್ಲರಿಗೂ ಬಹಳ ಉಪಯೋಗ ಆಗತ್ತೆ ಅನ್ಸುತ್ತೆ. ನನಗಂತೂ ನಾನು ಕೂಡ ಒಂದು ಸಿನಿಮಾ ರಂಗದಲ್ಲಿ ಏನೋ ಒಂದು ಮಾಡ್ಬೇಕು ಅಂತ ಹೊರಟಿರೋ ಒಬ್ಬ ಕಲಾವಿದ ಆಗಿರೋದ್ರಿಂದ ನಿಮ್ಮ ಕಥೆಗಳಲ್ಲಿ ಬಹಳಷ್ಟು ಸ್ಫೂರ್ತಿ ಇತ್ತು, ಬಹಳಷ್ಟು ಜ್ಞಾನ ಇತ್ತು, ಬಹಳಷ್ಟು ಸ್ಪಷ್ಟತೆ ಸಿಕ್ತು. ಸೊ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಜನಕ್ಕೆ ಯಾವ ಮಟ್ಟಕ್ಕಿದು ಅರ್ಥ ಮಾಡ್ಕೊಳಕ್ಕಾಯ್ತು, ಯಾವ ಮಟ್ಟಕ್ಕೆ ಇದರಿಂದ ಪಾಠ ಕಲಿಯೋದಕ್ಕಾಯ್ತು, ನೀವೇ ತಿಳಿಸ್ಬೇಕು. ಗೆಳೆಯರೆ, ಎಲ್ಲರೂ ಸರಿಗೆ ಒಂದು ಕಂಗ್ರಾಚುಲೇಷನ್ಸ್ ಅಥವಾ ಧನ್ಯವಾದಗಳನ್ನು ಹೇಳೋದಕ್ಕಾಗತ್ತಾ? ಅವರು ಬಂದು ಇಷ್ಟು ಅದ್ಭುತವಾಗಿ ಅವರ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಮತ್ತೆ ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ, ಯೂಟ್ಯೂಬ್ ಅಲ್ಲಿ ಮುಂದೆ ಯಾರೆಲ್ಲ ನೋಡ್ತೀರಾ, ನೀವು ಕೂಡ ಅಷ್ಟೇ. ನಿಮಗೆ ಬಹಳ ಇಷ್ಟವಾದ ವಿಷಯ ಯಾವುದು, ಯಾವ ವಿಷಯ ನಿಮಗೆ ಬಹಳ ಸ್ಫೂರ್ತಿ ಕೊಟ್ಟಂತದ್ದು, ಯಾವ ವಿಷಯ ನಿಮ್ಮ ಆಲೋಚನಾ ಕ್ರಮದಲ್ಲಿ ಒಂದು ಬದಲಾವಣೆಯನ್ನ ತಂತು, ದಯವಿಟ್ಟು ನಮಗೆ ತಿಳಿಸ್ಕೊಡಿ.
ಎಲ್ಲರೂ ಎಲ್ಲರೂ ಥ್ಯಾಂಕ್ ಯು ನ ಟೈಪ್ ಮಾಡ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ವಿಹಾನ್ ಅವರೇ ಒಂದು ಸಣ್ಣ ಕೋರಿಕೆ ಹೇಳಿ ಮಾತಾಡ್ಬೋದಾ? ಹೇಳಿ ಇಲ್ಲ, ಹೇಳಿ ಸರ್. ನನಗೆ ನಂದೇನೇ ಕಾರ್ಯಕ್ರಮ ಮಾಡಿದ್ರು ನನ್ನ ಒಳಗಿನ ಮಾತು ಕನ್ನಡ. ಓಕೆ ಯಾಕೆಂದ್ರೆ ಕನ್ನಡ ನುಡಿಯದುವೆ ಗಾಯತ್ರಿ ಅದ್ಭುತ ಮಂತ್ರ, ಕನ್ನಡದ ಶಬ್ದಮದೆ ಯಮಗೆ ಓಂಕಾರ, ಕನ್ನಡದ ಪುಲ್ಲೆಮಗೆ ಪರಮ ಪಾವನ ತುಳಸಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹಾಗಾಗಿ ಅದ್ರದ್ದೊಂದು ಮ್ಯಾಜಿಕ್ ಮಾಡಿ ಐ ವಾಂಟ್ ಟು ಎಂಡ್ ದಿಸ್. ಖಂಡಿತ ಖಂಡಿತ ಸರ್, ಖಂಡಿತ. ನೋಡಿ, ಇಲ್ಲ ನನ್ನ ಹತ್ರ ಒಂದು ಮಲ್ಟಿಪಲ್ ಕಲರ್ ಗಳಿರೋ ಒಂದು ಪುಕ್ಕ ಇದೆ, ಒಂದು ಖಾಲಿ ರೆಕ್ಸಿನ್ ಶೀಟ್ ಇದೆ. ಇದನ್ನ ವಿವೇಕಾನಂದ ಮ್ಯಾಜಿಕ್ ಅಂತ ಕರಿತೀನಿ ನಾನು. ಯಾಕಂದ್ರೆ ವಿವೇಕಾನಂದರ ಬಗ್ಗೆ ಮ್ಯಾಜಿಕ್ ಮಾಡೋದ ಖುಷಿ ನನಗಿದೆ. ಅದು ಎಲ್ಲಿ ಈಗ 150 ವರ್ಷಗಳ ಹಿಂದೆ ಎಲ್ಲಿ ಶಿಕಾಗೋದಲ್ಲಿ ವಿವೇಕಾನಂದರು ಭಾಷಣ ಮಾಡಿದ್ರು, ಅದೇ ಸಭಾಂಗಣದಲ್ಲಿ ನನಗೆ ವಿವೇಕಾನಂದರ ಬಗ್ಗೆ ಮ್ಯಾಜಿಕ್ ಮಾಡಕ್ ಅವಕಾಶ ಕಲ್ಪಿಸ್ಕೊಟ್ರು ಅಲ್ಲಿ ಮೇಯರು, ಶಿಕಾಗೋ ಮೇಯರು. ಇವತ್ತಿಗೂ ಅಲ್ಲಿ ವಿವೇಕಾನಂದ ಮಾರ್ಗ್ ಅಂತಾನೆ ಇದೆ ಆ ರಸ್ತೆ. ನೀವು ಬೆಂಗಳೂರಲ್ಲಿ ಯಾವ್ದಕ್ಕಾದ್ರು ವಿವೇಕಾನಂದ ಮಾರ್ಗ್ ಅಂತ ಇಡಕ್ ಹೋಗಿ ಜಾತ್ಯತೀತರು ಬಂದು ನಿಮ್ಮನ್ನು ತುಳಿದು ಬಿಡ್ತಾರೆ, ಹೆಂಗಿಡ್ತೀಯ ವಿವೇಕಾನಂದ ಅಂತ. ಆದ್ರೆ ಅಮೆರಿಕಾದಲ್ಲಿ ವಿವೇಕಾನಂದ ಮಾರ್ಗ ಇದೆ. ದಟ್ ಈಸ್ ಟ್ರಾಜಿಡಿ ಆಫ್ ಇಂಡಿಯನ್. ಇದು ನೋಡಿ, ಇದನ್ನ ಖಾಲಿ ಜೀವನ. ಇದರಲ್ಲಿ ನಮ್ಮ ಇವ್ರು ಹೇಳ್ತಾರೆ, ಯಾರು ವಿವೇಕಾನಂದರು, ಯೂನಿಟಿ ಇನ್ ಡೈವರ್ಸಿಟಿ ಅಂತ. ಏನಿದೆ ಯೂನಿಟಿ ಇನ್ ಡೈವರ್ಸಿಟಿ ಅಂದ್ರೆ ಎಲ್ಲ ಬೇರೆ ಬೇರೆ ಬಣ್ಣಗಳ ಪುಕ್ಕಗಳಿತ್ತಲ್ಲ, ಅದು ತೆಗೆದ್ರೆ ಅದೇ ಭಾರತ. ಸಿ, ದಿಸ್ ಇಸ್ ದ ಬ್ಯೂಟಿ. ಹೋಗ್ಲಿ, ಇಷ್ಟಿಂದಾನೇ ಭಾರತ ಆಯ್ತಾ? ಇಲ್ಲ, ಭಾರತ ಆಗ್ಬೇಕಾದ್ರೆ ಇನ್ನೊಂದು ಬರ್ಲೇಬೇಕು. ಅದಿಲ್ಲದೆ ಭಾರತನೇ ಇಲ್ಲ. ಅದೇನಪ್ಪ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅದು ಭಾರತ ಅಲ್ಲ, ದಟ್ ಈಸ್ ಕರ್ನಾಟಕ. ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಕುವೆಂಪು ಅವ್ರ ಮಾತು. ಇದೆಲ್ಲ ಸೇರಿದ್ರೆ ಅದೇ ಸುಂದರವಾದ ಭಾರತ, ಅದೇ ವಿವೇಕಾನಂದರ ಭಾರತ, ಅದೇ ಭಿನ್ನತೆಯಲ್ಲಿ ಏಕತೆ. ದಟ್ ಈಸ್ ಇಂಡಿಯಾ, ದಟ್ ಈಸ್ ಕರ್ನಾಟಕ. ಜೈ ಕರ್ನಾಟಕ. ಆಸಮ್ ಆಸಮ್. ಬಹಳ ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಬಹಳ ಧನ್ಯವಾದಗಳು ಸರ್. ಅದ್ಭುತವಾದ ಒಂದು ಸಂದೇಶವನ್ನ ಕೊಟ್ಟು ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಬಹಳ ಜನ ಚಾಟ್ ಬಾಕ್ಸ್ ನಲ್ಲೂ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಇಷ್ಟೊತ್ತು ಸರ್ ಜೊತೆ ಸಮಯ ಕಳೆದಿದ್ದಕ್ಕೆ ನಮ್ಮ ಪ್ರೇಕ್ಷಕರಿಗೂ ಧನ್ಯವಾದಗಳು ಸರ್. ಖಂಡಿತ ಮತ್ತೊಮ್ಮೆ ನೀವು ಇನ್ನಷ್ಟು ನನಗೆ ವೈಯಕ್ತಿಕವಾಗಿ ನೀವು ಹೇಳ್ದಂಗೆ ಇವತ್ತೆಲ್ಲ ಕೂತ್ಕೊಂಡು ನೀವು ಮಾತಾಡೋದು ನಾನು ಕೇಳ್ತಾನೆ ಇರ್ತೀನಿ. ಯಾಕಂದ್ರೆ ನಾನು ಈ ರೀತಿ ಅನುಭವಗಳಲ್ಲಿ ಕಲ್ತಿರೋದೇ ಹೆಚ್ಚು. ಕ್ಲಾಸ್ ರೂಮ್ ಅಲ್ಲಿ ಏನು ಓದಿದ್ವೋ ಅಥವಾ ಪುಸ್ತಕಗಳು ಏನು ಓದಿದ್ವೋ ಅದಕ್ಕಿಂತ ಜೀವನದ ಅನುಭವಗಳನ್ನ ಕೇಳ್ತಾ ಕೇಳ್ತಾ ಬಹಳಷ್ಟು ವಿಷಯಗಳನ್ನ ಕಲ್ತ್ಕೊಂಡಿರೋದು. ಹಾಗಾಗಿ ನಿಮ್ಮ ಮಾತುಗಳ ಕೇಳೋದ್ರಲ್ಲಿ ನನಗೆ ಇನ್ನೂ ಒಂದು ದಿನ ಬೇಕಾದ್ರೂ ಕೂತ್ಕೊಂಡು ಕೇಳ್ಬೋದು. ಆದ್ರೆ ನಂದೊಂದು ರಿಕ್ವೆಸ್ಟ್ ಇದೆ. ನೀವು ಈ ಕಾರ್ಯಕ್ರಮನ ಯೂಟ್ಯೂಬ್ ಅಲ್ಲೋ ಅಥವಾ ಯಾವುದೇ ಮೀಡಿಯಾಗಳಲ್ಲಿ ಮಾಡಿದಾಗ ದಯವಿಟ್ಟು ಒಂದ್ ಕಡೆ ಎಲ್ಲಾರು ಸೈಡ್ ಅಲ್ಲಿ ವಾಟರ್ ಮಾರ್ಕ್ ಅಲ್ಲಿ MD ಕೌಶಿಕ್ ಅಂತ ಹಾಕಿ ನನ್ನ ನಂಬರ್ ಹಾಕಿರಿ. ಕಾರಣ ಇಷ್ಟೇ, ಯಾರಿಗಾರು ಮೋಟಿವೇಶನಲ್ ಮ್ಯಾಜಿಕ್ ಬೇಕು ಅನ್ನಿಸ್ದಾಗ, ಅದು ಮದುವೆ ಇರ್ಬೋದು, ಹುಟ್ಟದಬ್ಬ ಇರ್ಬೋದು, ತಿಥಿ ಇರ್ಬೋದು, ಎಲ್ಲದಕ್ಕೂ ನಾನು ಶೋಗಳು ಕೊಡ್ತೀನಿ. ಎಲ್ಲಾ ಕಡೆನೂ ಪಾಸಿಟಿವ್ ಎನರ್ಜಿ ಮ್ಯಾಜಿಕ್ ಶೋಗಳು. ಹಾಗಾಗಿ ಅವ್ರಿಗೆ ಈಸಿ ಆಗ್ಲಿ, ಜಸ್ಟ್ ಯು ಕ್ಯಾನ್ ಪುಟ್ ಮೈ ನೇಮ್ ಅಂಡರ್ ದಟ್ ಮೈ ಕಾಂಟ್ಯಾಕ್ಟ್ ನಂಬರ್. ಅವಶ್ಯಕತೆ ಇದ್ದವರು ಕಾರ್ಯಕ್ರಮಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಕೊಡಿ. ಹಣದ ಉದ್ದೇಶ ಅಲ್ಲ, ಜಸ್ಟ್ ನನ್ನಲ್ಲಿರೋ ಆ ವಿಷಯಗಳನ್ನ ಜಗತ್ತಿಗೆ ಹೇಳ್ಬೇಕು ಅನ್ನೋ ಒಂದು ಪ್ರಯತ್ನ. ಖಂಡಿತ ಖಂಡಿತ. ಇಲ್ಲ, ನಾವು ಪ್ರತಿಯೊಬ್ಬ ಅತಿಥಿನೂ ಅವ್ರು ಓಪನ್ ಆಗಿದ್ರೆ ನಮ್ಮ ಆಡಿಯನ್ಸ್ಗೆ ಅವ್ರನ್ನ ರೀಚ್ ಔಟ್ ಮಾಡೋದಕ್ಕೆ ಒಂದು ನಂಬರು, ಒಂದು ಇನ್ಸ್ಟಾಗ್ರಾಮ್ ID ಎಲ್ಲ ಕೊಡ್ತೀವಿ. ಸೊ ಖಂಡಿತ ಹಾಕೋಣ ಸರ್. ಸೊ ಇಷ್ಟೊತ್ತು ಅದ್ಭುತವಾದ ಜ್ಞಾನವನ್ನ ಹಂಚ್ಕೊಂಡಿದ್ದಕ್ಕೆ, ಜೀವನದ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ, ಮತ್ತೆ ನಿಮ್ಮ ಆಲೋಚನಾ ಕ್ರಮದ ಒಂದು ತುಣುಕನ್ನ ನಮಗೆ ತೋರಿಸಿದ್ದಕ್ಕೆ ನಮ್ಮ ಹೃದಯದ ಅಂತರಾಳದಿಂದ ಇಲ್ಲಿ ನೆರೆದಿರೋ ಎಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನ ಅರ್ಪಿಸ್ತೀನಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದ್ ನಿಮಿಷ. ಎಸ್ ಗೆಳೆಯರೇ, ಈ ಸಂಚಿಕೆ ನನಗೆ ಬಹಳ ಸಂತೋಷ ಕೊಟ್ಟಂತಹ ಸಂಚಿಕೆ. ಯಾಕಂದ್ರೆ ಅಫ್ಕೋರ್ಸ್ ಪ್ರತಿಯೊಂದು ಅತಿಥಿ ಕೂಡ ಬಹಳಷ್ಟು ವಿಷಯಗಳನ್ನ ಹಂಚ್ಕೊಳ್ತಾರೆ, ಬಹಳಷ್ಟು ಪ್ರೋತ್ಸಾಹ, ಉತ್ಸಾಹ, ಮೋಟಿವೇಶನ್ ಎಲ್ಲವನ್ನೂ ಕೊಡ್ತಾರೆ. ಆದ್ರೆ ನಮ್ಮ ಚಿತ್ರರಂಗದ ಗಣ್ಯರು ಬಂದಾಗ ನನಗೆ ಒಬ್ಬ ವಿದ್ಯಾರ್ಥಿಯಾಗಿ ಬಹಳಷ್ಟು ಕಲಿಯೋದಕ್ಕೆ ಸಿಗತ್ತೆ. ಮತ್ತೆ ಅವರಲ್ಲೂ ಎಷ್ಟೊಂದು ಅನುಭವಗಳಲ್ಲಿ ಎಷ್ಟೊಂದು ಪಾಠಗಳ ಅಡಗಿರುತ್ತೆ, ಅದನ್ನ ಕಲಿಯೋದಕ್ಕೆ ಸಿಗತ್ತೆ. ಸೊ ನನಗೆ ವೈಯಕ್ತಿಕವಾಗಿ ಇದು ಬಹಳ ಸಂತೋಷ ಕೊಡ್ತು. ಆದ್ರೆ ಬಹಳಷ್ಟು ಒಂದು 65 ವರ್ಷ ಈ ಭೂಮಿ ಮೇಲೆ ಬಾಳಿ ಬದುಕಿ ಎಷ್ಟೊಂದು ದೇಶಗಳನ್ನ ಸುತ್ತು ನೋಡಿ ಅದರಲ್ಲಿ ಅವರು ಕಲಿತ ವಿಷಯಗಳನ್ನ, ಅನುಭವಗಳನ್ನ ಹಂಚ್ಕೊಂಡಾಗ ಅದು ಬಹಳಷ್ಟು ಜನಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟತೆಯನ್ನ ನೀಡ್ತಾ ಹೋಗುತ್ತೆ. ಎಷ್ಟೊಂದು ಜನ ಪುಸ್ತಕಗಳನ್ನ ಓದ್ಬೇಕಾಗಿಲ್ಲ, ಯೂಟ್ಯೂಬ್ ಅಲ್ಲಿ ನಾವು ಬಹಳಷ್ಟು ವಿಡಿಯೋಗಳನ್ನ ನೋಡ್ತಿರ್ತೀವಿ. ಆದ್ರೆ ಈ ರೀತಿ ವ್ಯಕ್ತಿಯ ನಿಜವಾದ ತಮ್ಮ ಜೀವನದ ಅನುಭವಗಳನ್ನ ಕೇಳೋದ್ರ ಮುಖಾಂತರ ನಮ್ಮ ಜೀವನದಲ್ಲಿ
ನಮಗೆ ಇನ್ನಷ್ಟು ಸ್ಪಷ್ಟತೆ ಬರುತ್ತೆ, ಮತ್ತೆ ನಮ್ಮ ಆಲೋಚನಾ ಕ್ರಮದಲ್ಲಿ ಒಂದು ಬದಲಾವಣೆ ಬರುತ್ತೆ. ನಮ್ಮ ಜೀವನದಲ್ಲಿ ಯಾವಾಗ ನಮ್ಮ ಆಲೋಚನೆಗಳು, ನಂಬಿಕೆಗಳು ಇದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೋ ನಮ್ಮ ಜೀವನವೇ ಬದಲಾಗ್ತಾ ಹೋಗುತ್ತೆ. ಆ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಾನು ಸತತವಾಗಿ ಮಾಡ್ತಾ ಇದ್ದೀನಿ. ಈ ಸಂಚಿಕೆ ಕೂಡ ಎಲ್ಲರಿಗೂ ಸಂತೋಷ ಕೊಡ್ತು, ಬಹಳಷ್ಟು ಕ್ಲಾರಿಟಿ ಕೊಡ್ತು ಅಂತ ನಂಬ್ತೀನಿ. ಮತ್ತೆ ಮುಂದಿನ ಸಂಚಿಕೆನಲ್ಲಿ ಬರೋ ವಾರ ಸಿಗುವ. ಅಲ್ಲಿಯವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಈ ಕಾರ್ಯಕ್ರಮ ಲೈವ್ ಆಗಿ ಜಾಯ್ನ್ ಆದ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ವಿಡಿಯೋವನ್ನ ನೋಡ್ತೀರಾ, ನಿಮಗೆ ಇಷ್ಟವಾದ ಸೆಗ್ಮೆಂಟ್, ಇಷ್ಟವಾದ ಒಂದು ಮಾತು ಅಥವಾ ಇಷ್ಟವಾದ ಒಂದು ಮ್ಯಾಜಿಕ್ ಟ್ರಿಕ್ ಅದನ್ನ ನೀವು ಕಾಮೆಂಟ್ಸ್ ನಲ್ಲಿ ತಿಳಿಸಬಹುದು. ಮತ್ತೆ ಕೌಶಿಕ್ ಸರ್ ಹೇಳ್ದಂಗೆ ಅವರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಿಗೆ ಮ್ಯಾಜಿಕ್, ಮೋಟಿವೇಶನಲ್ ಮ್ಯಾಜಿಕ್ ನ ಒಂದು ಅಗತ್ಯ ಇದೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಜೊತೆ ನಿಮ್ಮ ಒಂದು ಸಮಯವನ್ನ ಕಳಿಬಹುದು. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ ಗೆಳೆಯರೆ. ಧನ್ಯವಾದಗಳು.